ಎಲ್ಲರಿಗೂ ನಮಸ್ಕಾರ. MK ಮ್ಯಾಥ್ಸ್ಗೆ ಸ್ವಾಗತ. ನನ್ನ ಹೆಸರು ಕಾರ್ತಿಕ್ ಮನ್ಸಾಲಿ. ಸೊ ಈಗ ನಾನು KCT 15th ವಿಡಿಯೋ ಇದು ಮಾಡ್ತಾ ಇರೋದು. ಸೊ ಚಾಪ್ಟರ್ ಮ್ಯಾಟ್ರಿಸಸ್ ಮೇಲೆ ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ಇದು ಪಾರ್ಟ್ 3 ವಿಡಿಯೋ ಕಂಟಿನ್ಯೂಷನ್ ಮಾಡ್ತಾ ಇರೋದು. ಹೌದಾ, ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3, ಪಾರ್ಟ್ 4 ಪಾರ್ಟ್ಸಲ್ಲಿ ಕಲಿಬೇಕು ಮ್ಯಾಟ್ರಿಕ್ಸ್ ಅಂತ ಹೇಳಿದ್ದೆ. ಸೊ ಇಂಟ್ರೊಡಕ್ಷನಲ್ಲಿ ಹೇಳಿದ್ದೆ 4 ಪಾರ್ಟ್ಸಲ್ಲಿ ಒಂದೊಂದು ಕ್ವಶನ್ ಅರೈಸ್ ಆಗ್ಬೋದು ಅಂತ. ಸೊ ಆಲ್ರೆಡಿ ಪಾರ್ಟ್ 1, ಪಾರ್ಟ್ 2 ಫಿನಿಶ್ ಮಾಡಿದ್ದೀನಿ ಮತ್ತು ಅದ್ರ ಮೇಲೆ ಪ್ರಾಬ್ಲಮ್ಸು ಸಾಲ್ವ್ ಮಾಡಿದ್ದೀನಿ. ಸೊ ಈಗ ಪಾರ್ಟ್ 3 ಇದು ಆಪರೇಷನ್ ಆನ್ ಮ್ಯಾಟ್ರಿಸಿಸ್ಸು. ಆಪರೇಷನ್ ಆನ್ ಮ್ಯಾಟ್ರಿಸಿಸ್ ಮೇಲೆ ಅಡಿಷನ್ನು, ಸಬ್ಟ್ರಾಕ್ಷನ್ನು, ಮಲ್ಟಿಪ್ಲಿಕೇಷನಲ್ಲಿ ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಬೈ ಮಲ್ಟಿಪ್ಲಿಕೇಶನ್ ಆಫ್ ಮ್ಯಾಟ್ರಿಕ್ಸ್ ಬೈ ಸ್ಕೇಲಾರು, ಮಲ್ಟಿಪ್ಲಿಕೇಶನ್ ಮ್ಯಾಟ್ರಿಕ್ಸ್ ಬೈ ಮ್ಯಾಟ್ರಿಕ್ಸು. ಸೊ ಇವಿಷ್ಟು ವಿಡಿಯೋ ಕವರ್ ಮಾಡಿದ್ದೀನಿ. ಸೊ ಅಡಿಷನ್ ಹೆಂಗೆ ಮಾಡಬೇಕು, ಸಬ್ಟ್ರಾಕ್ಷನ್ನು, ಮಲ್ಟಿಪ್ಲಿಕೇಶನ್ ಹೆಂಗೆ ಮಾಡಬೇಕು, ಮತ್ತು KCT ಪರ್ಪೋಸ್ ಏನು ಕೇಳ್ತಾರೆ, ಯಾವ ಥರ ಸಾಲ್ವ್ ಮಾಡಬೇಕು, ಅಂದರೆ ಆರ್ಡರ್ ಯಾವ ಥರ ಇದ್ದರೆ ಡಿಫೈನ್ ಆಗ್ತವೆ, ಮತ್ತು 5 ಮಾರ್ಕ್ಸ್ ಕ್ವಶನು ಸಾಲ್ವ್ ಮಾಡಿದ್ದೀನಿ. ಅದು ಆಪರೇಷನ್ ಆನ್ ಮ್ಯಾಟ್ರಿಸಸ್ ಮೇಲೆ 5 ಮಾರ್ಕ್ಸ್ ಕ್ವಶನ್ ಬರುತ್ತೆ PUಗೆ. ಸೊ PU ಬೋರ್ಡಿಗೆ ಕೂಡ 5 ಮಾರ್ಕ್ಸ್ ಕ್ವಶನ್ ಸಾಲ್ವ್ ಮಾಡಿದ್ದೀನಿ. ಸೊ ಪ್ರೀವಿಯಸ್ ವೀಡಿಯೋದೆಲ್ಲ 5 ಮಾರ್ಕ್ಸ್ ಕ್ವಶನ್ ಸಾಲ್ವ್ ಮಾಡಿದ್ದೀನಿ. ಸೊ ಅದನ್ನು ನೋಡಿಲ್ಲ ಅಂತಂದರೆ ಡಿಸ್ಕ್ರಿಪ್ಷನ್ ಚೆಕ್ ಮಾಡಿರಿ. ಸೊ 5 ಮಾರ್ಕ್ಸ್ ಕ್ವಶನ್ ಎಲ್ಲ ಒಂದು ಪ್ಲೇ ಲಿಸ್ಟು, 3 ಮಾರ್ಕ್ಸ್ ಕ್ವಶನ್ಸ್ ಎಲ್ಲ ಒಂದು ಪ್ಲೇ ಲಿಸ್ಟ್ ಸಪ್ರೇಟಾಗಿ ಸಿಗುತ್ತೆ. ಓಕೆ, ಸೊ ಈಗ ನಾವು ಆಪರೇಷನ್ ಆನ್ ಮ್ಯಾಟ್ರಿಸಸ್, ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್ ಬಗ್ಗೆ ಗೊತ್ತಾದ್ಮೇಲೆ 5 ಮಾರ್ಕ್ಸ್ ಕ್ವಶನ್ ಪ್ರಾಕ್ಟೀಸ್ ಮಾಡಿದ್ಮೇಲೆ ಸೊ ಈಗ ನಾವು CET ಪ್ರಾಬ್ಲಮ್ ಸಾಲ್ವ್ ಮಾಡ್ಬೋದು. ಸೊ ಈಗ KCT ಬೇಸ್ಡ್ ಪ್ರಾಬ್ಲಮ್ಸ್ ಆನ್ ಆಪರೇಷನ್ ಆನ್ ಮ್ಯಾಟ್ರಿಸಸ್ಸು ಕೆಲವು ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಈ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕಾದ್ರೆ ಯಾವ ಥರ ಸಾಲ್ವ್ ಮಾಡ್ತಿದ್ದೀವಿ ಅನ್ನೋದು ಅರ್ಥ ಮಾಡ್ಕೊಳ್ರಿ. ಯಾವ ಕಾನ್ಸೆಪ್ಟ್ ಯಾವ ಥರ ಸಾಲ್ವ್ ಮಾಡಿದರೆ ನಮಗೆ ಫಾಸ್ಟಾಗಿ ರಿಸಲ್ಟ್ ಬರುತ್ತೆ, ಫಾಸ್ಟಾಗಿ ಆನ್ಸರ್ ಬರುತ್ತೆ ಅನ್ನೋದು ಅರ್ಥ ಮಾಡ್ಕೊಳ್ರಿ. ಸೊ ಅದೇ ಕಾನ್ಸೆಪ್ಟು, ಅದೇ ಮೆಥಡ್ನ ನೀವು ಬೇರೆ ಪ್ರಾಬ್ಲಮ್ಸ್ಗೆ ಅಪ್ಲೈ ಮಾಡೋಕ್ಕೆ ಟ್ರೈ ಮಾಡಿರಿ. ಸೊ ಅವಾಗ ಈಸಿಯಾಗಿ ಸಾಲ್ವ್ ಆಗುತ್ತೆ, ನಮಗೆ ಕಾನ್ಫಿಡೆನ್ಸು ಬರುತ್ತೆ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ. ಓಕೆ, ಸೊ ಇಲ್ಲಿ ನಾವು ಮ್ಯಾಟ್ರಿಕ್ಸ್ ಸಾಲ್ವ್ ಮಾಡ್ತಿದ್ದೀವಿ ಅಂದರೆ ಎಲ್ಲ ಸಾಲ್ವ್ ಮಾಡಬಾರ್ದು, ಅಷ್ಟು ಮ್ಯಾಟ್ರಿಕ್ಸ್ ಸಾಲ್ವ್ ಮಾಡೋಕ್ಕೆ ಟೈಮ್ ಇರಲ್ಲ. ಸೊ ಯಾವ ಥರ ಸಾಲ್ವ್ ಮಾಡಬೇಕು, ಆನ್ಸರ್ ಫಾಸ್ಟಾಗಿ ಯಾವ ಥರ ಗೇನ್ ಮಾಡಬೇಕು, ನಾವು 4 ಆಪ್ಷನ್ಸಲ್ಲಿ ಯಾವುದು ಫಾಸ್ಟಾಗಿ ನಾವು 4 ಆಪ್ಷನ್ಸಲ್ಲಿ ಸೆಲೆಕ್ಟ್ ಮಾಡಬೇಕು 1 ಮಿನಿಟ್ ಒಳಗಡೆ. ಸೊ ಆ ಥರ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ನಾವು ಪ್ರಾಕ್ಟೀಸ್ ಮಾಡಬೇಕು. ಓಕೆ, ಆ ಮೈಂಡ್ ಸೆಟ್ ಇಟ್ಕೊಂಡು ಸಾಲ್ವ್ ಮಾಡಬೇಕು KCT ಪ್ರಾಬ್ಲಮ್. ಓಕೆ, ಸೊ ಈಗ ಫಸ್ಟ್ ಕ್ವಶನ್ನು. ಸೊ ಈಗ ಕೆಲವು ಪ್ರಾಬ್ಲಮ್ಸ್ ಇದ್ದಾವೆ. ಸೊ ಪ್ರಾಕ್ಟೀಸ್ ಮಾಡೋಣ. ಇವಿಷ್ಟು KCT ಪ್ರಾಬ್ಲಮ್ಸ್ ಇದ್ದಾವೆ. ಸೊ ಇವು ಸಾಲ್ವ್ ಮಾಡೋದ್ರಿಂದ ನಮಗೇನು ಐಡಿಯಾ ಬರುತ್ತೆ, ಯಾವ ಥರ ಸಾಲ್ವ್ ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ. ಓಕೆ, ಈ ಪ್ರಾಬ್ಲಮ್ ಸಾಲ್ವ್ ಮಾಡೋದ್ರಿಂದ ನಮಗೆ ಐಡಿಯಾ ಬರ್ತಾ ಹೋಗುತ್ತೆ. ಸೊ ಸಾಲ್ವ್ ಮಾಡೋಕ್ಕೆ ನಮಗೆ ಗೊತ್ತಾದರೆ, ಯಾವ ಥರ ಸಾಲ್ವ್ ಮಾಡಬೇಕಂತ ನಮಗೆ ಐಡಿಯಾ ಬಂದರೆ, ಸೊ ನಾವು ನೆಕ್ಸ್ಟ್ KCT ಕ್ವಶನ್ ಪೇಪರಲ್ಲಿ ಏನಾದ್ರು ಮ್ಯಾಟ್ರಿಕ್ಸ್ ಕ್ವಶನ್ ನೋಡಿದರೆ ಆ ಥರ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡ್ಬೋದು ನಾವು. ಓಕೆ, ಸೊ ಹಂಗಾಗಿ ಸೊ ಈ ಪ್ರಾಕ್ಟೀಸ್ KCT ಬೇಸ್ಡ್ ಪ್ರಾಬ್ಲಮ್ಸ್ ಏನಂತಂದರೆ ಪ್ರಾಕ್ಟೀಸ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ, ಮತ್ತು ಯಾವ ಟೈಪ್ ಕ್ವಶನ್ ಬರುತ್ತೆ ಅನ್ನೋದು ನಮಗೆ ಅರ್ಥ ಆಗ್ತಾ ಹೋಗುತ್ತೆ ಬ್ಯಾಕ್ಗ್ರೌಂಡಲ್ಲಿ. ಓಕೆ, ಸೊ ಈಗ ಫಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ. ಸೊ ಫಸ್ಟ್ ಕ್ವಶನ್ ಏನಿದೆ ನೋಡಿಲಿ. ಸೊ ಇದು ಫಸ್ಟ್ ಕ್ವಶನ್ನು. ಆರ್ಡರ್ ಆಫ್ ಸಿಂಗಲ್ ಮ್ಯಾಟ್ರಿಕ್ಸ್ ಅಂತ. ಆರ್ಡರ್ ಆಫ್ ಎ ಸಿಂಗಲ್ ಮ್ಯಾಟ್ರಿಕ್ಸ್ ಅಂದರೆ ಇದಿಷ್ಟು ಕೊಟ್ಟಿರಲ್ಲ, ಅದೆಲ್ಲ ಸಾಲ್ವ್ ಮಾಡಿದ್ಮೇಲೆ ಸಿಂಗಲ್ ಮ್ಯಾಟ್ರಿಕ್ಸ್ ಆಬ್ಟೇನ್ ಆಗುತ್ತೆ ಫ್ರಮ್ ಇದರಿಂದ ಅಂತ. ಈ ಮ್ಯಾಟ್ರಿಕ್ಸ್ನ ಸಾಲ್ವ್ ಮಾಡಿದಾಗ ಒಂದು ಸಿಂಗಲ್ ಮ್ಯಾಟ್ರಿಕ್ಸ್ ಬರುತ್ತಲ್ಲ, ಆ ಮ್ಯಾಟ್ರಿಕ್ಸಿನ ಆರ್ಡರ್ ಫೈಂಡ್ ಮಾಡಬೇಕು ನಾವು. 4 ಆಪ್ಷನ್ಸ್ ಇದೆ, 2/3, 2/2, 3/2, 3/3 ಅಂತ 4 ಆಪ್ಷನ್ಸ್ ಕೊಟ್ಟಾರೆ. ಸೊ ಈಗ ಯಾವ ಥರ ಸಾಲ್ವ್ ಮಾಡಬೇಕು ಅಬ್ಸರ್ವ್ ಮಾಡಿರಿ. ಕ್ವಶನ್ ನೋಡೇ ನಾವು ಸಾಲ್ವ್ ಮಾಡಿಬಿಡ್ಬೋದು. ಯಾಕಂದರೆ ನಮಗೆ ಆರ್ಡರ್ ಆಫ್ ಎ ಮ್ಯಾಟ್ರಿಕ್ಸು, ಅಡಿಷನ್ನು, ಸಬ್ಟ್ರಾಕ್ಷನು, ಆರ್ಡರ್ ಆಫ್ ಎ ಮ್ಯಾಟ್ರಿಕ್ಸ್ ಇನ್ ಮಲ್ಟಿಪ್ಲಿಕೇಶನ್ ಗೊತ್ತು. ಸೊ ಗೊತ್ತಿಲ್ಲ ಅಂದರೆ ಪ್ರೀವಿಯಸ್ ವೀಡಿಯೋದಲ್ಲಿ ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಅದನ್ನು ಅಬ್ಸರ್ವ್ ಮಾಡಿ ನೋಡಿರಿ, ಕಲೀರಿ. ಅದು ಅರ್ಥ ಆದರೆ ನಮಗೆ ಈ ಪ್ರಾಬ್ಲಮ್ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಓಕೆ, ಸೊ ಈಗ ಫಸ್ಟ್ ಮಧ್ಯದಲ್ಲಿ ಬ್ರ್ಯಾಕೆಟ್ ಇನ್ಸೈಡ್ ಇದೆ ನೋಡ್ರಿ, ಇಲ್ಲಿ ಮ್ಯಾಟ್ರಿಕ್ಸ್ ಇದೆ. ಸೊ ಇಲ್ಲಿ 2 ಮ್ಯಾಟ್ರಿಕ್ಸ್ ಇದಾವೆ, ಮಧ್ಯದಲ್ಲಿ ಮೈನಸ್ ಇದೆ. ಹೌದಾ, ಸೊ ಈಗ ಅಬ್ಸರ್ವ್ ಮಾಡಿರಿ, ಇಲ್ಲಿ ಏನು ಇದ್ರದ್ದು ಆರ್ಡರ್ ಏನು ಎಲ್ಲ ಮ್ಯಾಟ್ರಿಕ್ಸ್ ಆರ್ಡರ್ ಬರ್ಕೊಟ್ರಿ ಈಸಿ ಆಗುತ್ತೆ. ಸೊ ಈ ಮ್ಯಾಟ್ರಿಕ್ಸ್ ಆರ್ಡರ್ ಏನಿದೆ, ಇದ್ರದ್ದು ಆರ್ಡರ್ ಇದು ಈ ಥರ ಇದೆ ಮ್ಯಾಟ್ರಿಕ್ಸ್. ಹೌದಾ, ಹಿಂಗಿದೆ. ಇಲ್ಲೊಂದು ಮ್ಯಾಟ್ರಿಕ್ಸ್ ಇದೆ, ಈ ಥರ ಬ್ರ್ಯಾಕೆಟ್ ಇದೆ. ನೆಕ್ಸ್ಟ್ ಇಲ್ಲೊಂದು ಮ್ಯಾಟ್ರಿಕ್ಸ್ ಇದೆ ಹಿಂಗೆ, ಮೈನಸ್ ಇಲ್ಲೊಂದು ಮ್ಯಾಟ್ರಿಕ್ಸ್ ಈ ಶೇಪಲ್ಲಿ ಇದೆ. ಆರ್ಡರ್ ಅಷ್ಟೇ ಫೋಕಸ್ ಮಾಡಿರಿ, ವ್ಯಾಲ್ಯೂಸ್ ಏನು ನಮಗೆ ಇಂಪಾರ್ಟೆಂಟ್ ಆಗಲ್ಲ. ಈಗ ಆರ್ಡರ್ ಕೇಳಿದ್ರೆ ಆರ್ಡರ್ ಅಷ್ಟೇ ಫೋಕಸ್ ಮಾಡಿರಿ. ಓಕೆ, ಈಗ ಆರ್ಡರ್ ಮ್ಯಾಟ್ರಿಕ್ಸ್ ಬರೀತೀನಿ. ಇದ್ರದ್ದು ಆರ್ಡರ್ ಹೆಂಗಿದೆ, ಈ ಮ್ಯಾಟ್ರಿಕ್ಸ್ ಫಸ್ಟ್ ಮ್ಯಾಟ್ರಿಕ್ಸ್ ನೋಡ್ರಿ, ಏನಿದೆ 3 ರೋಸ್ ಇದ್ದಾವೆ, 2 ಕಾಲಮ್ಸ್ ಇದೆ. ಅದಕ್ಕೆ ಇದೇನು ಬರೀತೀನಿ, 3 ರೋಸ್ 2 ಕಾಲಮ್ಸ್. ಫಸ್ಟ್ ರೋಸ್ ಬರೀಬೇಕು, ಆಮೇಲೆ ಕಾಲಮ್ಸ್ ಬರೀಬೇಕಂತ ಹೇಳಿದೆ. ಹೌದಾ, ಸೊ 3 ರೋಸು 2 ಕಾಲಮ್, 3/2 ಇದೆ. ಈ ಬ್ರ್ಯಾಕೆಟ್ ಇನ್ಸೈಡ್ ಇದೆ ಅಲ್ಲ, ಈ ಮ್ಯಾಟ್ರಿಕ್ಸ್ ನೋಡ್ರಿ, ಇದು 2 ರೋಸ್ 3 ಕಾಲಮ್ಸ್ ಇದಾವೆ. ಹೌದಾ, 2 ರೋಸ್ 3 ಕಾಲಮ್ಸ್. ಇಲ್ಲಿ ಅಬ್ಸರ್ವ್ ಮಾಡಿರಿ ಹೆಂಗಿದೆ ನೋಡಿ, 2 ರೋಸ್ 3 ಕಾಲಮ್ಸ್ ಇದೆ, 1 2 3. ಹೌದಾ, ಇದು ಅಷ್ಟೇ ಸೇಮ್, 2 ರೋಸ್ 1 2 3 ಕಾಲಮ್ಸ್ ಇದ್ದಾವೆ. ಸೊ ಹಂಗಂದ್ರೆ ಎರಡು ಸೇಮ್ ಇದೆ. ಹೌದಾ, ಸೊ ಇದೇನು ಬರಿತೀನಿ, ಇದು 2 ರೋಸು 3 ಕಾಲಮು, ಇದು 2 ರೋಸು 3 ಕಾಲಮ್. ನಿಮ್ಗೆ ಗೊತ್ತು, ಅಡಿಷನ್ನು ಸಬ್ಟ್ರಾಕ್ಷನಲ್ಲಿ ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ ಸೇಮ್ ಇರುತ್ತೆ. ಎರಡು ಮ್ಯಾಟ್ರಿಕ್ಸ್ ಎ ಮತ್ತು ಬಿನ ಆ್ಯಡ್ ಮಾಡಬೇಕು ಇಲ್ಲ ಸಬ್ಟ್ರಾಕ್ಟ್ ಮಾಡಬೇಕಂದ್ರೆ ಇವೆರಡರ ಆರ್ಡರ್ ಏನಿರ್ಬೇಕು, ಸೇಮ್ ಇರಬೇಕು. ಆರ್ಡರ್ ಸೇಮ್ ಇರಬೇಕು.
ಅಂದರೆ ಇದು ಇದು M/N ಇತ್ತಂದರೆ ಇದು M/N ಇರಬೇಕು, ಇದು P/Q ಇತ್ತಂದರೆ ಇದು P/Q ಇರಬೇಕು. ಆ ಥರ ಇದೆ, ವರ್ಕ್ ಆಗ್ತಿದೆ. ಸೊ ಇಲ್ಲಿ ನೋಡಿರಿ ಈ ಮ್ಯಾಟ್ರಿಕ್ಸ್ದು 2/3 ಇದೆ, ಮೈನಸ್ ಇನ್ನೊಂದು ಮ್ಯಾಟ್ರಿಕ್ಸು 2/3 ಇದೆ. ಸೊ ಸಾಲ್ವ್ ಮಾಡಿದ್ಮೇಲೆ ಏನು ಬರುತ್ತೆ, ಇದನ್ನ ಸಾಲ್ವ್ ಮಾಡಿದ್ಮೇಲೆ ಒಂದು ಮ್ಯಾಟ್ರಿಕ್ಸ್ ನ್ಯೂ ಮ್ಯಾಟ್ರಿಕ್ಸ್ ಬರುತ್ತಲ್ಲ ಸಿ, ಇದೇನಾಗಿರುತ್ತೆ ಈ ಸಿ, ಇದು ಕೂಡ ಸೇಮ್ ಆರ್ಡರ್. ಇವೇನಂದ್ರೆ M/N ಆಗಿದ್ದರೆ ಇದೇನಾಗಿರುತ್ತೆ ಹಂಗಂದ್ರೆ ನ್ಯೂ ಮ್ಯಾಟ್ರಿಕ್ಸ್ ಬರುತ್ತಲ್ಲ, ಅಡಿಷನ್ ಸಬ್ಟ್ರಾಕ್ಷನ್ ಮಾಡಿದ್ಮೇಲೆ ಅದು ಕೂಡ M/N ಬರುತ್ತೆ. ಸೊ ಹಂಗಂದ್ರೆ ಇವೆರಡು ಕಂಬೈನ್ ಮಾಡಿದರೆ ನಮ್ಗೇನು ಬರುತ್ತೆ ನಾವು, ಸೊ ಇವೆರಡು ಸಾಲ್ವ್ ಮಾಡಿದ್ಮೇಲೆ ನಮ್ಗೆ ಯಾವ ಮ್ಯಾಟ್ರಿಕ್ಸ್ ಬರುತ್ತೆ, 2/3 ಮ್ಯಾಟ್ರಿಕ್ಸ್ ಬರುತ್ತೆ. 2/3 ಮ್ಯಾಟ್ರಿಕ್ಸ್ ಬರುತ್ತೆ. ಇಲ್ಲೇನಿದೆ, ಇಲ್ಲಿ ಆರ್ಡರ್ ಏನಿದೆ, ಇದು 3/2 ಇದೆ. 3/2 ಇದೆ, ಇದು ಆರ್ಡರ್, ಫಸ್ಟ್ ಮ್ಯಾಟ್ರಿಕ್ಸ್ ಆರ್ಡರ್ ಏನಿದೆ 3/2 ಇದೆ. ಸೊ ಈಗ ಇವೆರಡು ಸಬ್ಟ್ರಾಕ್ಟ್ ಮಾಡೋದ್ರಿಂದ ಒಂದು ಮ್ಯಾಟ್ರಿಕ್ಸ್ ಬಂತಲ್ಲ, ಇದೇನಿದೆ 2/3 ಬಂತು, ಈ ಮ್ಯಾಟ್ರಿಕ್ಸ್ದು 3/2 ಇತ್ತು. ಇವೆರಡನ್ನ ಏನು ಮಾಡ್ಬೇಕು, ಇಲ್ಲಿ ನೋಡ್ರಿ ಏನು ಮಾಡ್ಬೇಕು, ಮಲ್ಟಿಪ್ಲಿಕೇಶನ್ ಮಾಡ್ಬೇಕು, ಮಲ್ಟಿಪ್ಲೈ ಇದೆ ಆಪರೇಷನ್. ಸೊ ಇವೆರಡು ಮ್ಯಾಟ್ರಿಕ್ಸ್ ಮಧ್ಯೆ ಮಲ್ಟಿಪ್ಲೈ ಇರೋದ್ರಿಂದ ಅಬ್ಸರ್ವ್ ಮಲ್ಟಿಪ್ಲಿಕೇಶನ್ ಏನು ಹೇಳಿದ್ದೆ, ಫಸ್ಟ್ ಮ್ಯಾಟ್ರಿಕ್ಸ್ ಮಲ್ಟಿಪ್ಲೈ ಮಾಡ್ತೀವಲ್ಲ ಅದರದ್ದು ಕಾಲಮ್ಸು, ಸೆಕೆಂಡ್ ಮ್ಯಾಟ್ರಿಕ್ಸ್ ರೋ ಮಲ್ಟಿಪ್ಲೈ ಮಾಡ್ತೀವಲ್ಲ ಅದರದ್ದು ರೋಸ್ ಸೇಮ್ ಇರಬೇಕು. ಸೇಮ್ ಐತಿ, ಇಲ್ಲಿ ಮ್ಯಾಚ್ ಆಗ್ತಿದೆ ಇದು, ಹೌದಾ, ಇದು ಸೇಮ್ ಐತಿ. ಎರಡು ಸೇಮ್ ಇದೆ ಅಂದಮೇಲೆ ಇದು ಪ್ರೊಡಕ್ಟ್ ಮಾಡಿದ್ಮೇಲೆ ಏನು ಬರುತ್ತೆ ಅಂತ, ಈಗ ನಮಗೆ ಎ ಒಂದು ಮ್ಯಾಟ್ರಿಕ್ಸ್ ಇದೆ, ಬಿ ಒಂದು ಮ್ಯಾಟ್ರಿಕ್ಸ್ ಇದೆ. ಎ ಆರ್ಡರ್ ಏನಿದೆ 3/2 ಇದೆ, ಓಕೆ, ಬಿ ಆರ್ಡರ್ ಏನಿದೆ 2/3 ಇದೆ, ಹೌದಾ, ಇವೆರಡು ಸೇಮ್ ಇದೆ, ಮ್ಯಾಚ್ ಆಗ್ತಿದೆ. ಇದು ಪ್ರೊಡಕ್ಟ್ ಮಾಡಿದ್ಮೇಲೆ ನ್ಯೂ ಮ್ಯಾಟ್ರಿಕ್ಸ್ ಸಿ ಅಂತ ಬರುತ್ತಲ್ಲ, ಅದು ನೇಮ್ ಸಿ ಅಂತ ಮಾಡ್ತಿದ್ದೀನಿ. ಇದ್ರದ್ದು ಆರ್ಡರ್ ಹೆಂಗಿರುತ್ತೆ ಅಂದರೆ ನೋಡಿ, ಫಸ್ಟ್ ಲಾಸ್ಟ್ ಮ್ಯಾಚ್ ಮಾಡೋಕೆ, ಫಸ್ಟ್ ಲಾಸ್ಟ್ ಏನೈತೆ, ಫಸ್ಟ್ ಮ್ಯಾಟ್ರಿಕ್ಸಲ್ಲಿ ರೋಸ್ ಏನಾಯ್ತು 3 ಇದೆ, ಸೆಕೆಂಡ್ ಮ್ಯಾಟ್ರಿಕ್ಸಲ್ಲಿ ಲಾಸ್ಟ್ ಏನು ಕಾಲಮ್ಸ್, ಸೊ ಏನಾಯ್ತು 3/3. ಸೊ ಹಂಗಂದ್ರೆ ಇದ್ರದ್ದು ಈ ಮ್ಯಾಟ್ರಿಕ್ಸ್ ಟೋಟಲ್ ಮಲ್ಟಿಪ್ಲೈ ಮಾಡಿದಾಗ ಇದ್ರದ್ದು ಬಂದಿರೋದು ಪ್ಲಸ್ ಇದ್ರದ್ದು ಮಲ್ಟಿಪ್ಲೈ ಮಾಡಿದಾಗ ನಮ್ಗೆ ಏನು ಬರುತ್ತೆ, 3/3 ಬರುತ್ತೆ, ಇದೆ ಆನ್ಸರ್. ಹಂಗಾಗಿ ಏನಾಗುತ್ತೆ ಇದು 3/3 ಅಂದರೆ ಅದು ಆಪ್ಷನ್ ಡಿ ಇಸ್ ದಿ ರೈಟ್ ಆನ್ಸರ್, 3/3 ಈ ಥರ. ಸೊ ಫಸ್ಟ್ ಆರ್ಡರ್ ನೋಡ್ಕೊಳ್ರಿ, ಸಬ್ಟ್ರಾಕ್ಷನ್ಗೆ ಹೆಂಗಿರುತ್ತೆ, ಮಲ್ಟಿಪ್ಲಿಕೇಶನ್ ಹೆಂಗಿರುತ್ತೆ, ಮಲ್ಟಿಪ್ಲಿಕೇಶನ್ದು ಬಂದಾಗ ಯಾವ ಥರ ಇರುತ್ತೆ, ಆರ್ಡರ್ ಏನಾಗುತ್ತೆ, ಇದಿಷ್ಟು ಕಾನ್ಸೆಪ್ಟ್, ಇದಿಷ್ಟು ಗೊತ್ತಿದ್ದರೆ ನಮಗೆ ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ ಮೇಲೆ. ಸೊ ಆರ್ಡರ್ ಆಫ್ ಮ್ಯಾಟ್ರಿಕ್ಸು ಅದು ಬೇಸ್ಡ್ ಆನ್ ಆಪರೇಷನ್ ಆಫ್ ಮ್ಯಾಟ್ರಿಕ್ಸ್ ಮೇಲೆ ಕೇಳ್ತಾರೆ ಕ್ವಶನ್ ಈ ಥರ. ನೆಕ್ಸ್ಟ್ ಇದು ಸೆಕೆಂಡ್ ಕ್ವಶನ್ನು. ಸೆಕೆಂಡ್ ಕ್ವಶನ್ ಏನಿದೆ ನೋಡ್ರಿ, ಇಲ್ಲಿ ಅಬ್ಸರ್ವ್ ಮಾಡಿರಿ. ಎ ಕೊಟ್ಟರೆ, ಎ ಮ್ಯಾಟ್ರಿಕ್ಸ್ 2/2 ಮ್ಯಾಟ್ರಿಕ್ಸ್ ಕೊಟ್ಟರೆ ಇದನ್ನು ಸಾಲ್ವ್ ಮಾಡಬೇಕು. ಇದನ್ನು ಸಾಲ್ವ್ ಮಾಡಿದ್ಮೇಲೆ ನಮ್ಗೆ ಕೆ ಏನು ಬರುತ್ತೆ ಅಂತ ಕೇಳ್ತಿದ್ರು. ಇಕ್ವೇಷನ್ ಥರ ಕೊಟ್ಟರೆ A² - KA - 5i = 0 ಅಂತ ಕೊಟ್ಟರೆ. ಸೊ ಈಗ ನಮ್ಗೆ ಇದು ಎ ಗೊತ್ತಿಲ್ಲ, ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಕ್ಕೆ ಎ ವ್ಯಾಲ್ಯೂ ಆಲ್ರೆಡಿ ಐತಿ. ಐ ಅಂದರೆ ಗೊತ್ತು, ಐ ಅಂದರೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ 1 0 0 1 ಅಂತ ಬರೆದ್ಬಿಡ್ತೀವಿ. ಟೈಪ್ಸ್ ಆಫ್ ಮ್ಯಾಟ್ರಿಕ್ಸಲ್ಲಿ ಗೊತ್ತು ನಮಗೆ, ಐಡೆಂಟಿಟಿ ಮ್ಯಾಟ್ರಿಕ್ಸ್ ಹೆಂಗೆ ಬರೀತೀವಿ. ಐ 0 ಅಂದರೆ ಇದು ಗೊತ್ತು, ಓ ಅಂದರೆ ಇದೇನು 0 ಮ್ಯಾಟ್ರಿಕ್ಸ್ 0 0 0 0 ಬರ್ತಲ್ಲ ಅದು. ಸೊ ಹಿಂಗಂದ್ರೆ ಈಗ ಫಾರ್ಮೆಟ್ ನೋಡ್ರಿ ಹಿಂಗಿದೆ ಹೌದಾ, ಅದು A² ಅಬ್ಸರ್ವ್ ಮಾಡ್ರಿ ಯಾವ ಥರ ಇದೆ, ಹಿಂಗಿದೆ A² - KA - 5i = 0 ಈ ಥರ ಐತೆ ಹೌದಾ. ಇದರಲ್ಲಿ ಕೆ ಏನಂತ ಕೇಳ್ತಿದ್ರು, ಇದು ಕ್ವಶನ್ ಮಾರ್ಕ್. ಈ ಕೆ ಫೈಂಡ್ ಮಾಡೋಕೆ ನಾವು. ಸೊ A² ಒಂದು ಮ್ಯಾಟ್ರಿಕ್ಸ್ ಬೇಕು ಹೌದಾ, ಇಲ್ಲಿ ನೋಡಿ ಒಂದು ಮ್ಯಾಟ್ರಿಕ್ಸ್ ಬರೀತೀನಿ ಈ ಥರ, A² - KA ನೋಡ್ರಿ, KA ಬೇಕು, ಇದು ಒಂದು ಮ್ಯಾಟ್ರಿಕ್ಸ್ ಇಮ್ಯಾಜಿನ್ ಮಾಡ್ಕೊಳ್ರಿ, ಹಿಂಗೆ ಬರ್ತದ -5i. ಐ ಅಂದ್ರೆ ಗೊತ್ತು ನಮ್ಗೆ ಏನಿರ್ತದೆ 1 0 0 1 ಇರ್ತದೆ = 0 ಮ್ಯಾಟ್ರಿಕ್ಸ್. 0 ಮ್ಯಾಟ್ರಿಕ್ಸ್ ಅಂದರೆ ಇಲ್ಲೇನಿರುತ್ತೆ 0 0 0 0 ಇರುತ್ತೆ ಹೌದಾ. ಈಗ ಇಲ್ಲಿ ಎ ಅಂದರೆ ಗೊತ್ತು, ಏನಿರುತ್ತೆ ಇಲ್ಲಿ 1 ಇರ್ತದೆ. ಸೊ ನಮ್ಗೆ ಇದಿಷ್ಟು ಗೊತ್ತಾಯ್ತು. 1 ಎ ಅಂದರೆ ಒಂದೇ ಬರ್ಕೊತಿದ್ದೀನಿ, ಅಷ್ಟು ಬರಿಬೋದು. ಸೊ ಟೈಮ್ ಇರಲ್ಲ ನಮಗೆ, ಸೊ ಇಲ್ಲಿ 1 ಬರಿತಿದ್ದೀನಿ, 1 ವ್ಯಾಲ್ಯೂ ಇಲ್ಲಿ 1 ಇರ್ತಂದು ಗೊತ್ತಲ್ಲ, ಎ ವ್ಯಾಲ್ಯೂ ನೋಡ್ರಿ, ಎಲ್ಲಿ ಏನಿತ್ತು ಇಲ್ಲಿ 1 ಐತೆ. ಸೊ ಅದು 1 ಬರೀತಿ. ಈಗ ನಮ್ಗೆ A² ಇಲ್ಲೇನಿರುತ್ತೆ ಅನ್ನೋದು ಕಂಡು ಹಿಡಿದು ಬಿಟ್ರೆ ನಮಗೆ ಆನ್ಸರ್ ಸಾಲ್ವ್ ಆಗಿಬಿಡುತ್ತೆ ಅಷ್ಟೇ. A² ಫೈಂಡ್ ಮಾಡೋಕೆ, ಈಗ A² ನೋಡ್ರಿ, A² ಅಂದರೆ ಏನು ಮಾಡ್ತೀವಿ, A × A ಹೌದಾ, ಎ ಮ್ಯಾಟ್ರಿಕ್ಸು ಇಂಟು ಎ ಮ್ಯಾಟ್ರಿಕ್ಸ್ ಇಂಟು ಎ ಮ್ಯಾಟ್ರಿಕ್ಸ್ ಮಲ್ಟಿಪ್ಲೈ ಮಾಡಿದ್ರೆ ಇಲ್ಲೂ ಬರುತ್ತೆ ನಮಗೆ A² ಬರುತ್ತೆ ಹೌದಾ. ಈಗ ಅಬ್ಸರ್ವ್ ಮಾಡಿರಿ, ಇದು ಬರ್ಬೇಕಂದ್ರೆ ಈ ವ್ಯಾಲ್ಯೂ ಐತಲ್ಲ, ಈ ಬಾಕ್ಸ್ ಹಾಕಿದೆ ನೋಡಿ, ಈ ಬಾಕ್ಸ್ ಹಾಕಿದ್ದೀನಲ್ಲ. ಸೊ ಈ ಬಾಕ್ಸಲ್ಲಿ ಇರೋದು ವ್ಯಾಲ್ಯೂ ಬರ್ಬೇಕಂದ್ರೆ ನಾವೇನು ಮಾಡ್ಬೇಕು ನೋಡ್ರಿ, ಫಸ್ಟ್ ಮ್ಯಾಟ್ರಿಕ್ಸಿನ ರೋ ಸೆಕೆಂಡ್ ಮ್ಯಾಟ್ರಿಕ್ಸಿನ ಕಾಲಮ್ಮು ಸಾಲ್ವ್ ಮಾಡಿದರೆ, ಇವೆರಡು ಸಾಲ್ವ್ ಮಾಡಿದರೆ ಇದು ಬರುತ್ತೆ ಗೊತ್ತು ನಮಗೆ. A11 ಬರಬೇಕಂದ್ರೆ ಫಸ್ಟ್ ರೋ ಫಸ್ಟ್ ಕಾಲಮ್ ಸಾಲ್ವ್ ಮಾಡ್ತೀವಿ, ಫಸ್ಟ್ ಮ್ಯಾಟ್ರಿಕ್ಸಿನ ರೋ ಫಸ್ಟ್ ಮ್ಯಾಟ್ರಿಕ್ಸಿನ ಕಾಲಮ್ ಮಲ್ಟಿಪ್ಲೈ ಮಾಡಿ ಇಲ್ಲಿ ಬರಿತೀವಿ ನಾವು, ಮಲ್ಟಿಪ್ಲಿಕೇಶನಲ್ಲಿ ಕಲ್ತಿದ್ದೀವಿ ಹೌದಾ. ಈಗ ಅದನ್ನು ಅಪ್ಲೈ ಮಾಡಿದ್ರೆ ಏನಾಗುತ್ತೆ ಆನ್ಸರ್ ನೋಡ್ರಿ, ಇದು ಏನಾಗುತ್ತೆ ಇಂಟು = ಈ ಥರ ಬೇಕೀಗ ಆನ್ಸರ್ ಹೌದಾ. ಇಲ್ಲೇನಿದೆ ಅದಷ್ಟೇ ಬರ್ಬೇಕು, ನಮ್ಗೇನು ಬೇಕು ಇದು ಅಷ್ಟೇ ಬೇಕಲ್ಲ, 1 3. ಇಲ್ಲೇನು ಬೇಕು, ಇಲ್ಲೇನಿದೆ 1 3 ಹೌದಾ. ಸೊ ಏನಾಯ್ತು, ಇದು ಮಲ್ಟಿಪ್ಲೈ ಮಾಡ್ತೀನಿ ಏನಾದ್ರು ನೋಡ್ರಿ, ಇದು 1 1 × 1 1 ಇಲ್ಲಿ ಮೇಲೆ ಬರ್ಕೊತೀನಿ, 3 × 3 9. ಇವೆರಡು ಏನು ಮಾಡೋಕೆ ಆ್ಯಡ್ ಮಾಡೋಕೆ ಏನಾಯ್ತು, ಇದು 10 ಆಯಿತು
1 + 9 10 ಅಲ್ಲ, ಇಲ್ಲೇನು ಬಂತು ನಮಗೆ 10 ಬಂತು ಗೊತ್ತಾಯ್ತಾ. ಫಸ್ಟ್ ರೋ ಫಸ್ಟ್ ಕಾಲಮ್ ಮಲ್ಟಿಪ್ಲೈ ಮಾಡಬೇಕು. ಸೊ ಹಂಗಾಗಿ ಫಸ್ಟ್ ಮ್ಯಾಟ್ರಿಕ್ಸ್ ಎ ಅಲ್ಲ, ಅದ್ರದ್ದು ರೋ ಬರ್ಕೊಂಡಿನಿ. ಸೆಕೆಂಡ್ ಮ್ಯಾಟ್ರಿಕ್ಸ್ ಇರೋದು ಎ, ಅದ್ರದ್ದು ಕಾಲಮ್ ಬರ್ಕೊಂಡಿನಿ. ಕಾಲಮ್ ಏನೈತಿ ಇಲ್ಲಿ 1 3 ಐತಿ. ಪೂರ್ತಿ ಎಲ್ಲ ಬರ್ಕೊಂಡು ಸಾಲ್ವ್ ಮಾಡೋಕ್ಕಿನ ನಮ್ಗೆ ಏನು ಬೇಕು ಅದಷ್ಟೇ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಸೊ 1 3 ಈ 1 3 1 × 1 ಏನಾಯ್ತು 1 ಆಯಿತು. 3 × 3 ಏನಾಯ್ತು 9 ಆಯಿತು. 1 + 9 ಏನಾಯ್ತು 10 ಆಯಿತು. ಸೊ ಹಂಗಂದ್ರೆ ಈ ಫಸ್ಟ್ ಏನು ಬರುತ್ತೆ ಇಲ್ಲಿ 10 ಬರುತ್ತೆ. ಎ ಸ್ಕ್ವೇರಿಗೆ ಇಲ್ಲಿ 10 ಬಂತು. ಇಲ್ಲೇನೈತಿ ಇಲ್ಲಿ 1 ಐತಿ. ಇಲ್ಲೇನೈತಿ 1 ಐತಿ. ಐ ಅಲ್ಲ ಇದು 1 ಐತಿ. ಇಲ್ಲಿ ಫಸ್ಟಿಗೆ ಏನಾಯ್ತು 0 ಐತಿ. ಇಕ್ವೇಟ್ ಮಾಡಿದ್ದೇನೆ 10 ಮೈನಸ್ ಕೆ ಇಂಟು 1 ಕೆ ಮೈನಸ್ 5 × 1 5 ಈಕ್ವಲ್ಸ್ ಟು 0. ಅಡಿಷನ್ ಸಬ್ಟ್ರಾಕ್ಷನ್ ಗೊತ್ತು ನಮಗೆಲ್ಲ. ಅಡಿಷನ್ ಸಬ್ಟ್ರಾಕ್ಷನ್ ಹೆಂಗೆ ಮಾಡ್ತೀವಿ ಎಲ್ಲ ಫಸ್ಟ್ ಎಲಿಮೆಂಟ್ ಸಾಲ್ವ್ ಮಾಡ್ತೀವಿ ಹೌದಾ. ಸೊ ಈಗ ಇದೇನತ್ತೆ 10 - 5 ಅಂದರೆ 5 5 ಮೈನಸ್ ಕೆ ಈಕ್ವಲ್ಸ್ ಟು 0. ಇದು ಸಾಲ್ವ್ ಮಾಡಿದ್ರೆ ಏನು ಬರುತ್ತೆ ಕೆ ವ್ಯಾಲ್ಯೂ 5 ಬರುತ್ತೆ. ಇದೇ ಆನ್ಸರ್. ಸೊ ಕೆ ವ್ಯಾಲ್ಯೂ 5 ಇಸ್ ದ ಆನ್ಸರ್. ಸೊ ಇದು ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಏನು ಮಾಡಿದ್ವಿ ಇಲ್ಲಿ ಈ ಥರ ಇಕ್ವೇಷನ್ ಕೊಟ್ಟಾಗ ಏನು ಮಾಡಬೇಕು, ಎ ಸ್ಕ್ವೇರ್ ಬೇಕು ನಮಗೆ. ಎ ಆಲ್ರೆಡಿ ಇದೆ, ಐ ಆಲ್ರೆಡಿ ಇದೆ, 0 ನಮಗೆ ಗೊತ್ತು ಆಲ್ರೆಡಿ. ಎ ಸ್ಕ್ವೇರ್ ಒಂದು ಫೈಂಡ್ ಮಾಡೋಕೆ. ಎ ಸ್ಕ್ವೇರ್ ಅಂದರೆ ಎಲ್ಲ ಫೈಂಡ್ ಮಾಡ್ಕೊಂಡು ಕೂಡಬಾರ್ದು. ಸೊ ಏನು ಮಾಡೋದು, ಫಸ್ಟ್ ರೋ ಫಸ್ಟ್ ಕಾಲಮ್ ಮಲ್ಟಿಪ್ಲೈ ಮಾಡಿರಿ. ಸೊ ಫಸ್ಟ್ ರೋ ಫಸ್ಟ್ ಕಾಲಮ್ ಮಲ್ಟಿಪ್ಲೈ ಮಾಡಿದ್ರೆ ಒಂದು ಎಲಿಮೆಂಟ್ ಬರುತ್ತೆ ನಮಗೆ ಎ ಸ್ಕ್ವೇರ್ ಅಲ್ಲ ಹೌದಾ. ಹಂಗಂದ್ರೆ ಫಸ್ಟ್ ರೋ ಬರ್ಕೊಳ್ರಿ, ಫಸ್ಟ್ ಕಾಲಮ್ ಬರ್ಕೊಳ್ರಿ, ಒಂದು ಎಲಿಮೆಂಟ್. ಈಗ ಇನ್ನೊಂದು ಬೇಕು ಅನ್ಕೊಳ್ರಿ, ಅಕಸ್ಮಾತ್ ಸಾಲ್ವ್ ಮಾಡೋದ್ರೆ ಇನ್ನೊಂದು ಫೈಂಡ್ ಮಾಡೋ ಸಿಚುವೇಶನ್ ಬಂತು. ಇನ್ನೊಂದು ಫೈಂಡ್ ಮಾಡೋಕಂದ್ರೆ ಇಲ್ಲಿ ಕಾಲಮ್ ಬರ್ಕೋಬೇಕು ಅಷ್ಟು. ಇದೇನಿದೆ 3 4 ಇದೆ ಹೌದಾ. ಇಲ್ಲಿದೆ 3 4. ಈಗ ಫಸ್ಟ್ ರೋ ಸೆಕೆಂಡ್ ಕಾಲಮ್, ಈ ಫಸ್ಟ್ ರೋ ಸೆಕೆಂಡ್ ಕಾಲಮ್ ಇದನ್ನು ಮಲ್ಟಿಪ್ಲೈ ಮಾಡಿದ್ರೆ ಏನು ಬರ್ತೀವಿ ಇಲ್ಲಿ ಬರ್ತೀವಿ ಸೆಕೆಂಡ್ ಬಾಕ್ಸ್ ಬರ್ತಿ ಇಲ್ಲಿ ಹೌದಾ. ಸೊ ಈಗ ಮಾಡಿರಿ ಏನಾಯ್ತು 1 × 3 3 ಬರುತ್ತೆ. ಇಲ್ಲಿ ಮೇಲೆ ಬರ್ಕೊಡು ಪೆನ್ಸಿಲ್ 3 4 12 + 3 ಏನಾಗುತ್ತೆ 15 ಆಗುತ್ತೆ. ಇದು 15 ಇಲ್ಲಿ ಬೇಕು 15 ಬರ್ಬೇಕು. ಯಾವುದು ಬೇಕು ಅದಷ್ಟೇ ಮಲ್ಟಿಪ್ಲೈ ಮಾಡ್ಕೊಂಡು ಸಾಲ್ವ್ ಮಾಡ್ಬಿಡ್ಬೇಕು. ಇದೇ ಫಾಸ್ಟಾಗಿ ಮಾಡೋ ಮೆಥಡ್. ಸೊ ಈಗ ಎ ಸ್ಕ್ವೇರ್ ನಾವೆಲ್ಲ ಎ ಸ್ಕ್ವೇರಲ್ಲಿರೋ ಇದೆಲ್ಲ ಫೈಂಡ್ ಮಾಡಿ ಇದರ ಸಬ್ಸ್ಟಿಟ್ಯೂಟ್ ಮಾಡಿ ಸಾಲ್ವ್ ಮಾಡೋಕಂದ್ರೆ ಟೈಮ್ ಇರಲ್ಲ ಅಷ್ಟು. ಓಕೆ. ಸೊ ಮ್ಯಾಟ್ರಿಕ್ಸ್ ಕ್ವಶನ್ನ ಈಸಿಯಾಗಿ ಮಾಡ್ಬೋದು. ಈಸಿಯಾಗಿ ಮಾಡಿ ಇಲ್ಲಿ ಟೈಮ್ ಸೇವ್ ಮಾಡಿದರೆ ಬೇರೆ ಕ್ವಶನ್ಗೆ ಇನ್ವೆಸ್ಟ್ ಮಾಡೋಕ್ಕೆ ಬರುತ್ತೆ ಟೈಮ್ ಅಷ್ಟೇ. ಸೊ ಇದು ಕಾನ್ಸೆಪ್ಟ್. ಈ ಯಾವ ಥರ ಬೇರೆ ತಲೆ ಎಲ್ಲನೇ ನೀವು ಇಕ್ವೇಷನ್ ಕಂಡಾಗ ಈ ಮೆಥಡ್ ಅಪ್ಲೈ ಮಾಡಿರಿ, ಈ ಫಾರ್ಮೆಟ್ ಅಪ್ಲೈ ಮಾಡಿರಿ, ಆನ್ಸರ್ ಬರುತ್ತೆ. ಓಕೆ. ಇದು ಅರ್ಥ ಆಯ್ತು ಅಂತ ಅನ್ಕೊತೀನಿ. ನೆಕ್ಸ್ಟ್ ಥರ್ಡ್ ಕ್ವಶನ್. ಸೊ ಎ ನೋಡಿ, ಎ ಇದೆ, ಬಿ ಇದೆ. ಎ ವ್ಯಾಲ್ಯೂ ಕೊಟ್ಟರೆ, ಬಿ ವ್ಯಾಲ್ಯೂ ಕೊಟ್ಟರೆ, ಎ ವ್ಯಾಲ್ಯೂ ಇದೆ, ಬಿ ವ್ಯಾಲ್ಯೂ ಇದೆ. ಫೈಂಡ್ ಎ ಸ್ಕ್ವೇರ್ ಈಕ್ವಲ್ಸ್ ಟು ಬಿ ಅಂತ ಹೇಳಿದ್ದಾರೆ ಹೌದಾ. ಎ ವ್ಯಾಲ್ಯೂ ಬಿ ವ್ಯಾಲ್ಯೂ ಇದೆ, ಎ ಸ್ಕ್ವೇರ್ ಈಕ್ವಲ್ಸ್ ಟು ಬಿ ಫೈಂಡ್ ಮಾಡಬೇಕು. ಸೊ ಈಗ ಎ ಸ್ಕ್ವೇರ್ ಈಕ್ವಲ್ಸ್ ಟು ಬಿ ಎಲ್ಲ ಫಸ್ಟ್ ಇದು ನೋಡಿ ಏನು ಬರ್ಕೊಳ್ಳಿ, ಏನಿದೆ ಗಿವನ್ ಎ ಸ್ಕ್ವೇರ್ ಈಕ್ವಲ್ಸ್ ಟು ಬಿ ಅಂತ. ಎ ಸ್ಕ್ವೇರ್ ಈಕ್ವಲ್ಸ್ ಟು ಬಿ. ಫೈಂಡ್ ವ್ಯಾಲ್ಯೂ ಆಫ್, ಇಲ್ಲೇನಿದೆ ಏನು ಫೈಂಡ್ ಮಾಡ್ಬೇಕು ನಾವು, ಫೈಂಡ್ ವ್ಯಾಲ್ಯೂ ಆಫ್ ಅಲ್ಫಾ ಅಂತ ಕೇಳಿದ್ರೆ ಇಲ್ಲೇ ಐತಲ್ಲ ಅಲ್ಫಾ, ಈ ಅಲ್ಫಾ ಫೈಂಡ್ ಮಾಡೋದು. ಇದು ವ್ಯಾಲ್ಯೂ ಏನು ಅಂತ ಕೇಳ್ತಿದ್ರು. ಆಪ್ಷನ್ ಏನಿದೆ ನೋಡ್ರಿ, 1 ಇದೆ, -1 ಇದೆ, 4 ಇದೆ, ನೋ ರಿಯಲ್ ವ್ಯಾಲ್ಯೂಸ್ ಅಂತ ಇದೆ. ನಂಬರ್ಸ್ ಓಕೆ ಇವೆಲ್ಲ. ಇದು ಯಾಕೆ ಕೊಟ್ಟಾರೆ ಇದು ಅಬ್ಸರ್ವ್ ಮಾಡಿರಿ. 4th ಕ್ವಶನ್ ಇದು ನಮಗೆ ಕನ್ಫ್ಯೂಸ್ ಮಾಡ್ತಿದೆ ಹೌದಾ. ಸೊ ಇದ್ರ ಮೇಲೆ ನಾವು ಫೋಕಸ್ ಮಾಡೋಕೆ. ಇದು ನೋ ರಿಯಲ್ ವ್ಯಾಲ್ಯೂ ಅಂದರೆ ವ್ಯಾಲ್ಯೂಸೇ ಇಲ್ಲ ಇದಕ್ಕೆ. ಅಲ್ಫಾಗೆ ರಿಯಲ್ ವ್ಯಾಲ್ಯೂ ಹಾಕಕ್ಕೆ ಬರೋದಿಲ್ಲ ಅಂದರೆ ಎ ಸ್ಕ್ವೇರ್ ಈಕ್ವಲ್ಸ್ ಟು ಬಿ ಆಗಂತ ಅಲ್ಫಾ ವ್ಯಾಲ್ಯೂ ಇಲ್ಲ ಅಂತ ಹೇಳ್ತಾ ಇದೆ ಮೀನಿಂಗ್. ಯಾಕಿರ್ಬೋದು ಇದು ಆಪ್ಷನ್ ಡಿ ಕೊಟ್ರಂದರೆ ಇದ್ರ ಮೇಲೆ ಸಸ್ಪೆನ್ಸ್ ಕ್ರಿಯೇಟ್ ಆಗ್ತದ. ಇದ್ರ ಮೇಲೆ ಫೋಕಸ್ ಮಾಡೋಕೆ ಇದು ಮೇನಿಗಿದೆ. ಚೆಕ್ ಮಾಡೋಣ. ಓಕೆ. ಸೊ ಈಗ ಫಸ್ಟ್ ಏನಾದ್ರು ನೋಡ್ರಿ. ಸೊ ಆಪ್ಷನ್ಸ್ನ ನಾವು ಫಸ್ಟ್ ನೋಡ್ಕೋಬೇಕು. 4 ಆಪ್ಷನ್ಸ್ ಇದ್ದಾವೆ. 4 ಆಪ್ಷನ್ಸ್ ಏನೇನು ಹೇಳ್ತಿದ್ದೇವೆ ಅನ್ನೋದ್ರ ಬಗ್ಗೆ ಐಡಿಯಾ ಇರಬೇಕು ನಮಗೆ. 1 ಓಕೆ, -1 ಓಕೆ, 4 ಓಕೆ. ನೋ ರಿಯಲ್ ವ್ಯಾಲ್ಯೂ ಏನಿದು ಅದು ಸಸ್ಪೆನ್ಸ್ ಕ್ರಿಯೇಟ್ ಮಾಡ್ತಾ ಇದೆ ಈಗ ಹೌದಾ. ಅದನ್ನು ನಾವು ಕನ್ಸಿಡರೇಷನಲ್ಲಿ ಇಟ್ಕೋಬೇಕು. ಈಗ ಎ ಸ್ಕ್ವೇರ್ ಅಂದರೆ ಎ ಇಂಟು ಏನ ನೋಡಿಲಿ ಅಲ್ಫಾ 0 ಇದೇನು ಬರುತ್ತೆ ಈಕ್ವಲ್ಸ್ ಟು ಮಾಡಿದ್ರೆ ಬಿ ಬರ್ಬೇಕಂತ. ಬಿ ಅಂದರೆ 1 0 5 1 ಆಯ್ತು ಹೌದಾ. ಅಲ್ಫಾ 0 ಇದೇನಾಗುತ್ತೆ 1 5. ನಾ ಏನು ಹೇಳಿದೆ ಎ ಸ್ಕ್ವೇರ್ ಅಂದರೆ ಫಸ್ಟ್ ರೋ ಬರ್ಕೊಂಡಿನಿ, ಫಸ್ಟ್ ಕಾಲಮ್ ಬರ್ಕೊಂಡಿನಿ. ಎ ಸ್ಕ್ವೇರ್ ಅಲ್ಲ, ಎ ಸ್ಕ್ವೇರ್ ಅಂದರೆ ಎ ಇಂಟು ಎ ಅಲ್ಲ. ಏನು ಬರ್ಕೋಬೇಕು ಇಲ್ಲಿ, ಏನೇ ಬರ್ಕೋಬೇಕು. ಎ ಅಂದರೆ ಏನೈತಿ ಇಲ್ಲಿ ಅಲ್ಫಾ 1 ಐತೆ ಹೌದಾ. ಇದು ಜಸ್ಟ್ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನೋಡಿ ಏನಾರು ಗೊತ್ತಾಗುತ್ತಾ ಅಂತ. ಹಿಂಗೈತೆ ಹೌದಾ. ಇಲ್ಲಿ 1 ಐತೆ, ಥಿಂಕ್ ಮಾಡ್ರಿ. ಈಗ ಅಬ್ಸರ್ವ್ ಮಾಡಿ, ಫಸ್ಟ್ ರೋ ಫಸ್ಟ್ ಕಾಲಮ್ ಮಾಡ್ಬೇಕು ನಾವು. ಫಸ್ಟ್ ರೋ ಫಸ್ಟ್ ಕಾಲಮ್ ಮಾಡೋಣ. ಸೊ ಅಲ್ಫಾ ಇಂಟು ಅಲ್ಫಾ ಸ್ಕ್ವೇರ್, ಅಲ್ಫಾ ಇಂಟು ಅಲ್ಫಾ ಸ್ಕ್ವೇರ್, 0 × 1 0 ಬರೆಯಲ್ಲ. ಅಲ್ಫಾ ಸ್ಕ್ವೇರ್ ಈಕ್ವಲ್ಸ್ ಟು 1 ಐತಿ. ಹಿಂಗೆ ಮ್ಯಾಪ್ ಮಾಡಿರಿ ಇದಕ್ಕೆ ನೋಡಿ ಏನು ಬಂತು, ಏನು ಗೊತ್ತಾಯ್ತು ನಮಗೆ. ಅಲ್ಫಾ ಸ್ಕ್ವೇರ್ ಈಕ್ವಲ್ಸ್ ಟು 1 ಬಂತು. ಸೊ ಇದು ಮ್ಯಾಪ್ ಮಾಡಿದರೆ ಅಲ್ಫಾ ಸ್ಕ್ವೇರ್ ವ್ಯಾಲ್ಯೂ 1 ಬಂತು. ಅಲ್ಫಾ ವ್ಯಾಲ್ಯೂ ಏನಾಯ್ತು +or - √1. ಅಲ್ಫಾ ವ್ಯಾಲ್ಯೂ +or - 1 ಅಂದರೆ +1 ಆಗ್ಬೋದು -1 ಆಗ್ಬೋದು ಅಂತಿದ್ದಾರೆ. ಈಗ ಇಲ್ಲಿ ನೋಡ್ರಿ ಸಸ್ಪೆನ್ಸ್ ನಮಗೆ ಕ್ಲಿಯರ್ ಆಗುತ್ತೆ. +1 ಆಪ್ಷನಲ್ಲಿ ಐತೆ, -1 ಆಪ್ಷನಲ್ಲಿ ಐತೆ. ಸೊ ಇದು +or - 1 ಆನ್ಸರ್ ಕರೆಕ್ಟ್ ಆಗಿದ್ದರೆ ಥಿಂಕ್ ಮಾಡಿರಿ. +or - 1 ಆಪ್ಷನ್ ಕರೆಕ್ಟ್ ಆಗಿದ್ದರೆ ಒಂದು ವ್ಯಾಲ್ಯೂ ಇರ್ತಿತ್ತು. 4 ಆಪ್ಷನ್ಸಲ್ಲಿ ಒಂದು ವ್ಯಾಲ್ಯೂ ಇರ್ತಿತ್ತು. 1 ಇರಬೇಕು, ಇಲ್ಲ -1 ಇರಬೇಕು, ಇಲ್ಲ ಪ್ಲಸ್ ಹಿಂಗೆ ಆಪ್ಷನ್ ಈ ಥರ ಇರಬೇಕು.
1 ಕೊಡಬೇಕು ಇಷ್ಟೇ, ಇಲ್ಲ ಆರ್ -1 ಇರಬೇಕು ಆಪ್ಷನ್ಸಲ್ಲಿ, ಆರ್ +(-1) ಇರಬೇಕು. ಈ ಮೂರಲ್ಲಿ ಯಾವುದನ್ನ ಒಂದಿದ್ರೆ ಕರೆಕ್ಟ್ ಹಾಕ್ಬಿಡ್ತಿದ್ವಿ ನಾವು, ಹೌದಾ. ಬಟ್ ಇಲ್ಲಿ ಏನು ಟ್ವಿಸ್ಟ್ ಅಂದರೆ ಎರಡು ಕೊಟ್ಟರೆ, ಒಂದು ಆಪ್ಷನಲ್ಲಿ ಐತಿ, -1 ಇನ್ನೊಂದು ಆಪ್ಷನಲ್ಲಿ ಐತಿ. ಆ ಥರ ಆಗಲ್ಲ, ಎರಡು ಆಪ್ಷನ್ ಇರಲ್ಲ. MCQ ಒಂದೇ ಆಪ್ಷನ್ ಕರೆಕ್ಟ್. ಸೊ ಈ ಥರ ಬಂದಾಗ ಇದನ್ನ ನೋಡಿ ಅಬ್ಸರ್ವ್ ಮಾಡಿ ಹೇಳ್ಬೋದು, 1 ಆಗಲ್ಲ -1 ಆಗಲ್ಲ. ಇದು ಆನ್ಸರ್ ಏನಂತ ಬರಿತೀನಿ ನಾನು, ನೋ ರಿಯಲ್ ವ್ಯಾಲ್ಯೂ. 4 ಅಂತೂ ಬರಲಿಲ್ಲ, ಹೌದಾ. ನೋ ರಿಯಲ್ ವ್ಯಾಲ್ಯೂ, ಯಾಕಂದ್ರೆ ನನಗೆ ಬರ್ತಾ ಇರೋದೇನು +(-1), +1 ಆಗಬೇಕು ಇಲ್ಲ -1 ಆಗಬೇಕು ಅಂತ ನನಗೆ ಬರ್ತಾ ಇರೋದು ಆನ್ಸರ್. ಬಟ್ ಇಲ್ಲಿ ಒಂದು ಆಪ್ಷನಲ್ಲಿ ಬರ್ತಾರೆ, -1 ಇನ್ನೊಂದು ಆಪ್ಷನಲ್ಲಿ ಬರ್ತಾರೆ ಅಂದರೆ ಸಮಥಿಂಗ್ ಇನ್ನೂ ಏನೋ ಸಾಲ್ವ್ ಮಾಡಿದರೆ ಅಲ್ಫಾ ವ್ಯಾಲ್ಯೂ ಬರ್ತಾ ಇಲ್ಲ, ಮ್ಯಾಚ್ ಆಗಬೇಕಲ್ಲ ಅಲ್ಫಾ ವ್ಯಾಲ್ಯೂ. ಸೊ ಒಂದು ಸರಿ ಇದು ಬರ್ತಾ ಇದೆ, ಇನ್ನೊಂದು ಸರಿ ಏನೋ ಬೇರೆ ಬರ್ತಾ ಇರ್ಬೋದು. ಸೊ ಹಂಗಾಗಿ ಮ್ಯಾಚ್ ಆಗ್ತಾ ಇಲ್ಲ ಅಂತ. ಸೊ ಅಂದರೆ ಡೈರೆಕ್ಟಾಗಿ ನಾವು ಏನು ಬರಿಬೋದು, ನೋ ರಿಯಲ್ ವ್ಯಾಲ್ಯೂ ಅಂತ ಬರಿಬೋದು. ಅಂದರೆ ನಾವು ವಿತೌಟ್ ಸಾಲ್ವ್ ಮಾಡಲಾರ್ದಂಗೆ ಜಸ್ಟ್ ಇದಿಷ್ಟೇ ಮಾಡಿ ಕನ್ಕ್ಲೂಡ್ ಮಾಡ್ಬೋದು ಅಂತ ಹೇಳ್ತೀನಿ. ಇದಿಷ್ಟೇ ಸಾಲ್ವ್ ಮಾಡಿ ಕನ್ಕ್ಲೂಡ್ ಮಾಡ್ಬೋದು ಅಂತ ಹೇಳ್ತಾ ಇದ್ದೀನಿ ನಾನು, ಹೌದಾ. ಈಗ ಥಿಂಕ್ ಮಾಡಿ ಫಸ್ಟ್ ನೋ ರಿಯಲ್ ವ್ಯಾಲ್ಯೂ ಹೆಂಗೆ ಬಂತ ಹೇಳ್ತೀನಿ, ಎಕ್ಸ್ಪ್ಲೇನ್ ಮಾಡ್ತೀನಿ. ಬಟ್ ಈಗ ನಮಗೆ ಇದು ಅರ್ಥ ಆಯ್ತು ಅಂತ ಅನ್ಕೊಂತೀನಿ. A² = B ಇತ್ತು, A × A ಅಲ್ಲ, A ಫಸ್ಟ್ ಎಲ್ಲಿ ರೋ ಬರ್ಕೊಂಡೆ, ಇನ್ನೊಂದು ಎ ಅಲ್ಲಿ ಕಾಲಮ್ ಬರ್ಕೊಂಡೆ. ಯಾಕಂದ್ರೆ ಅದು ಒಂದೇ ಸಾಕು ನಮಗೆ, ಫಸ್ಟ್ ರೋ ಫಸ್ಟ್ ಕಾಲಮ್ ಮಾಡಿದ್ರೆ ಒಂದು ಎಲಿಮೆಂಟ್ ಬಂದ್ಬಿಡುತ್ತೆ ನಮಗೆ. ಅದು ಈಕ್ವಲ್ ಟು ಏನಾಗಬೇಕು, 1 ಆಗಬೇಕು. ಸಾಲ್ವ್ ಮಾಡಿದೆ, α² 1 ಆಗಬೇಕಂದ್ರೆ ಅಲ್ಫಾ ವ್ಯಾಲ್ಯೂ ಏನಾಗಬೇಕು, +1 ಆಗ್ಬೋದು -1 ಆಗ್ಬೋದು. ಅವಾಗ ಮ್ಯಾಚ್ ಆಗುತ್ತೆ, A² = B ಮ್ಯಾಚ್ ಆಗುತ್ತೆ ಅಂತ ಇಲ್ಲಿ ಇಷ್ಟು ಸದ್ಯವರೆಗೆ ಗೊತ್ತಾಗ್ತಿದೆ. ಬಟ್ ಇಲ್ಲಿ ಆಪ್ಷನಲ್ಲಿ 1 -1 ಇರೋದಕ್ಕೆ ಎರಡು ಆನ್ಸರ್ ಕರೆಕ್ಟ್ ಇದ್ದರೆ ಎರಡು ಆಪ್ಷನ್ ಕೊಡಲ್ಲ ಅವರು. ಸೊ ಎರಡು ಆಪ್ಷನ್ ಕೊಟ್ಟರೆ ಅಂದ್ರೆ ಅದು ಬರಲ್ಲ ಅಂತ, ಇದೇನೋ ಸಮಥಿಂಗ್ ಮಿಸ್ಟೇಕ್ ಆಗ್ತಾಯಿದೆ ಅಂತ. ಸೊ ಹಂಗಾಗಿ ಆಪ್ಷನ್ ಯಾವ್ದು ಹಾಕ್ಬಿಡ್ಬೇಕು ನೀವು, ಡಿ, ನೋ ರಿಯಲ್ ವ್ಯಾಲ್ಯೂಸ್ ಅಂತ ಹಾಕ್ಬಿಡ್ಬೇಕು. ಓಕೆ, ನೋ ರಿಯಲ್ ವ್ಯಾಲ್ಯೂಸ್ ಯಾಕೆ ಬರುತ್ತೆ ಅಂತ ಈಗ ಅಬ್ಸರ್ವ್ ಮಾಡಿ. ಈಗ ನೋಡಿ, ಈಗ α1 ಆಯ್ತಲ್ಲ, ಇಲ್ಲಿ ಬರ್ಕೊತೀನಿ ನೋಡಿ, ಸೆಕೆಂಡ್ ರೋ ಬರ್ಕೊತೀನಿ. ಯಾಕಂದ್ರೆ ಈ ಕಾಲಮ್ ಬರೆಯಲ್ಲ ನಾನು. ಈ ಕಾಲಮ್ ಯಾಕೆ ಬರೆಯಲ್ಲ ಅಂದರೆ ಇದ್ರಾಗ ಏನು 0 ಐತಿ 1 ಐತೆ, ಹೌದಾ. ನಮ್ಗೆ ಯೂಸ್ ಇಲ್ಲ, ಅಲ್ಫಾ ಇರೋದಷ್ಟೇ ನೋಡ್ಬೇಕು ನಾವು. ಅಲ್ಫಾ ಎಲ್ಲೆಲ್ಲಿ ಬರುತ್ತೆ, ಫಸ್ಟ್ ರೋ ಫಸ್ಟ್ ಕಾಲಮ್ ಮಾಡಿದಾಗ ಅಲ್ಫಾ ಬರುತ್ತೆ, ಸೆಕೆಂಡ್ ರೋ ಫಸ್ಟ್ ಕಾಲಮ್ ಮಾಡಿದಾಗ ಅಲ್ಫಾ ಬರುತ್ತೆ, ಹೌದಾ. ಸೆಕೆಂಡ್ ರೋ ಫಸ್ಟ್ ಕಾಲಮ್ ಅಂದರೆ ಎಲ್ಲಿ ಬರುತ್ತೆ, ಇಲ್ಲಿ ಬರುತ್ತೆ. ಸೊ ಇದು ಸೆಕೆಂಡ್ ರೋ ಫಸ್ಟ್ ಕಾಲಮ್, ಇದು ಫಸ್ಟ್ ರೋ ಫಸ್ಟ್ ಕಾಲಮ್ ಇಲ್ಲಿ ಬರೀತೀವಿ, ಹೌದಾ. ಸೆಕೆಂಡ್ ರೋ ಫಸ್ಟ್ ಕಾಲಮ್, ಇದೇನಿದು ಫಸ್ಟ್ ರೋ ಸೆಕೆಂಡ್ ಕಾಲಮ್, ಇದು ಸೆಕೆಂಡ್ ರೋ ಸೆಕೆಂಡ್ ಕಾಲಮ್, ಪ್ಲಸ್ ಅವು ಗೊತ್ತಿರ್ಬೇಕು ನಮಗೆ. ಸೊ ಈಗ ಅಲ್ಫಾ ಬರೋದೆಲ್ಲಿದೆ ನೋಡಿ, ಸೆಕೆಂಡ್ ರೋ ಫಸ್ಟ್ ಕಾಲಮ್ ಯೂಸ್ ಮಾಡ್ರೆ ಮತ್ತೆ ಅಲ್ಫಾ ಬರುತ್ತೆ ನೋಡಿ. 1 × α, 1 × 1 1, ಸೊ +1 = ಏನಿದೆ ಇಲ್ಲಿ 5 ಇದೆ. ಸೊ ಇದು ಸಾಲ್ವ್ ಮಾಡಿದ್ರೆ ಏನಾಗುತ್ತೆ, ಇದನ್ನ ಇಕ್ವೇಟ್ ಮಾಡ್ತೀನಿ, ಏನಾಗುತ್ತೆ ನೋಡಿ, α +1 = 5, α = 5 - 1, α = 4. ಇದು ಬರ್ತಾಯಿದೆ ಆಪ್ಷನ್, 3 ಬರ್ತಾಯಿದೆ. ಅಂದರೆ ಮೀನಿಂಗ್ ಏನು, ಅಲ್ಫಾ ವ್ಯಾಲ್ಯೂ 1 ಹಾಕ್ಲಾ, -1 ಹಾಕ್ಲಾ, 4 ಹಾಕ್ಲಾ, 3 ವ್ಯಾಲ್ಯೂ ಹಾಕಕ್ಕೆ ಬರಲ್ಲ, ಒಂದೇ ಬರ್ಬೇಕಲ್ಲ. ಅಲ್ಫಾ ಇದನ್ನು ಹಾಕ್ಬೇಕು, ಇದನ್ನು ಹಾಕ್ಬೇಕು, ಅಲ್ಫಾ ಇಲ್ಲ ಇದನ್ನು ಹಾಕ್ಬೇಕು. 3 ವ್ಯಾಲ್ಯೂ ಹಾಕಿದ್ರು ಹೆಂಗೆ ಬರುತ್ತೆ, ಈಗ ಮ್ಯಾಲಿಂದ ಅಲ್ಫಾಗೆ 1 +or -1 ಹಾಕಿದರೆ 1ಗೆ ಮ್ಯಾಚ್ ಆಗುತ್ತೆ. ಇಲ್ಲಿ ಕೆಳಗಿರೋ ಅಲ್ಫಾಗೆ 4 ಹಾಕಿದರೆ 5 ಆಗುತ್ತೆ, ಮ್ಯಾಚ್ ಆಗುತ್ತೆ. ಅಂದರೆ ಇಲ್ಲಿ ಮೇಲಿಂದ ಅಲ್ಫಾಗೆ ಡಿಫ್ರೆಂಟ್ ವ್ಯಾಲ್ಯೂ ಇದೆ, ಕೆಳಗಿಂದ ಅಲ್ಫಾಗೆ ಡಿಫ್ರೆಂಟ್ ವ್ಯಾಲ್ಯೂ ಇದೆ, ಅಂದರೆ ರಿಯಲ್ ವ್ಯಾಲ್ಯೂಸ್ ಬರಲ್ಲ ಅಂತ. ಅದಕ್ಕೆ ನೋ ರಿಯಲ್ ವ್ಯಾಲ್ಯೂಸ್ ಹಾಕ್ಬಿಟ್ಟು ನಾನು ಇದು ಯಾವ್ದು ಸಾಲ್ವ್ ಮಾಡ್ಲಾರ್ದಂಗೆ ನೋ ರಿಯಲ್ ವ್ಯಾಲ್ಯೂಸ್ ಹಾಕ್ಬಿಟ್ಟೆ. ಯಾಕಂದರೆ ಮ್ಯಾಟ್ರಿಕ್ಸಲ್ಲಿ ಸಾಲ್ವ್ ಮಾಡಿದಾಗ ಅಲ್ಫಾ ವ್ಯಾಲ್ಯೂ ಏನಾರು ಫೈಂಡ್ ಮಾಡೋ ಅಂತ ಈ ಥರ ಕೊಟ್ಟಾಗ ಒಂದೇ ವ್ಯಾಲ್ಯೂ ಬರಬೇಕು. ಅದು ಇನ್ಪುಟ್ ಮಾಡಿದರೆ ಎಲ್ಲ ಸ್ಯಾಟಿಸ್ಫೈ ಆಗಬೇಕು ಅಷ್ಟು, ಬೇರೆ ಬೇರೆ ವ್ಯಾಲ್ಯೂಸ್ ಬರಬಾರ್ದು. ಈಗ ಇಲ್ಲಿ α² +or -1 ಹಾಕಿದ್ವಲ್ಲ, ಇಲ್ಲಿ ಯಾವುದನ್ನ ಅಲ್ಫಾಗೆ ಅವೇ ನಂಬರ್ ಹಾಕಂಗಿತ್ತಂದರೆ ಬರುತ್ತೆ ಅಂತ ಆನ್ಸರ್. ಇಲ್ಲಿ ಮೇಲಿಂದ ಅಲ್ಫಾಗೆ ಒಂದು ವ್ಯಾಲ್ಯೂ ಬರ್ತಾ ಇದೆ, ಇನ್ನೊಂದು ಅಲ್ಫಾ ಮಾಡಿದ್ರೆ ಇನ್ನೊಂದು ವ್ಯಾಲ್ಯೂ ಬರ್ತಾ ಇದೆ ಅಂದರೆ ನೋ ರಿಯಲ್ ವ್ಯಾಲ್ಯೂಸ್ ಅಂತ. ಅದಕ್ಕೆ ನೋ ರಿಯಲ್ ವ್ಯಾಲ್ಯೂಸ್ ಹಾಕ್ಬಿಟ್ಟೆ ನಾನು. ಸೊ ಇದು ಅರ್ಥ ಆಯ್ತು ಅಂತ ಅನ್ಕೊತೀನಿ ಕಾನ್ಸೆಪ್ಟ್. ಈ ಥರ ಮಾಡೋದು ಸಾಲ್ವ್ ಹಂಗೆ. ಅಂದರೆ ನಾವು ಮಾಡಿರೋ ಆಪ್ಷನ್ನಲ್ಲಿ ಏನಾರು ಹಿಂಗೆ ಸ್ಪ್ಲಿಟ್ ಆಗಿತ್ತಂದರೆ ಯಾವುದು ನಮಗೆ ಸಸ್ಪೆನ್ಸ್ ಕ್ರಿಯೇಟ್ ಮಾಡಿರುತ್ತಲ್ಲ ಆಪ್ಷನ್, ಅದೇ ಟಿಕ್ ಮಾಡಬೇಕು. ಸೊ ನೆಕ್ಸ್ಟ್ ಈಗ ಫೋರ್ತ್ ಕ್ವಶನ್ ಇದೆ. ಪಿ ಕೊಟ್ಟರೆ ಕ್ಯೂ ಕೊಟ್ಟರೆ, ಪಿ ನೋಡ್ರಿ ಈಗ ಅಬ್ಸರ್ವ್ ಮಾಡ್ರಿ, ಪಿ ಐತಿ, ಪಿ ಏನೈತೆ ಆರ್ಡರು 3/3 ಐತಿ, 3/3 ಆರ್ಡರ್ ಐತಿ. ಕ್ಯೂ ಏನೈತೆ ಆರ್ಡರು ಎಷ್ಟಿದೆ ನೋಡ್ರಿ, 1 2 3 3 ರೋಸ್ ಇದ್ದಾವೆ, 2 ಕಾಲಮ್ಸ್ ಇದೆ, 3/2 ಐತಿ, 3/2 ಐತಿ, ಹೌದಾ. ಪಿದು ಆರ್ಡರ್ ಏನು ಬಂತು ನಮಗೆ, ಪಿದು ಆರ್ಡರು 3/3 ಬಂತು. ನೆಕ್ಸ್ಟ್ ನಾವೇನು ಫೈಂಡ್ ಮಾಡೋದು, ಪಿ ಕ್ಯೂ ಫೈಂಡ್ ಮಾಡೋಕಂತ ಇಲ್ಲಿ ಅಬ್ಸರ್ವ್ ಮಾಡಿ ನೋಡಿ. ಕ್ವಶನ್ ಏನು ಕೇಳಿ, ಪಿ ಕ್ಯೂ ಈಸ್, ಪಿ × ಕ್ಯೂ ಮಾಡಿದರೆ ಯಾವುದು ಬರುತ್ತೆ, ಮಲ್ಟಿಪ್ಲೈ ಮಾಡಿದಾಗ ಯಾವುದು ಬರುತ್ತೆ ಆಪ್ಷನ್ ಅಂತ ಕೇಳ್ತಿದ್ದಾರೆ. ಸೊ ಇಂಟು ಮಾಡಬೇಕು. ಸೊ ಇಂಟು ಮಾಡ್ರಿಗೆ ಏನಾಗುತ್ತೆ, ಪಿ ಆಯಿತಾ ಇಂಟು ಕ್ಯೂ, ಕ್ಯೂದೇನೈತೆ ಆರ್ಡರು, ಕ್ಯೂದೇನಿದೆ 3/2 ಇದೆ, 3/2. ಸೊ ಈಗ ಇಂಟು ಮಾಡ್ಬೇಕಂದ್ರೆ ಬರುತ್ತಾ ಇಂಟು ಮಾಡೋಕ್ಕೆ ಅಂತ ಚೆಕ್ ಮಾಡಿ. ಡಿಫೈನ್ ಕಂಡೀಷನ್ ಐತಲ್ಲ, ಏನು ಕಂಡೀಷನ್ ಹೇಳಿದೆ, ಫಸ್ಟ್ ಮ್ಯಾಟ್ರಿಕ್ಸಿನ ಕಾಲಮ್ಸು ಸೆಕೆಂಡ್ ಮ್ಯಾಟ್ರಿಕ್ಸಿನ ರೋಸ್ ಇಲ್ಲಿದ್ದಾವಲ್ಲ, ಇವು ಈಕ್ವಲ್ ಆಗಬೇಕು, ಆಗ್ತಾ ಇದ್ದಾವೆ ನೋಡಿ, ಇವೆರಡು ಈಕ್ವಲ್ ಆಗ್ತಾ ಇದ್ದಾವೆ. 3 3 ಈಕ್ವಲ್ ಆಯ್ತು ಅಂದರೆ ಮಲ್ಟಿಪ್ಲೈ ಮಾಡಿದ್ಮೇಲೆ ಬರುತ್ತಲ್ಲ ಇಲ್ಲಿ ಮ್ಯಾಟ್ರಿಕ್ಸ್, ಮಲ್ಟಿಪ್ಲೈ ಮಾಡಿದ್ಮೇಲೆ ಇಲ್ಲಿ ಬರುತ್ತಲ್ಲ ಮ್ಯಾಟ್ರಿಕ್ಸ್. ಇದು ಆರ್ಡರ್ ಹೆಂಗಿರುತ್ತೆ ಹಂಗಂದ್ರೆ, ಈ ಆರ್ಡರ್ ಹೆಂಗಿರುತ್ತೆ, ಫಸ್ಟು ಲಾಸ್ಟ್ ಇದು ಮ್ಯಾಚ್ 3 2, ಇದ್ರ ಆರ್ಡರ್ ಹೆಂಗಿರುತ್ತೆ, 3 ರೋಸು 2 ಕಾಲಮ್ ನೋಡಿ,
3 ರೋಸ್ ಇರ್ತವೆ 2 ಕಾಲಮ್ಸ್ ಈ ಥರ ಬರುತ್ತೆ. ಹಂಗೆ ಯಾವುದೈತೆ ಆಪ್ಷನ್ ನೋಡ್ರಿ, ಅಬ್ಸರ್ವ್ ಮಾಡ್ರಿ, ಅದು ಅಷ್ಟೇ ಇಟ್ಕೊಳ್ರಿ, ಉಳಿದಿದ್ದೆಲ್ಲ ಹೋಯ್ತು. ಈಗ ನೋಡಿ ಇದು ಬರೋದೇ ಇಲ್ಲ. ಇದೇನಿದು 2/2 ಇದು ಯಾವುದಾ, ಇದು 3 rows 2 ಕಾಲಮ್ ಐತೆ, ಇದು 3 rows 2 ಕಾಲಮ್ ಐತೆ, ಇದು 3/3 ಐತೆ ನೋಡ್ರಿ, 3/3 ಬರೋದಿಲ್ಲ, ಇದು ಹೋಯ್ತು. ಆರ್ಡರ್ ಮೇಲೆ ಕೆಲವು ಆಪ್ಷನ್ಸ್ನ ಎಲಿಮಿನೇಟ್ ಮಾಡಿಬಿಡ್ಬೋದು ನಾವು. ಮಲ್ಟಿಪ್ಲೈ ಮಾಡಿದಾಗ ಆರ್ಡರ್ ಹೆಂಗೆ ಬರುತ್ತೆ ಅಂತ ಗೊತ್ತಲ್ಲ ನಮಗೆ ಆ ಕಾನ್ಸೆಪ್ಟ್ ಯೂಸ್ ಮಾಡಿದರೆ ನಮಗೆ ನೋಡಿ ಪಿ ಅನ್ನೋದು 3/3 ಐತಿ, ಕ್ಯೂ ಅನ್ನೋದು 3/2 ಐತಿ. ಸೊ ಫಸ್ಟ್ ಮ್ಯಾಟ್ರಿಕ್ಸಿನ ಕಾಲಮ್ಸು ಸೆಕೆಂಡ್ ಮ್ಯಾಟ್ರಿಕ್ಸಿನ ರೋಸ್ ಈಕ್ವಲ್ ಇರ್ಬೇಕಂತ ಗೊತ್ತು. ಸೊ ಈಕ್ವಲ್ ಇದೆ ಅಂದರೆ ಮ್ಯಾಟ್ರಿಕ್ಸ್ ಬರುತ್ತಲ್ಲ, ಯಾವ ಆರ್ಡರಲ್ಲಿ ಬರುತ್ತೆ, ಫಸ್ಟ್ ಲಾಸ್ಟ್ ಮ್ಯಾಚ್ ಮಾಡಿ. ಫಸ್ಟ್ ಲಾಸ್ಟ್ ಏನೈತೆ, ಫಸ್ಟ್ 3 ಐತಿ, ಇದು 2 ಐತಿ. ಸೊ ಆರ್ಡರ್ ಹೆಂಗಿರುತ್ತೆ 3/2 ಇರುತ್ತೆ. ಸೊ 3/2 ಐತೆ ಅಂದ ತಕ್ಷಣ ಇಲ್ಲಿ ನೋಡ್ರಿ ನಮಗೆ ಇದು ಸಿ ಆಪ್ಷನ್ 2/2 ಹೋಯ್ತು, ಬರೋದೇ ಇಲ್ಲ, ಅದು 3/3 ಐತಿ, ಈ ಶೇಪಲ್ಲಿ ಬರೋದೇ ಇಲ್ಲ. ನಮ್ಗೆ ಇವೆರಡೇ ಡೌಟಿಗೆ A-B-L ಡೌಟ್. ಇದನ್ನ ಹೆಂಗೆ ಫೈಂಡ್ ಮಾಡೋದು ಹೇಳಿದ್ನಲ್ಲ, ಮಲ್ಟಿಪ್ಲೈ ಹೆಂಗೆ ಮಾಡ್ಬೇಕು ಶಾರ್ಟಾಗಿ, ಎಲ್ಲ ಮಲ್ಟಿಪ್ಲೈ ಮಾಡ್ತಾ ಕೊಡ್ಬಾರ್ದು. P × Q ಅಲ್ಲ, P ಇದು Q ಇದು, ಓಕೆ. P-Q ಬರ್ಕೊಂಡು ಏನೇನು ಬರ್ಕೋಬೇಕು, P-L ನಮ್ಗೆ ಏನು ಬೇಕು, ರೋ ಬೇಕು ಅಷ್ಟೇ ಬರ್ಕೊಂಡು I0 - I. ಕಾಲಮ್ ಬೇಕು, ಕಾಲಮಲ್ಲಿ ಏನು ಬರ್ಕೊಂಡು Q ಕಾಲಮ್ ಬರ್ಕೊಂಡು 0 I ಈ ಥರ ಇಷ್ಟೇ ಬೇಕು ನಮಗೆ. ಒಂದು ರೋ ಒಂದು ಕಾಲಮ್ ಇದ್ದರೆ ಇಲ್ಲಿ ವ್ಯಾಲ್ಯೂ ಬಂದುಬಿಡುತ್ತೆ ನಮಗೆ, ಹೌದಾ. ಇಲ್ಲಿ ಒಂದು ರೋ ಇರಬೇಕು, ಫಸ್ಟ್ ಮ್ಯಾಟ್ರಿಕ್ಸಲ್ಲಿ ರೋ, ಸೆಕೆಂಡ್ ಮ್ಯಾಟ್ರಿಕ್ಸಲ್ಲಿ ಕಾಲಮ್ಮು, ಇವೆರಡು ಸಾಲ್ವ್ ಮಾಡಿಬಿಟ್ರೆ ನಮ್ಗೆ ಆನ್ಸರ್ ಬಂದುಬಿಡುತ್ತೆ, ಹೌದಾ. ಈಗ ಇದೇನಾಗುತ್ತೆ, I × -I ಏನದು -I². 0 × 0 ಬರೆಯಲ್ಲ, 0 ಟೈಮ್ ವೇಸ್ಟ್ ಮಾಡ್ಬೋದು, 0 ಬರ್ದು, ಹೌದಾ. 5 ಮಾರ್ಕ್ಸ್ ಕ್ವಶನೇ ಬರೀತಿದ್ವಿ, ಎಲ್ಲ ವ್ಯಾಲ್ಯೂಸ್ ಬರೀತಿದ್ವಿ, ಇಲ್ಲಿ ಬರೋಕ್ಕೆ ಹೋಗ್ಬಾರ್ದು. -I × I ಮತ್ತೇನಾಗುತ್ತೆ -I². ಇದಿಷ್ಟೇ ನಾನು ಸಾಲ್ವ್ ಮಾಡೋದು, ಓಕೆ. ಈಕ್ವಲ್ಸ್ ಟು ಏನಾಗುತ್ತೆ ನೋಡಿ, ಉಳಿದಿದ್ದು ಯಾವ್ದು ಮಾಡಲ್ಲ ನಾನು, ಟೈಮ್ ಇರಲ್ಲ ನನಗೆ, ಹೌದಾ. ಇದು ಏನಾಗುತ್ತೆ ನಾನು ಚೆಕ್ ಮಾಡ್ತೇನೆ ಅಷ್ಟೇ. I² ಅಂದರೆ ಗೊತ್ತು ನಮ್ಗೆ, I² ಅಂದ್ರೇನು -1, ಹೌದಾ. ಇಲ್ಲೇನೈತೆ ಮೈನಸ್ ಐತೆ, -I² ಅಂದ್ರೇನು -1, ಏನಾಯ್ತು ಇದು -1 1 + 1 ಏನಾಯ್ತು 2 ಬಂತು. ಫಸ್ಟ್ ರೋ ಫಸ್ಟ್ ಕಾಲಮಲ್ಲಿ ಏನು ಬರ್ತಾ ಇದೆ 2 ಬರ್ತಾ ಇದೆ. ಇದ್ರಾಗ ನೋಡ್ರಿ ಆಪ್ಷನ್ಸ್ ನೋಡ್ರಿ, ಇಲ್ಲಿ -2 ಐತೆ, ಸೊ ಇದು ಹೋಯ್ತು, ಹಂಗಂದ್ರೆ ಇದೇ ಆಪ್ಷನ್ 2 ಐತಲ್ಲ, ಇಲ್ಲಿ 2 ಐತೆ ನೋಡ್ರಿ. ಫಸ್ಟ್ ಮ್ಯಾಟ್ರಿಕ್ಸಲ್ಲಿ ಫಸ್ಟ್ ನಂಬರ್ ಏನು ಬರ್ತಾ ಇದೆ 2 ಬರ್ತಾ ಇದೆ, ಅದೇ ಆಪ್ಷನ್ ಅಷ್ಟೇ. ಈ ಥರ ಮಾಡಬೇಕು. ಫಸ್ಟು ಆರ್ಡರ್ನ ಯೂಸ್ ಮಾಡಿಕೊಂಡು ಕೆಲವು ಆಪ್ಷನ್ ಎಲಿಮಿನೇಟ್ ಮಾಡಬೇಕು. ನೆಕ್ಸ್ಟ್ ಫಸ್ಟ್ ರೋ ಫಸ್ಟ್ ಕಾಲಮ್ ಅಷ್ಟೇ ಮಾಡಬೇಕು, ಉಳಿದಿದ್ದೆಲ್ಲ ಮಾಡೋಕೆ ಹೋಗ್ಬಾರ್ದು. ಫಸ್ಟ್ ರೋ ಫಸ್ಟ್ ಕಾಲಮ್ ಮಾಡಿದರೆ ನಮ್ಗೆ ಏನು ಬರುತ್ತೆ, A11 ಫಸ್ಟ್ ಎಲಿಮೆಂಟ್ ಬರುತ್ತೆ, ಹೌದಾ. ಫಸ್ಟ್ ರೋ ಫಸ್ಟ್ ಕಾಲಮ್ ಸಾಲ್ವ್ ಮಾಡಿದ್ರೆ ಏನಾಯ್ತು -I². I² ಅಂದರೆ ನಮಗೆ ಗೊತ್ತು -1 ಅಂತ. I² ಅಂದರೆ ಕಾಂಪ್ಲೆಕ್ಸ್ ನಂಬರ್ ಇದು ಗೊತ್ತಿರೋ ಫಸ್ಟ್ ಪಿ ಯು ಅಲ್ಲಿ ಓದಿವಿ, ಹೌದಾ. I² ಬಂತಂದ್ರೆ ಏನು ಬರುತ್ತೆ -1 ಅಂತ ಬರುತ್ತೆ. ಅದನ್ನ ಯೂಸ್ ಮಾಡ್ಬೇಕಿಲ್ಲ, ಮಿಕ್ಸ್ ಆಯ್ತು. ಕಾಂಪ್ಲೆಕ್ಸ್ ನಂಬರ್ದು ಕೆಲವು ಪಾಯಿಂಟ್ ಗೊತ್ತಿರ್ಬೇಕು ನಮಗೆ, ಹಂಗೆ ಮಿನಿಮಮ್ ಇದು. I² -1, I² ಅಂದರೆ -1, ಮೈನಸ್ ಇಂಟು ಮೈನಸ್ ಏನಾಗುತ್ತೆ, -* ಪ್ಲಸ್ ಆಗುತ್ತೆ, ಇದು -* ಪ್ಲಸ್ ಆಗುತ್ತೆ. 1 + 1 2 ಆಯ್ತು ಆನ್ಸರ್. 2 ಆಯ್ತು ಅಂದರೆ ಇಲ್ಲಿ ಬರೋದು, ಇಲ್ಲಿ ಒಂದರಲ್ಲಿ -2 ಐತೆ, ಒಂದ್ರಲ್ಲಿ 2 ಐತೆ. ಸೊ 2 ಇರೋದು ಯಾವುದು, ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್, ಈ ಥರ. ಸೊ ಇಷ್ಟೇ ಸಾಲ್ವ್ ಮಾಡ್ಬೇಕು ಮಲ್ಟಿಪ್ಲೈ. ಸೊ ಫಾಸ್ಟ್ ಆಗುತ್ತೆ. ಅಷ್ಟು ಮಾಡಬೇಕಂದ್ರೆ ಸ್ವಲ್ಪ ಕಷ್ಟ, ಟೈಮ್ ಇರಲ್ಲ. ಫಾಸ್ಟಾಗಿ ನೀವು ಅಷ್ಟು ಮಾಡ್ಬೋದು, ಬಟ್ ಟೈಮ್ ಸೇವ್ ಮಾಡ್ಬೇಕು ನಾವು. ಮೇನ್ ಅದು ನಮ್ಮ KCT ಪ್ರಾಬ್ಲಮ್ ಸಾಲ್ವ್ ಮಾಡ್ತಿದ್ದೀವಿ ಅಂದರೆ ನಮ್ಮ ಮೈಂಡಲ್ಲಿ ಏನಿರಬೇಕು, ಫಾಸ್ಟ್ ಕ್ಯಾಲ್ಕುಲೇಷನ್ ಮಾಡೋದಿರಬೇಕು. ನೆಕ್ಸ್ಟು ಫಾಸ್ಟ್ ಕ್ಯಾಲ್ಕುಲೇಷನ್ ಮಾಡಬೇಕು, ಲೆಸ್ ದೆನ್ ಮಿನಿಟ್. ಇವೆರಡು ಪಾಯಿಂಟ್ ನಮಗೆ ನೆನಪಿರ್ತಾ ಇರಬೇಕು ಸಾಲ್ವ್ ಮಾಡೋಕ್ರೆ. ಫಾಸ್ಟಾಗಿ ಮಾಡಬೇಕು, ಪ್ಲಸ್ ಲೆಸ್ ದೆನ್ ಮಿನಿಟ್ ಇರಬೇಕು, ಕರೆಕ್ಟಾಗಿ ಮಾಡಬೇಕು, ಹೌದಾ. ಇವೆರಡು ಮೈಂಡಲ್ಲಿ ಇತ್ತಂದರೆ ಸೊ ನಾವು ಈಸಿಯಾಗಿ ಮಾಡ್ಬೋದು, ಸಾಲ್ವ್ ಮಾಡ್ಬೋದು. ಸೊ ಅದು ಗೊತ್ತಿರ್ಬೇಕು ನಮ್ಗೆ ಯಾವ ಥರ ಮಾಡಬೇಕು ಏನು ಅಂತ. ಅದಕ್ಕೆ ನಾನು ಇದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿ, ಸ್ಲೋ ಆಗಾದರೂ ಇದನ್ನೆಲ್ಲ ಎಕ್ಸ್ಪ್ಲೈನ್ ಯಾಕೆ ಮಾಡ್ತೀನಿ ಅಂದರೆ, ನೀವು ನೆಕ್ಸ್ಟ್ ಟೈಮ್ ಎಲ್ಲನ ಪ್ರಾಡಕ್ಟ್ ಬಂದಾಗ ಈ ಕಾನ್ಸೆಪ್ಟ್ ಯೂಸ್ ಮಾಡಿರಿ, ಈ ಥರ ಮಾಡಿರಿ ಅಂತ ಹೇಳೋಕ್ಕೆ, ಓಕೆ. ಸೊ ನೆಕ್ಸ್ಟ್ ಇದು ಫಿಫ್ತ್ ಪ್ರಾಬ್ಲಮ್ ನೋಡ್ರಿ ಏನೈತಿ. ಸೊ ಎ ಕೊಟ್ಟರೆ, ಸೊ ಟ್ರಿಗ್ನೋಮೆಟ್ರಿ ಎಲ್ಲ ಕೊಟ್ಟರೆ ನೀವು ಅದನ್ನು ನೋಡಿ ಶಾಕ್ ಆಗಬಾರ್ದು ಮತ್ತು ಗಾಬರಿ ಆಗಬಾರ್ದು. ಟ್ರಿಗ್ನೋಮೆಟ್ರಿ ಎಲ್ಲ ಬಂದುಬಿಡುತ್ತಲ್ಲ ಮ್ಯಾಟ್ರಿಕ್ಸ್ ಎಲ್ಲ ಅಂತ ಬಂದರೆ ಅಲ್ಲಿ ಈಜಿ ಇರುತ್ತೆ, ಓಕೆ. ಮ್ಯಾಟ್ರಿಕ್ಸ್ ಐತೆ ಅಂದರೆ ಈ ಥರ ಹಿಂಗೆ ಸ್ಕ್ವಯರ್, ಹಿಂಗೆ ಡಿಟರ್ಮೆಂಟ್ಸ್ ಈ ಥರ ಕ್ವಶನ್ ಇದೆ ಅಂದರೆ ಮೊದಲು ಅದನ್ನ ಅಟೆಂಡ್ ಮಾಡೋಕ್ಕೆ ಟ್ರೈ ಮಾಡಿರಿ, ಈಸಿ ಇರುತ್ತೆ ಅದಕ್ಕೆ. ಸೊ ಯಾಕಂದ್ರೆ ಮಲ್ಟಿಪ್ಲಿಕೇಶನ್, ಅಡಿಷನ್, ಸಬ್ಟ್ರಾಕ್ಷನ್ ಗೊತ್ತಲ್ಲ ನಮಗೆ, ಸೊ ಸಾಲ್ವ್ ಮಾಡ್ಬೋದು ನಾವು ಅದಕ್ಕೆ. ಸೊ ಇದೇನಿದೆ, ಎ ಮ್ಯಾಟ್ರಿಕ್ಸಲ್ಲಿ ಕೊಟ್ಟರೆ, ಬಿ ಒಂದು ಮ್ಯಾಟ್ರಿಕ್ಸಲ್ಲಿ ಕೊಟ್ಟರೆ, ಇದು 2/2 ಮ್ಯಾಟ್ರಿಕ್ಸ್ ಐತಿ, ಇದು 2/2 ಮ್ಯಾಟ್ರಿಕ್ಸ್ ಐತಿ. A × B ಮಾಡಿದರೆ 0 ಬರ್ತಾ ಇದೆ ಅಂತ, ಇದು ಗಿವನ್. ಎ ಮ್ಯಾಟ್ರಿಕ್ಸು ಬಿ ಮ್ಯಾಟ್ರಿಕ್ಸು ಮಲ್ಟಿಪ್ಲೈ ಮಾಡಿದರೆ 0 ಮ್ಯಾಟ್ರಿಕ್ಸ್ ಬರ್ತಾ ಇದೆ ಅಂತೆ. ಯಾವಾಗ ಬರುತ್ತೆ ಅಂತ 4 ಆಪ್ಷನ್ ಕೊಟ್ಟರೆ, ಅಂದರೆ ಈ ಆ್ಯಂಗಲ್ಸ್ ಏನಾದಾಗ ಹಿಂಗಾಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಫಸ್ಟ್ ಮಲ್ಟಿಪ್ಲೈ ಮಾಡಿದ್ರೆ 0 ಬರುತ್ತೆ ಅಂದಾರಲ್ಲ, ಅದನ್ನು ಚೆಕ್ ಮಾಡಿರಿ ಹೆಂಗೆ ಬರುತ್ತೆ ಅಂತ ಅಬ್ಸರ್ವ್ ಮಾಡಿ. A × B ಮಾಡಿದರೆ ಏನು ಬರುತ್ತಂತೆ, 0 ಬರುತ್ತೆ ಅಂತ. A × B ಸಾಲ್ವ್ ಮಾಡಿದ್ರೆ 0 ಬರುತ್ತೆ ಅಂತಿದಾರಲ್ಲ, ಚೆಕ್ ಮಾಡೋಣ. ಸೊ ಎ ಮ್ಯಾಟ್ರಿಕ್ಸ್ ಇದು ಎ ಮ್ಯಾಟ್ರಿಕ್ಸು ಇಂಟು ಬಿ ಮ್ಯಾಟ್ರಿಕ್ಸ್ ಸಾಲ್ವ್ ಮಾಡಿದ್ರೆ ಏನು ಬರುತ್ತೆ, 0 ಮ್ಯಾಟ್ರಿಕ್ಸ್ ಬರುತ್ತೆ. 0 ಮ್ಯಾಟ್ರಿಕ್ಸ್ ಬರುತ್ತೆ ಅಂತ ಹೇಳ್ತಿದೆ. ಎ ಏನೈತೆ ಅದು ಬರ್ಕೊಳ್ರಿ. ಎ ಏನೈತೆ ನೋಡ್ರಿ, ಇಲ್ಲೇನೈತೆ cos² x
ಏನು ಬರೋದು ಇಂಟು ಅಂದರೆ ಏನು ಹೇಳಿದ್ದೆ ನಾನು ಕಾಸ್ ಸ್ಕ್ವೇರ್ ಟೀಟಾ ಐತೆ ಫಸ್ಟ್ ರೋ ಅಷ್ಟೇ ಬರೆಯೋದು ನಾನು ಸೈನ್ ಟೀಟಾ ಕಾಸ್ ಟೀಟಾ ಸೈನ್ ಟೀಟಾ ಕಾಸ್ ಟೀಟಾ. ಬಿ ಅಂದರೆ ಇಲ್ಲಿ ಕಾಲಮ್ ಬರೀಬೇಕು ಇಂಟು ಅಲ್ಲ ಇದು ಇಂಟು ಬಿ ಅಂದರೆ ಕಾಲಮ್ ಬರೀಬೇಕು ಕಾಲಮ್ ಮೇಲೆ ಬಿ ಅಲ್ಲಿ ಏನೈತೆ ನೋಡಿ ಕಾಸ್ ಸ್ಕ್ವೇರ್ ಟೀಟಾ ಇಲ್ಲೇನೈತೆ ಕಾಸ್ ಫೈ ಸೈನ್ ಫೈ ಸೈನ್ ಫೈ. ಇದು ಮಲ್ಟಿಪ್ಲೈ ಮಾಡಿದಾಗ ಏನು ಬರ್ಬೇಕು ನಮಗೆ ಆನ್ಸರ್ 0 ಬರಬೇಕು. ಇದು ಮೇನ್ ಹೌದಾ. ನೋಡಿ ಮಲ್ಟಿಪ್ಲೈ ಮಾಡಿ ಫಸ್ಟ್ ಒಂದು ಮ್ಯಾಟ್ರಿಕ್ಸಲ್ಲಿ ಫಸ್ಟ್ ರೋ ಬರ್ಕೊಂಡಿನಿ ಸೆಕೆಂಡ್ ಮ್ಯಾಟ್ರಿಕ್ಸಲ್ಲಿ ಕಾಲಮ್ ಬರ್ಕೊಂಡಿನಿ ಸಾಲ್ವ್ ಮಾಡಿದ್ರೆ 0 ಬರಬೇಕು. 0 ಬರ್ಬೇಕಂದ್ರೆ ಏನು ಹಾಕ್ಬೇಕು ಅಂತ ಫೈಂಡ್ ಮಾಡಿದ್ರೆ ಆಪ್ಷನ್ ಸಿಕ್ಬಿಡುತ್ತೆ ಅಷ್ಟೇ ಫಿನಿಶ್. ಸೊ ಈಗ ನೋಡಿ ಮಲ್ಟಿಪ್ಲೈ ಫಸ್ಟ್ ರೋ ಫಸ್ಟ್ ಕಾಲಮ್ ಮಲ್ಟಿಪ್ಲೈ ಮಾಡ್ಬೇಕು. ಇದೇನಾಗುತ್ತೆ ಈಗ ಫೈ ಎಲ್ಲ ಇದಿರೋದು ಇಲ್ಲಿ ಏನೈತೆ ಕಾಸ್ ಬಿ ಅಲ್ಲಿ ಏನೈತೆ ಕರೆಕ್ಟಾಗಿ ಬರ್ಕೊ ಬಿ ಅಲ್ಲಿ ಕಾಸ್ ಸ್ಕ್ವೇರ್ ಫೈ ಐತೆ ಹೌದಾ. ಇವೆಲ್ಲ ಫೈನಾಗದು ಟೀಟನಾಗದು ಓಕೆ ಅಂದರೆ ಬೇರೆ ಬೇರೆ ಆ್ಯಂಗಲ್ ಇದಾವಂತ. ಸೊ ಮಲ್ಟಿಪ್ಲೈ ಮಾಡಿದರೆ ಏನಾಗುತ್ತೆ ನೋಡಿ ಮಲ್ಟಿಪ್ಲೈ ಮಾಡ್ತೀನಿ ಏನಾಗುತ್ತೆ ಕಾಸ್ ಸ್ಕ್ವೇರ್ ಟೀಟಾ ಇಂಟು ಕಾಸ್ ಸ್ಕ್ವೇರ್ ಫೈ ಮಲ್ಟಿಪ್ಲೈ ಆಗಲ್ಲ ಯಾಕಂದರೆ ಇದು ಟೀಟಾ ಬೇರೆ ಫೈ ಬೇರೆ ಅದು ಹಂಗೆ ಬರ್ತೀನಿ ಕಾಸ್ ಸ್ಕ್ವೇರ್ ಟೀಟಾ ಇಂಟು ಕಾಸ್ ಸ್ಕ್ವೇರ್ ಫೈ ಪ್ಲಸ್ ಇದು ಫಸ್ಟ್ ರೋ ಫಸ್ಟ್ ಕಾಲಮಲ್ಲಿ ಫಸ್ಟ್ ಎಲಿಮೆಂಟ್ ಮಲ್ಟಿಪ್ಲೈ ಮಾಡಿ. ಈಗ ಸೆಕೆಂಡ್ ಎಲಿಮೆಂಟ್ ಏನಾಯ್ತು ಸೈನ್ ಟೀಟಾ ಕಾಸ್ ಟೀಟಾ ಇಂಟು ಕಾಸ್ ಫೈ ಸೈನ್ ಫೈ ಹಂಗೆ ಬರೀತಿ ಸೈನ್ ಟೀಟಾ ಕಾಸ್ ಟೀಟಾ ಇಂಟು ಕಾಸ್ ಫೈ ಸೈನ್ ಫೈ. ಇದೆಲ್ಲ ಮ್ಯಾಟ್ರಿಕ್ಸ್ ಇದೆಲ್ಲ ಇಲ್ಲಿ ಬರುತ್ತೆ ಇದು ಇದು ಬ್ಯಾಡ್ ನಮಗೆ ಈಕ್ವಲ್ಸ್ ಟು 0 ಇದಿಷ್ಟು 0 ಆಗುತ್ತೆ ಇದು ಹೌದಾ. ಈಗ ಸಾಲ್ವ್ ಮಾಡಿರಿ ಇದೇನಾಗುತ್ತೆ ಇದು ಮ್ಯಾಟ್ರಿಕ್ಸ್ ಇದೆಲ್ಲ ಬರುತ್ತೆ ಅಂತ ಗೊತ್ತಾಯ್ತಲ್ಲ ನಿಮಗೆ. ಸರಿ ಇಲ್ಲಿ ಮ್ಯಾಟ್ರಿಕ್ಸ್ ಹಿಂಗೆ ಬರ್ತದೆ ಹಿಂಗೆ ಬರುತ್ತೆ ಇಲ್ಲೊಂದು ಟರ್ಮ್ ಬರುತ್ತೆ ಇಲ್ಲೊಂದು ಟರ್ಮ್ ಬರುತ್ತೆ ಹೌದಾ. ಹಿಂಗೆ 0 ಇಲ್ಲಿ 0 ನಮ್ಗೆ ಇದಿಷ್ಟೇ ಬೇಕು ಈಗ ಇದಿಷ್ಟೇ ಫೋಕಸ್ ಮಾಡಿರಿ. ಇದು 0 ಆದಾಗ ಅಂತ ಕೇಳ್ತಿದ್ದಾರೆ. ಇದು ಸಾಲ್ವ್ ಮಾಡಿ ಇದು ಹೆಂಗೆ ಮಾಡ್ಬೋದು ಹೆಂಗೆ ಕ್ಯಾಲ್ಕುಲೇಟ್ ಮಾಡಿ. ಇದ್ರಾಗ ಏನೇನು ಕಾಮನ್ ಇದೆ ನೋಡಿ ಇದ್ರಾಗೂ ಕಾಸ್ಟ್ ಏಟ್ ಐತೆ ಇದಿಷ್ಟು ಒಂದೇ ಟರ್ಮ್ ಇದು ಮತ್ತೆ ಕನ್ಫ್ಯೂಸ್ ಆಗ್ಬಿಟ್ಟಿದೆ ಇಷ್ಟು ಒಂದು ಇಂಟು ಬರ್ದಿವಲ್ಲ ಎಲ್ಲ ಒಂದೇ ಟರ್ಮ್ ಇದೆ ಇದು ಒಂದು ಟರ್ಮ್ 2 ಟರ್ಮ್ಸ್ ಅದಾವೆ. ಇದ್ರಾಗೂ ಕಾಸ್ಟ್ ಏಟ್ ಐತೆ ಇದ್ರಾಗೂ ಕಾಸ್ ಸ್ಕ್ವೇರ್ ಫೈ ಇದ್ರಾಗೂ ಕಾಸ್ ಫೈ ಐತೆ ಇಲ್ಲಿ ಕಾಸ್ ಫೈ ಐತೆ. ಸೊ ಕಾಮನ್ ತೆಗಿಬೋದಲ್ಲ. ಸೊ ಏನು ತೆಗಿದೆ ನೋಡಿ ಕಾಸ್ ಟೀಟಾ ಕಾಸ್ ಫೈ ಕಾಮನ್ ತೆಗೆದ್ರೆ ಏನಾಗುತ್ತೆ ಇದ್ರಾಗ ಒಂದು ಕಾಸ್ ಟೀಟಾ ಹೋಯ್ತು ಇದ್ರಾಗ ಕಾಸ್ ಫೈ ಹೋಯ್ತು ಏನು ಉಳಿತು ಒಂದು ಕಾಸ್ ಟೀಟಾ ಹೋಯ್ತು ಅಂದರೆ ಏನಾಯ್ತು ಕಾಸ್ ಟೀಟಾ ಹೋಯ್ತು ಅದ್ರ ಕಾಸ್ ಫೈ ಹೋಯ್ತು ಅಂದರೆ ಏನಾಯ್ತು ಒಂದು ಕಾಸ್ ಫೈ ಉಳಿತು ಪ್ಲಸ್ ಇದರಲ್ಲಿ ಕಾಸ್ ಟೀಟಾ ಹೋಯ್ತು ಏನು ಉಳಿತು ಇಲ್ಲಿ ಸೈನ್ ಟೀಟಾ ಉಳಿತೆ ಇದ್ರಾಗ ಕಾಸ್ ಫೈ ಹೋಯ್ತು ಏನು ಉಳಿತಿಲ್ಲ ಸೈನ್ ಫೈ ಉಳಿತೆ ಇದು ಆನ್ಸರ್ ಏನು ಬರ್ಬೇಕು 0 ಬರಬೇಕು ಹೌದಾ 0 ಬರ್ಬೇಕು. ನೆಕ್ಸ್ಟ್ ಏನಾಗುತ್ತೆ ಕಾಸ್ ಟೀಟಾ ಕಾಸ್ ಫೈ ಇದರಲ್ಲಿ ಕಾಸ್ ಟೀಟಾ ಇದರಲ್ಲಿ ಒಂದು ಕಾಸ್ ಟೀಟಾ ಕಾಮನ್ ತೆಗ್ದಿನಿ ಅವಾಗ ಏನು ಉಳಿತು ಇಲ್ಲಿ ಒಂದು ಕಾಸ್ ಟೀಟಾ ಉಳಿತು ಇದ್ರಾಗ ಕಾಸ್ ಟೀಟಾ ಕಾಸ್ ಫೈ ಕಾಮನ್ ತೆಗೆದ್ರೆ ಒಂದೊಂದು ಉಳಿತು ಹೌದಾ ಎರಡು ಸ್ಕ್ವೇರ್ ಇದಾವಲ್ಲ. ಸೊ ಕಾಸ್ ಟೀಟಾ ಕಾಸ್ ಫೈ ಕಾಮನ್ ತೆಗೆದ್ರೆ ಒಂದು ಕಾಸ್ ಟೀಟಾ ಒಂದು ಕಾಸ್ ಫೈ ಉಳಿತು ಇದ್ರಾಗ ಒಂದು ಕಾಸ್ ಟೀಟಾ ಹೋಯ್ತು ಕಾಸ್ ಫೈ ಹೋಯ್ತು ಏನು ಉಳಿತು ಸೈನ್ ಟೀಟಾ ಸೈನ್ ಫೈ ಉಳಿತು. ಸೊ ಇದೇನು ಬರೀತೀನಿ ಕಾಸ್ ಟೀಟಾ ಕಾಸ್ ಫೈ ಇಂಟು ಇದಿಷ್ಟು ಏನಾಗುತ್ತೆ ಇದು ಗೊತ್ತು ನಮ್ಗೆ ಫಸ್ಟ್ ಪಿ ಕಾನ್ಸೆಪ್ಟ್ ಏನು ಹೇಳ್ರಿ ಕಾಸ್ ಎ ಕಾಸ್ ಬಿ ಪ್ಲಸ್ ಸೈನ್ ಎ ಸೈನ್ ಬಿ ಅಂದ್ರೆ ಏನು ಬರಿತೀವಿ ನಾವು ಕಾಸ್ ಎ ಮೈನಸ್ ಬಿ ಅಲ್ಲ ಎ ಅಂದರೆ ಟೀಟಾ ಐತಿ ಬಿ ಅಂದರೆ ಫೈ ಐತಿ ಇದೇನಾಗಬೇಕು 0 ಆಗಬೇಕು ಇದು 0 ಆಗಬೇಕು. ಇದು ಕಾನ್ಸೆಪ್ಟಾಗ ಇದು ಫಸ್ಟ್ ಪಿ ಕಾನ್ಸೆಪ್ಟ್ ನೋಡಿ ಫಸ್ಟ್ ಪಿ ಟ್ರಿಗ್ನೋಮೆಟ್ರಿ ಯೂಸ್ ಮಾಡಿದ್ದು ಫಾರ್ಮುಲಾ ಅಷ್ಟೇ. ಫಸ್ಟ್ ಪಿ 6 ಮಾರ್ಕ್ಸಿಗೆ ಓದಿರ್ತೀವಲ್ಲ ನಾವು ಇದು ನೆನಪಿರುತ್ತೆ ಕಾಸ್ ಎ ಮೈನಸ್ ಬಿ ಅಂದರೆ ಏನು ಕಾಸ್ ಎ ಕಾಸ್ ಬಿ ಪ್ಲಸ್ ಸೈನ್ ಎ ಸೈನ್ ಬಿ ಅವು ಮಿನಿಮಮ್ ಬೇಸಿಕ್ ಗೊತ್ತಿರಬೇಕು. ಸೊ ಇದೇನಾಗುತ್ತೆ ಇದು ಸಾಲ್ವ್ ಮಾಡಿ ಇದು ಇಂಟು ಈ ಕಾಸ್ ಫೈ ಇಂಟು ಇದು ಆನ್ಸರ್ ಏನು ಬರ್ಬೇಕು 0 ಬರಬೇಕು ಅಂದ್ರೆ ಏನು ಹಾಕ್ಬೇಕು ಅಂತ ಥಿಂಕ್ ಮಾಡಿರಿ. ಈಗ 0 ಬರ್ಬೇಕಂದ್ರೆ ಯಾವ್ದಾನ ಒಂದು 0 ಆಗ್ಬೇಕು ಇದ್ರಾಗೆ ಹೌದಾ. ಸೊ ಹಂಗಂದ್ರೆ ಈಗ ಮೀನಿಂಗ್ ಏನು ಟೀಟಾ ಮೈನಸ್ ಫೈ ಐತಲ್ಲ ಇದು ಏನಾದರೂ ಇದಿಷ್ಟು 0 ಆಗುತ್ತೆ ಅಬ್ಸರ್ವ್ ಮಾಡಿರಿ ಎಲ್ಲಿ 0 ಆಗುತ್ತೆ ಅನ್ನೋದು ಗೊತ್ತಿರಬೇಕು. ಈಗ ನಮ್ಗೆ ಈ ಥರ ಬಂತು ಹೌದಾ ಕಾಸ್ ಸ್ಕ್ವೇರ್ ಟೀಟಾ ಇಲ್ಲಿ ನೋಡಿ ಇಲ್ಲಿ ಸಾಲ್ವ್ ಮಾಡಿದ್ವಲ್ಲ ಏಮಂತ ಕಾಸ್ ಸ್ಕ್ವೇರ್ ಕಾಸ್ ಟೀಟಾ ಇಂಟು ಕಾಸ್ ಫೈ ಇಂಟು ಕಾಸ್ ಟೀಟಾ ಮೈನಸ್ ಫೈ ಈಕ್ವಲ್ಸ್ ಟು 0 ಅಂತ ಬಂತು. ಈಗ ಇದನ್ನು 0 ಮಾಡಬೇಕಲ್ಲ. ಸೊ 0 ಅಂದರೆ ಏನು ಥಿಂಕ್ ಮಾಡಿ ಇದು ಏನಾದರೂ ಇದು 0 ಆಗುತ್ತೆ ಅಂತ ಥಿಂಕ್ ಮಾಡ್ಬೇಕು ಅಷ್ಟೇ. ಕಾಸ್ ವ್ಯಾಲ್ಯೂ ಎಲ್ಲೆಲ್ಲಿ 0 ಆಗ್ತಾವೆ ಅನ್ನೋದು ಗೊತ್ತಿದ್ರೆ ಈಸಿಯಾಗಿ ಮಾಡ್ಬೋದು ಅಷ್ಟೇ ಸಿಂಪಲ್. ಸೊ ಈಗ ನೋಡಿರಿ ಇದು ಇಮ್ಯಾಜಿನ್ ಮಾಡ್ಕೊಳ್ರಿ ಎಕ್ಸ್ ಆ್ಯಕ್ಸಿಸ್ ಇದು ಎಕ್ಸ್ ಆ್ಯಕ್ಸಿಸು ಇದು ವೈ ಆ್ಯಕ್ಸಿಸು ಟ್ರಿಗ್ನೋಮೆಟ್ರಿಯಲ್ಲಿ ಬರಿತೀವಲ್ಲ ಹಂಗೆ. ಸೊ ಈ ಪಾಯಿಂಟ್ ಏನು ಯೂನಿಟ್ ಸರ್ಕಲ್ ತೊಗೊಂಡಾಗ ಇದು ಪಾಯಿಂಟ್ ಏನಾಗಿರುತ್ತೆ 1,0 ಆಗಿರುತ್ತೆ. ಯೂನಿಟ್ ಸರ್ಕಲ್ ತೊಗೊಂಡಾಗ ಇದೇನಾಗಿರುತ್ತೆ 0,1 ಆಗಿರುತ್ತೆ. ಇದೇನಾಗಿರುತ್ತೆ -1,0 ಇರುತ್ತೆ ನೆಗೆಟಿವ್ ಸೈಡಲ್ಲ ಇದೇನಾಗಿರುತ್ತೆ 0,-1 ಇರುತ್ತೆ. ಯೂನಿಟ್ ಸರ್ಕಲ್ ಈ ಥರ ಹಿಂಗೆ ಸರ್ಕಲ್ ಡ್ರಾ ಮಾಡಿರ್ತೀವಲ್ಲ ಹಿಂಗೆ ಈ ಥರ ಹಿಂಗೆ ಯೂನಿಟ್ ಸರ್ಕಲ್ ಡ್ರಾ ಮಾಡಿದಾಗ ಇವು ಪಾಯಿಂಟ್ಸ್ ನಮಗೆ
ಪಾಯಿಂಟ್ ಸಿಕ್ಕಿರ್ತವೆ. ಈಗ ಅಬ್ಸರ್ವ್ ಮಾಡಿ, ಎಕ್ಸ್ ಆ್ಯಕ್ಸಿಸ್ ನಮ್ಗೆ ಗೊತ್ತು. ಎಕ್ಸ್ ಆ್ಯಕ್ಸಿಸ್ ಏನು ಹೇಳುತ್ತೆ ಯಾವಾಗಲೂ ಕಾಸ್ ಟೀಟಾ ಬಗ್ಗೆ ಮಾತಾಡುತ್ತೆ, ಕಾಸ್ ಆ್ಯಂಗಲ್ ಬಗ್ಗೆ ಮಾತಾಡುತ್ತೆ. ವೈ ಆ್ಯಕ್ಸಿಸ್ ಏನು ಹೇಳುತ್ತೆ, ಸೈನ್ ಬಗ್ಗೆ ಹೇಳುತ್ತೆ, ಸೈನ್ ಟೀಟಾ ಬಗ್ಗೆ ಹೇಳುತ್ತೆ. ಇದು ವೈ ಆ್ಯಕ್ಸಿಸ್ ಮೇಲೆ ಬರೋಂಥ ಆ್ಯಂಗಲ್ ಎಲ್ಲ ಸೈನ್ ಬಗ್ಗೆ ಹೇಳ್ತಾ ಇರುತ್ತೆ. ಎಕ್ಸ್ ಆ್ಯಕ್ಸಿಸ್ ಮೇಲೆ ಬರೋಂಥ ಆ್ಯಂಗಲ್ಸ್ ಎಲ್ಲ ಕಾಸ್ ವ್ಯಾಲ್ಯೂಸ್ ಕೊಡ್ತಾ ಇರುತ್ತೆ. ಹೌದಾ? ಹಂಗಂದ್ರೆ ಈಗ ಕಾಸ್ ಅಂದರೆ ಇಲ್ಲಿ ನೋಡಿ, ವೈ ಆ್ಯಕ್ಸಿಸ್ ಮೇಲೆ ಕಾಸ್ ವ್ಯಾಲ್ಯೂ ಏನಾಗ್ತಾ ಇದ್ದಾವೆ, 0 ಆಗ್ತಾ ಇದ್ದಾವೆ. ಯಾಕಂದರೆ ಕಾಸ್ ಇರೋದಲ್ಲಿ ಎಕ್ಸ್ ಆ್ಯಕ್ಸಿಸ್ ಮೇಲೆ. ಹೌದಾ? ವೈ ಆ್ಯಕ್ಸಿಸ್ ಮೇಲೆ ಸೈನ್ ಇರುತ್ತೆ. ಇಲ್ಲಿ ನೋಡಿ, ಅಂದರೆ ವೈ ಆ್ಯಕ್ಸಿಸ್ ಮೇಲೆ ಬರೋಂಥ ಆ್ಯಂಗಲಲ್ಲಿ ಕಾಸ್ ಏನಾಗುತ್ತೆ, 0 ಆಗುತ್ತೆ. ಏನೇನು ಬರ್ತವೆ ಹಂಗಂದ್ರೆ ವೈ ಆ್ಯಕ್ಸಿಸ್ ಮೇಲೆ? ಇಲ್ಲಿ 0ನಾ, ಇಲ್ಲಿ π/2, ಇಲ್ಲಿ π, ಇಲ್ಲಿ 3π/2, ಇಲ್ಲಿ 2π. ಹೌದಾ? ಇಲ್ಲಿ 5π/2, ಇದು 3π, ಇದು 7π/2. ನೋಡಿ ಅಬ್ಸರ್ವ್ ಮಾಡಿ, ಇಲ್ಲಿ ಏನು ಬರ್ತದೆ, 0, π/2, 3π/2, 5π/2, 7π/2, 9π/2, 11π/2. ಅಂದರೆ ವೈ ಆ್ಯಕ್ಸಿಸ್ ಮೇಲೆ ಎಂಥ π/2 ಬರ್ತಾ ಇದಾವೆ, ಆಡ್ π/2 ಬರ್ತಾ ಇದ್ದಾವೆ. ಅಂದ್ರೆ ಆಡ್ ಹೆಂಗೆ ಬರಿತೀವಿ, ಈವನ್ ನಂಬರ್ ಅಂದರೆ ಹೆಂಗೆ ಬರಿತೀವಿ ನಾವು, ಈವನ್ ಅಂದರೆ ಜನರಲ್ ಆಗಿ ಹೆಂಗೆ ಬರಿತೀವಿ, 2n ಅಂತ ಬರಿತೀವಿ ಈವನ್ ನಂಬರ್ಸ್ ಜನರಲ್ ಆಗಿ. ಆಡ್ ನಂಬರ್ಸ್ ಅಂದರೆ ಹೆಂಗೆ ಬರಿತೀವಿ, ಆಡ್ ನಂಬರ್ಸ್ ಅಂದರೆ 2n+1 ಅಂತ ಬರಿತೀವಿ, 2n+1 π/2. ಅಂದರೆ ಆಡ್ π/2 ಅಲ್ಲಿ ಕಾಸ್ ವ್ಯಾಲ್ಯೂ 0 ಆಗುತ್ತೆ. ಸೊ ಹಂಗಂದ್ರೆ 2n+1 π/2 ಅಲ್ಲಿ ಕಾಸ್ ವ್ಯಾಲ್ಯೂ 0 ಆಗುತ್ತಲ್ಲ. ಸೊ ಈಗ ನೋಡಿ, ಕಾಸ್ ಟೀಟಾ -5 ಐತಲ್ಲ ಇದು. ಇದೇನಾಯ್ತು ಇದು, ಕಾಸ್ ಟೀಟಾ -5 ನಮಗೆ 0 ಆಗಬೇಕಲ್ಲ. ಹಂಗಂದ್ರೆ ಟೀಟಾ -5 ವ್ಯಾಲ್ಯೂ ಏನಾಗಿರಬೇಕು, 2n+1 π/2 ಆಗಿರಬೇಕು. ಇದು ಮೇನ್ ಅಷ್ಟೇ. ಅಂದರೆ ಕಾಸ್ ಎಲ್ಲಿ 0 ಆಗ್ತವೆ ಅನ್ನೋದು ನಮಗೆ ಗೊತ್ತಿರಬೇಕು. ಕಾಸ್ ಎಲ್ಲಿ 0 ಆಗ್ತವೆ, ವೈ ಆ್ಯಕ್ಸಿಸ್ ಮೇಲೆ 0 ಆಗ್ತವೆ. ವೈ ಆ್ಯಕ್ಸಿಸ್ ಮೇಲೆ ಎಂಥ ಆ್ಯಂಗಲ್ಸ್ ಇರ್ತವೆ, ಆಡ್ π/2 ಇರ್ತವೆ, π/2, 3π/2, 5π/2, 7π/2, 9π/2, 11π/2, ಆ ಥರ ಆಡ್ π/2s ಇರ್ತವೆ. ಆಡ್ π/2s ಬಂದಂಗೆಲ್ಲ ಕಾಸ್ ವ್ಯಾಲ್ಯೂ 0 ಆಗುತ್ತೆ. ಹಂಗಂದ್ರೆ ಈ ಟೀಟಾ -5 ಏನಾದರೆ 0 ಆಗುತ್ತೆ, ಆಡ್ π/2 ಇದು ಜನರಲ್ ಆಗಿ 2n+1. ಟೀಟಾ ವ್ಯಾಲ್ಯೂ ಏನಾಗುತ್ತೆ, ಪೈ ಈ ಸೈಡ್ ಬರೆದ್ರೆ ಪ್ಲಸ್ ಪೈ ಪ್ಲಸ್ 2n+1 π/2, 2n+1 π/2. ಇದು ಆನ್ಸರ್, ಇದೇ ಆನ್ಸರ್. ಈಗ ನೋಡಿ, ಇಲ್ಲಿ ಏನಾಯ್ತು, ಎಲ್ಲೈತೆ ಆಪ್ಷನ್ ನೋಡ್ರಿ, ಟೀಟಾ = π + 2n+1 π/2. ಇಲ್ಲಿ ನೋಡಿದ ತಕ್ಷಣ ಅಬ್ಸರ್ವ್ ಮಾಡೋದು. ಬಟ್ ಇದು ಕಾನ್ಸೆಪ್ಟ್ ಗೊತ್ತಾಗಲಿ ಅಂತ ನಿಮಗೆಲ್ಲ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನಾನು. ಇದು ಬಂತಲ್ಲ, ಇದು ಬಂದ ತಕ್ಷಣನೇ ಅದನ್ನ ಟಿಕ್ ಹಾಕ್ಬಿಡ್ಬೋದು. ಕಾಸ್ ವ್ಯಾಲ್ಯೂ ಬಂದು ಎಲ್ಲವೂ ಕಾಸ್ ವ್ಯಾಲ್ಯೂ ಬಂದು ಅಂದರೆ ಕಾಸ್ ಎಲ್ಲಿ 0 ಆಗುತ್ತೆ, 2n+1 π/2 ಅಲ್ಲಿ 0 ಆಗುತ್ತೆ. ಇದು ನೋಡಿ, ಇದು ಬರಲ್ಲ. 2n+1 π/2 ಇಲ್ಲ, ಇದು ಬರಲ್ಲ, ಇದು ಬರಲ್ಲ. 2n+1 π/2 ಇರೋದು ಇದು ಒಂದೇ. ಸೊ ಅದಕ್ಕೆ ಇದು 0 ಆಯಿತು. ಅಲ್ಲೇ ಟಿಕ್ ಹಾಕ್ಬಿಡೋದು, ಫಾಸ್ಟಾಗಿ ಹಾಕ್ಬೇಕಂತ. ನಾನು ಕಾನ್ಸೆಪ್ಟ್ ಗೊತ್ತಾಗಲಿ ಅಂತ ಇದೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ದು. ಇದೆಲ್ಲ ಯಾಕೆ ಎಕ್ಸ್ಪ್ಲೈನ್ ಮಾಡಿದ್ರೆ ಕಾನ್ಸೆಪ್ಟ್ ಗೊತ್ತಿರಲಿ ಅಂತ. ಸೊ ನಿಮ್ಗೆ ಗೊತ್ತಿರಬೇಕು, ವೈ ಆ್ಯಕ್ಸಿಸ್ ಮೇಲೆ ಸೈನ್ ಬರುತ್ತೆ, ಕಾಸ್ ಬರಲ್ಲ. ಸೊ ಕಾಸ್ ಎಲ್ಲಿ 0 ಆಗುತ್ತೆ ಅಂದರೆ ವೈ ಆ್ಯಕ್ಸಿಸ್ ಮೇಲೆ. ಸೊ ಕಾಸ್ ವ್ಯಾಲ್ಯೂ 0 ಆಗೋದೆಲ್ಲ ಹಿಂಗೆ. ಕಾಸ್ ವ್ಯಾಲ್ಯೂ 0 ಆಗಬೇಕಂದ್ರೆ ಈ ಬಾಕ್ಸಲ್ಲಿ ಏನಾಗಬೇಕು, 2n+1 π/2 ಆಗಬೇಕು. ಇವು ವ್ಯಾಲ್ಯೂಸ್ ಇಲ್ಲಿದಾವಲ್ಲ, ಇವು ವೈ ಆ್ಯಕ್ಸಿಸ್ ಮೇಲಿರೋ ಇವು, ಈ ವ್ಯಾಲ್ಯೂಸ್ ಅರ್ಥ ಆಗ್ತದೇನಾ? ಈಗ ಇದೇ ಥರ ಸೈನ್ದು ನೆನ್ಪಿಟ್ಬೇಕು ನೀವು. ಸೈನ್ ಡಬ್ಬೆ = 0. ಈ ಡಬ್ಬೆಲ್ಲಿ ಏನು ಹಾಕಿದರೆ 0 ಬರುತ್ತೆ ಅಂತ. ಈ ಡಬ್ಬೆಲ್ಲಿ ಏನು ಹಾಕಿದ್ರೆ 0 ಬರುತ್ತೆ ಅಂದರೆ ಅದು ಎಕ್ಸ್ ಆ್ಯಕ್ಸಿಸ್. ಇಲ್ಲಿ ಈ ವ್ಯಾಲ್ಯೂಸ್ ಏನಿರ್ತವೆ, ಇಲ್ಲೇನಿರ್ತವೆ 0, ಇಲ್ಲೇನಿರ್ತವೆ ಪೈ, ಇಲ್ಲಿ 2π, 3π, 4π, 5π ಎಲ್ಲ ಪೈ ಇರ್ತವೆ. ಹೌದಾ? ಅಂದರೆ ಇಲ್ಲೇನಾಗ nπ. ಸೈನ್ ಇನ್ಸೈಡ್ ಏನಾರ nπ ಹಾಕಿದರೆ 0 ಆಗುತ್ತೆ. ಕಾಸ್ ಇನ್ಸೈಡ್ ಏನಾರ ಆಡ್ π/2 ಹಾಕಿದ್ರೆ 0 ಆಗುತ್ತೆ. ಗೊತ್ತಾಯ್ತು ಅಂತ ಅನ್ಕೊಂತೀನಿ. ಈ ಥರ ಇವು ಗೊತ್ತಿರ್ಬೇಕು. ಕಾಸ್ಟ್ ಬಂತಲ್ಲ ಈಗ ಇಲ್ಲಿ. ಸೊ ಇಲ್ಲಿ ಕಾಸ್ಟ್ ಬಂದಿರೋದಕ್ಕೆ ನೀವು ಎಲ್ಲ ಕಾಸ್ಟ್ ಬಂದು ನೋಡ್ರಲ್ಲ ಆನ್ಸರ್, ಕಾಸ್ ಟೀಟಾ ಇಂಟು ಕಾಸ್ ಫೈ ಇಂಟು ಕಾಸ್ ಟೀಟಾ -5 ಅಂತ ಬಂತು. ಹಂಗೆ ಅದು ಬಂದ ತಕ್ಷಣ 2n+1 π/2 ಎಲ್ಲಿ ಕಾಣುತ್ತೆ ಅದೇ ಆಪ್ಷನ್ ಟಿಕ್ ಹಾಕ್ಬಿಡ್ಬೋದು. ಯಾಕಂದ್ರೆ ಅಲ್ಲೇ ಅಲ್ಲಿ ಕಾಸ್ಟ್ 0 ಆಗೋದು. ಸೊ ಅಲ್ಲಿ 0 ಆಯ್ತು ಅಂದರೆ ಟೋಟಲ್ ವ್ಯಾಲ್ಯೂ 0 ಆಗುತ್ತೆ. ಇದು ಕಾನ್ಸೆಪ್ಟ್, ಇದಿಷ್ಟು. ಸೊ A × B ಅಂತ ರಿಂಗ್ ಮಾಡಿದ್ವಿ ನೋಡಿ, ಇಲ್ಲಿ ಫಸ್ಟ್ ರೋ ಫಸ್ಟ್ ಕಾಲಮ್ ಮಾಡಿ ಬರ್ದ್ವಿ ಅಷ್ಟೇ. ನೆಕ್ಸ್ಟ್ ಇದು 6th ಕ್ವಶನ್ನು. 6th ಕ್ವಶನ್ ಏನಿದೆ, ಒಂದು ಮ್ಯಾಟ್ರಿಕ್ಸ್ ಇದೆ ಮತ್ತು ಇನ್ನೊಂದು ಮ್ಯಾಟ್ರಿಕ್ಸ್ ಇಂಟು ಇನ್ನೊಂದು ಮ್ಯಾಟ್ರಿಕ್ಸ್ 0 ಬರ್ತಾಯಿದೆ, ಎಕ್ಸ್ ಕೇಳ್ತಾ ಇದ್ದಾರೆ. ಸೊ ಈಗ ಇದು ಹೆಂಗೆ ಮಾಡ್ತೀರ ನೋಡ್ರಿ, ಏನಿದೆ ಫಸ್ಟ್ ಅದು ಬರ್ಕೊತೀನಿ ನೋಡ್ರಿ. ಏನಿದೆ 1 x 1 ಈ ಥರ ಇದೆ. ಇನ್ನೊಂದು ಮ್ಯಾಟ್ರಿಕ್ಸ್ ಇದೆ ಇಲ್ಲಿ 1 3 2 2 5 1 15 3 2 ಇಂಟು 1 2x 1 2x = 0 ಬರಬೇಕು. ಅಂದರೆ 0 ಮ್ಯಾಟ್ರಿಕ್ಸ್ ಇದು 0 ಟೋಟಲ್ 0 ಬರುತ್ತೆ ಅಂತ.
0 ಬರ್ತದೆ. ಎಕ್ಸ್ ಏನು ಹಾಕಿದರೆ 0 ಬರುತ್ತೆ ಅಂತ ಕೇಳಿದ್ರು. ಎಕ್ಸ್ ವ್ಯಾಲ್ಯೂ ಏನು ಹಾಕಿದರೆ 0 ಬರುತ್ತೆ ಅಂತ. ಸೊ ಇದನ್ನ ಯಾವ ಥರ ಸಾಲ್ವ್ ಮಾಡ್ಬೋದು? ಈಗ ಹಿಂಗೆ ಇದು ಇಂಟು ಅಂತೇಳಿ ನಾವು ಇಂಟು ಅಲ್ಲ ಅಂತ ಫಸ್ಟ್ ರೋ ಫಸ್ಟ್ ಕಾಲಮ್, ಫಸ್ಟ್ ರೋ ಸೆಕೆಂಡ್ ಕಾಲಮ್, ಫಸ್ಟ್ ರೋ ಥರ್ಡ್ ಕಾಲಮ್ ಮಾಡಬೇಕು. ಇಲ್ಲ ಇದನ್ನು ಮಾಡ್ಬೇಕು, ಫಸ್ಟ್ ರೋ 1 ಕಾಲಮ್, ಫಸ್ಟ್ ರೋ ಸೆಕೆಂಡ್ ರೋ 1 ಕಾಲಮ್, ಥರ್ಡ್ ರೋ 1 ಕಾಲಮ್, ಆ ಥರ ಮಾಡ್ಬೇಕು. ಹೆಂಗನ್ನು ಮಾಡ್ಬೋದು, ಇದೇ ಈಸಿ. ಇದನ್ನು 3 ಸರಿ ಮಾಡೋ, ಇದನ್ನು ಮಾಡೋ ಬದಲು ಇದನ್ನು ಹಿಂಗೆ ಸಿಂಪಲ್ಲಾಗಿ ಇದು ಮಾಡ್ಬೋದು. ಇಲ್ಲಿ ಮಲ್ಟಿಪ್ಲೈ ಏನಾಗುತ್ತೆ ನೋಡಿ, 1 ಇಂಟು 1 1, 3 ಇಂಟು 2 6 ಪ್ಲಸ್ 6, 2 ಇಂಟು ಎಕ್ಸ್ 2x, ಇದು ಮುಗೀತು. ಸೆಕೆಂಡ್ ರೋ ಫಸ್ಟ್ ಕಾಲಮ್ 2 ಇಂಟು 1 2 ಪ್ಲಸ್ 5 ಇಂಟು 2 10 ಪ್ಲಸ್ 1 ಇಂಟು ಎಕ್ಸ್ ಎಕ್ಸ್. ನೆಕ್ಸ್ಟ್ ಥರ್ಡ್ ರೋ ಇದು 15 ಇಂಟು 1 15 ಪ್ಲಸ್ 3 ಇಂಟು 2 6 ಪ್ಲಸ್ 2 ಇಂಟು ಎಕ್ಸ್ 2x ಈಕ್ವಲ್ಸ್ ಟು 0 ಬರಬೇಕು. ಹೌದಾ? ಇದು ಮಲ್ಟಿಪ್ಲೈ ಮಾಡಿಬಿಟ್ಟು ಬಂದ್ಬಿಡ್ತು ಆನ್ಸರ್ ಅಷ್ಟೇ. ಇದೇನಿದೆ ನೋಡಿರಿ, 1 ಎಕ್ಸ್ 1 ಇದೆ, ಇದು 6 1 7 ಅಲ್ಲ, 7 ಪ್ಲಸ್ 2x, ಇದು 12 ಪ್ಲಸ್ ಎಕ್ಸ್, ಇದು 15 6 21 ಪ್ಲಸ್ 15 6 21 ಪ್ಲಸ್ 2x ಈಕ್ವಲ್ಸ್ ಟು 0 ಆಗಬೇಕು. ಏನು ಹಾಕಿದ್ರೆ 0 ಆಗುತ್ತೆ ನೋಡ್ರಿ. ಸೊ ಇದೇನು ಇದು ಮಲ್ಟಿಪ್ಲೈ ಮಾಡಿ, ಇದು ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, 7 ಪ್ಲಸ್ ಈ 1 ಇಂಟು ಇದು ಮಾಡಬೇಕು. ನೆಕ್ಸ್ಟ್ ಈ ಎಕ್ಸ್ ಇಂಟು ಇದು ಮಾಡಬೇಕು. ನೆಕ್ಸ್ಟ್ ಈ 1 ಇಂಟು ಇದು ಮಾಡಬೇಕು. ಸೊ 1 ಇಂಟು ಮಾಡೋದು 7 ಪ್ಲಸ್ 2x ಹಂಗೆ ಬರುತ್ತೆ. ಎಕ್ಸಿಗೆ ಇಂಟು ಮಾಡಿದರೆ ಪ್ಲಸ್ 12x ಪ್ಲಸ್ ಎಕ್ಸ್ ಸ್ಕ್ವಯರ್ ಬರುತ್ತೆ, ಕ್ವಾಡ್ರಾಟಿಕ್ ಇಕ್ವೇಷನ್ ಬರುತ್ತೆ. ಪ್ಲಸ್ 1 ಇಂಟು ಮಾಡಿದ್ರೆ 21 ಪ್ಲಸ್ 2x, ಇದು 0 ಬರಬೇಕು. ಈ ಎಕ್ಸ್ ಸ್ಕ್ವಯರ್ ಅದೆಲ್ಲ ಒಂದು ಸೈಡ್ ಬರ್ಕೊಟ್ರೆ ಏನಾಗುತ್ತೆ, ಎಕ್ಸ್ ಸ್ಕ್ವಯರ್ ನೆಕ್ಸ್ಟ್ ಎಕ್ಸ್ ಇರೋವೆಲ್ಲ ಆ್ಯಡ್ ಮಾಡಿರಿ, 12x 2x 14x ಇದೊಂದು 2x 14 21 ಇಂಟು 2x ಇದು. ಹೌದಾ? 12x 14 ಪ್ಲಸ್ 16x. ಹೌದಾ? ಉಳಿದಿದೆ 7 21 ಎಷ್ಟು, 28 ಆಯಿತು. 28 ಈಕ್ವಲ್ಸ್ ಟು 0. ಈ ಥರ ಬಂತು. ಏನು ಬಂತು ನಮಗೆ ಇಲ್ಲಿ ನೋಡಿ, ಎಕ್ಸ್ ಸ್ಕ್ವಯರ್ ಪ್ಲಸ್ 16x ಪ್ಲಸ್ 28 ಈಕ್ವಲ್ಸ್ ಟು 0. ಇದು ಸಾಲ್ವ್ ಮಾಡಿದ್ರೆ ಆನ್ಸರ್ ಬರುತ್ತೆ. ಬಟ್ ಸಾಲ್ವ್ ಮಾಡೋಕೆ ಹೋಗ್ಬೇಡ್ರಿ, ಯಾಕಂದ್ರೆ ಟೈಮ್ ಇರಲ್ಲ. ಹೌದಾ? ಏನು ಮಾಡಿರಿ, ವ್ಯಾಲ್ಯೂ ಹಾಕಂತ ಹೋಗಿ 7 ಹಾಕ್ರಿ. ಥಿಂಕ್ ಮಾಡ್ರಿ, ಇಲ್ಲಿ ಫಸ್ಟ್ ಆಪ್ಷನ್ ಏನು 7 ಐತಲ್ಲ, ಫಸ್ಟ್ ಆಪ್ಷನ್ 7 ಹಾಕ್ರಿ. 7 ಇದ್ರಾಗ ಹಾಕ್ರಿ. ಜಸ್ಟ್ ಅಬ್ಸರ್ವ್ ಮಾಡಿರಿ ಏನಾಗುತ್ತೆ ಅಂತ. 7 ಹಾಕಿದ್ರೆ ಏನಾಗುತ್ತೆ, ಇಲ್ಲಿ -7 ಸ್ಕ್ವೇರ್ ಬರುತ್ತಾ, ಪ್ಲಸ್ 16 ಇಂಟು -7 ಆಗುತ್ತಾ, ಪ್ಲಸ್ 28 ಆಗುತ್ತೆ. ಈಗ ಇದನ್ನು ಸಾಲ್ವ್ ಮಾಡಿದ್ರೆ 0 ಬರೋಕ್ಕೆ ಚಾನ್ಸ್ ಇಲ್ಲ, ಯಾಕಂದ್ರೆ 7 ಸ್ಕ್ವೇರ್ ಎಷ್ಟಾಗುತ್ತೆ, 49 ಆಗುತ್ತೆ. 16 ಇಂಟು 7 ವ್ಯಾಲ್ಯೂ ಬೇರೆ ವ್ಯಾಲ್ಯೂ ಆಗುತ್ತೆ, 28 ಲಿಂಕೇ ಇಲ್ಲ, 0 ಆಗೋದೇ ಇಲ್ಲ. -11 ಹಾಕ್ರಿ, ಅದು ಬಿಗ್ ನಂಬರ್ ಬರಲ್ಲ. ಬಿಗ್ ನಂಬರ್ ಹಾಕಿದ್ರೆ ಬರಲ್ಲ ನೋಡ್ರಿ, ಆಲ್ಮೋಸ್ಟ್ 0 ಆಗಲ್ಲ. ಸ್ಮಾಲ್ ನಂಬರ್ ಇರೋದು ಇದು -2, ಇದೊಂದು ಹಾಕ್ರಿ ನೋಡಿರಿ, -2 ಸ್ಕ್ವಯರ್ ಪ್ಲಸ್ 16 ಇಂಟು -2 ಪ್ಲಸ್ 28. ನಮ್ಗೆ ಪ್ಲಸ್ 28ಗೆ ಮ್ಯಾಚ್ ಆಗಬೇಕು. ಇದು ನೋಡಿ 4 ಪ್ಲಸ್ ಮೈನಸ್ 16 ಇಂಟು 2 36 ಪ್ಲಸ್ 28 ನೋಡಿರಿ, ಇದು ಕ್ಯಾನ್ಸಲ್ ಆಗಿಬಿಡುತ್ತೆ, 0 ಬಂತು. ಇದು ಆಪ್ಷನ್. ಸೊ ನಮಗೆ ಇಲ್ಲಿ ಸಾಲ್ವ್ ಪ್ರಾಬ್ಲಮ್ ಬಂತಲ್ಲ, ಏನು ಬಂತು, ಎಕ್ಸ್ ಸ್ಕ್ವಯರ್ ಪ್ಲಸ್ 16x ಪ್ಲಸ್ 28 ಈಕ್ವಲ್ 0 ಬಂತಲ್ಲ, ಇದಕ್ಕೆ ಪ್ಲಸ್ 28 ಐತಿ. ಇದು ಸಾಲ್ವ್ ಮಾಡಿದ್ರೆ ಏನು ಬರೋದು, ನಮ್ಮ -28 ಬರೋದು. -28 ಬರೋದು ಒಂದು ಸ್ಮಾಲ್ ನಂಬರ್ ಇರಬೇಕು, ಎಲ್ಲ ಬಿಗ್ ನಂಬರ್ ಇದೆ. ಸೊ ಸ್ಮಾಲ್ ನಂಬರ್ ಇರೋದೇ ಅದು -2, ಅದೇ ಆನ್ಸರ್. ಆ ಥರ. ಸೊ ಇದನ್ನು ಸ್ವಲ್ಪ ಸ್ಪೀಡಾಗಿ ಮಾಡ್ಬೇಕು ಈಗ ಅಷ್ಟೇ, ಯಾಕಂದರೆ 3 ವ್ಯಾಲ್ಯೂ ಬಂದರೆ ಸಾಲ್ವ್ ಆಗೋದು. ಹೌದಾ? ಸೊ ಫಸ್ಟ್ ರೋ ಇದನ್ನ ಮಾಡ್ಬೋದು ಈಸಿಯಾಗಿ. ಅದಕ್ಕೆ ನಾನು ಇದನ್ನ ಯಾಕೆ ಚೂಸ್ ಮಾಡಿದೆ ಅಂದರೆ, ಇದು ಈಸಿ ನಂಬರ್ ಇದೆ ನೋಡಿ, 1 ಇಂಟು 1 1 ಗೊತ್ತು, 3 ಇಂಟು 2 6, 2 ಇಂಟು ಎಕ್ಸ್ 2x, 6 ಪ್ಲಸ್ 1 7 2x, ಈ ಥರ ಬರ್ಕೊಂಡ್ಬಿಡ್ಬೇಕು ಡೈರೆಕ್ಟ್. ಈ ಥರ ಇಲ್ಲಿ ಬರ್ದು ಹಿಂಗೆ ಸಾಲ್ವ್ ಮಾಡಿಬಿಡ್ಬೋದು. ಓಕೆ. ಸೊ ನೆಕ್ಸ್ಟ್ 7th ಕ್ವಶನ್ನು. ಸೊ ಇದು 7th ಕ್ವಶನ್ ಏನಿದೆ ನೋಡಿರಿ ಇಲ್ಲಿ. ಸೊ ಎ ಮ್ಯಾಟ್ರಿಕ್ಸ್ ಇದೆ, ಬಿ ಮ್ಯಾಟ್ರಿಕ್ಸ್ ಇದೆ, a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಈಕ್ವಲ್ಸ್ ಟು a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅಂತ ಕೊಟ್ಟಾರೆ. ಎಕ್ಸ್ ಪ್ಲಸ್ ವೈ ಫೈಂಡ್ ಮಾಡೋಕೆ ನಾವು ಎಕ್ಸ್ ಪ್ಲಸ್ ಪ್ಲಸ್ ವೈ ಏನಾಗುತ್ತೆ ವ್ಯಾಲ್ಯೂ, 4 ಆಪ್ಷನ್ಸ್ ಕೊಟ್ಟಾರೆ. ಸೊ ಕಂಡೀಷನ್ ಏನು, ಫಸ್ಟ್ ಕಂಡೀಷನ್ ಅಲ್ಲ, ಅದನ್ನೇ ಯೂಸ್ ಮಾಡ್ಕೋಬೇಕು. ಸೊ ಯಾವ ಕಂಡೀಷನ್ ಕೊಟ್ಟರೆ ಅದು ಬರ್ಕೊಳ್ರಿ. ಏನು, a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಮಾಡಿದರೆ a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಬರುತ್ತಂತೆ, a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್. ಸೊ a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂದರೆ ಏನು ಬರೀತೀವಿ, ನಮ್ಗೇನು ಗೊತ್ತು, a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂದರೆ ಏನು ಬರೀತೀವಿ, a ಪ್ಲಸ್ ಬಿ ಇಂಟು a ಪ್ಲಸ್ ಬಿ ಅಂತ ಬರಿತೀವಿ. ಹೌದಾ? a ಪ್ಲಸ್ ಬಿ ಇಂಟು a ಪ್ಲಸ್ ಬಿ ಅಂತ, a ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವಯರ್ ಪ್ಲಸ್ ಎ ಬಿ ಪ್ಲಸ್ ಬಿ ಎ ಬರ್ತಾ. ಹೌದಾ? ಬಿ ಎ ಆ್ಯಡ್ ಮಾಡೋಲ್ಲ, ಯಾಕಂದ್ರೆ ಮ್ಯಾಟ್ರಿಕ್ಸ್ ಗೊತ್ತು ನಮ್ಗೆ, ಎ ಬಿ ಎ ಕಮ್ಯುಟೇಟಿವ್ ವರ್ಕ್ ಆಗಲ್ಲ. ಸೊ ಆ್ಯಡ್ ಮಾಡೋಕಂದ್ರೆ ಎರಡು ಸೇಮ್ ಇರಬೇಕು, ಸೇಮ್ ಇದಾವೋ ಇಲ್ಲ ಅನ್ನೋದು ಗೊತ್ತಿಲ್ಲ ನಮಗೆ. ಸೊ ಅದಕ್ಕೆ a ಇಂಟು ಎ ಸ್ಕ್ವಯರ್, a ಇಂಟು ಬಿ ಎ ಬಿ, ಬಿ ಇಂಟು ಎ ಬಿ ಎ, ಬಿ ಇಂಟು ಬಿ ಬಿ ಸ್ಕ್ವೇರ್, ಈ ಥರ ಬರುತ್ತೆ. ಹಂಗಂದ್ರೆ ಇದು ಇಲ್ಲೇನು ಬರಿಬೋದು ಈಗ, a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂದರೆ ಈ ಥರ ಬರುತ್ತೆ ಮ್ಯಾಟ್ರಿಕ್ಸಲ್ಲಿ, a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್
ಎ ಬಿ ಪ್ಲಸ್ ಬಿ ಎ ಈಕ್ವಲ್ಸ್ ಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್. ಹೌದಾ? ಸೊ ಈಗ ನೋಡಿರಿ, ಎ ಸ್ಕ್ವೇರ್ ಕ್ಯಾನ್ಸಲ್, ಬಿ ಸ್ಕ್ವೇರ್ ಕ್ಯಾನ್ಸಲ್, ಏನಾಯ್ತು ನಮಗೆ ಎ ಬಿ ಪ್ಲಸ್ ಬಿ ಎ ಮಲ್ಟಿಪ್ಲೈ ಮಾಡಿದ್ರೆ ಏನು ಬರುತ್ತೆ? 0 ಬರುತ್ತಂತ. ಈ ಕಂಡೀಷನ್ ಯೂಸ್ ಮಾಡ್ಕೊಂಡು ನಾವೀಗ ಎಕ್ಸ್ ಪ್ಲಸ್ ವೈ ಏನಾಗುತ್ತೆ ಅಂತ ಕಂಡಿಡ್ಬೇಕು. ಎಕ್ಸ್ ವ್ಯಾಲ್ಯೂ ವೈ ವ್ಯಾಲ್ಯೂ. ಇದು ಎ ಮ್ಯಾಟ್ರಿಕ್ಸು, ಇದು ಬಿ ಮ್ಯಾಟ್ರಿಕ್ಸು, ಪ್ಲಸ್ ಇದು ಬಿ, ಇದು ಎ ಈಕ್ವಲ್ಸ್ ಟು ಏನು ಬರ್ಬೇಕು? ನಮ್ಗೆ 0 ಬರ್ಬೇಕು. ಹೌದಾ? ಇದಿಷ್ಟು ಬರುತ್ತೆ 0. ಸೊ ಈಗ ನೋಡಿ, ಎ ಅಲ್ಲಿ ಏನು ಬರೀತೀನಿ, ನಮ್ಗೆ ಸಿಂಗಲ್ ವೇರಿಯಬಲ್ ಬರ್ಬೇಕು. ಆ ಥರ ಅಬ್ಸರ್ವ್ ಮಾಡಿ. ಎ ಬಿ ಇದೆಯಲ್ಲ, 1 - 1 2 - 1 ಇದು x1 y -1 ಇದೆ. ಇಲ್ಲೇ ಬಿ ಫಸ್ಟ್ ಬರೀತೀನಿ, x1 y -1 ಎ ಅಂದರೆ 1 - 1 2 - 1. ಸೊ ಇದಿಷ್ಟು ಮಲ್ಟಿಪ್ಲೈ ಮಾಡ್ಬೋದು, ಬಟ್ ಮಲ್ಟಿಪ್ಲೈ ಮಾಡೋಕ್ಕೆ ಟೈಮ್ ಇರಲ್ಲ ನಮಗೆ. ಸೊ ಸಿಂಗಲ್ ವೇರಿಯಬಲ್ ಬರ್ಬೇಕು. ಸಿಂಗಲ್ ವೇರಿಯಬಲ್ ಬರಂಗೆ ಮಾಡಿಬಿಟ್ರೆ ಅಷ್ಟೆ. ಇದು ನೆಕ್ಸ್ಟ್ ಇಲ್ಲಿ ಅಬ್ಸರ್ವ್ ಮಾಡ್ರಿ. ಇಲ್ಲಿ ನೋಡ್ರಿ, ಇವೆರಡು ಮಲ್ಟಿಪ್ಲೈ ಮಾಡ್ರೆ ಇದು ಬರುತ್ತಾ, ಪ್ಲಸ್ ಇವೆರಡು ಮಲ್ಟಿಪ್ಲೈ ಮಾಡ್ರೆ ಇದು ಬರುತ್ತೆ, ಆನ್ಸರ್ 0 ಬರುತ್ತೆ. ಸೊ ಈಗ ಯಾವ್ದಾವ್ದು ಮಲ್ಟಿಪ್ಲೈ ಮಾಡ್ತೀನಿ ಅಂದರೆ ಒಂದೇ ಒಂದು ವೇರಿಯಬಲ್ ಕಾಣ್ಬೇಕು ನನಗೆ. ಇಲ್ಲಿ ನೋಡ್ರಿ, ಇದು ಅಬ್ಸರ್ವ್ ಮಾಡಿರಲಿ, ಒಂದೇ ವೇರಿಯಬಲ್, ಸಿಂಗಲ್ ವೇರಿಯಬಲ್ ಇದ್ರೆ ಈಸಿ ಆಗಿಬಿಡುತ್ತೆ. ಅದಕ್ಕೆ ಸಿಂಗಲ್ ವೇರಿಯಬಲ್ ಇಲ್ಲೈತಿ. ಇದು ಸಾಲ್ವ್ ಮಾಡಿದ್ರೆ ಏನಾಗುತ್ತೆ, ಇದು ಸಾಲ್ವ್ ಮಾಡಿದ್ರೆ ಸಿಂಗಲ್ ವೇರಿಯಬಲ್, ಇದು ಸಾಲ್ವ್ ಮಾಡಿದ್ರೆ ಸಿಂಗಲ್ ವೇರಿಯಬಲ್. ಬಟ್ ಈಗ ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ಫಸ್ಟ್ ಕಾಲಮ್ ಮಾಡಿದರೆ ಡಬಲ್ ವೇರಿಯಬಲ್ ಬರುತ್ತೆ, ಎಕ್ಸ್ ವೈ ಬರುತ್ತೆ. ಈ ಬಾಕ್ಸ್ನಾಗೆ ಡಬಲ್ ವೇರಿಯಬಲ್ ಬರುತ್ತೆ. ಸೊ ಇದು ಸಾಲ್ವ್ ಮಾಡಿ ಇಲ್ಲಿ ನಂಬರ್ ಬರುತ್ತೆ. ಹಂಗಾಗಿ ನಾನು ಏನು ಮಾಡ್ತೀನಿ, ಫಸ್ಟ್ ರೋ ಸೆಕೆಂಡ್ ಕಾಲಮ್ ಮಾಡ್ತೀನಿ. ಫಸ್ಟ್ ರೋ ಸೆಕೆಂಡ್ ಕಾಲಮ್ ಯಾಕೆ ಮಾಡ್ತೀನಿ ಅಂದರೆ, ಈಗ ಗೊತ್ತಾಯ್ತು ನೋಡ್ರಿ, ಎಕ್ಸ್ ಇಂಟು -1 ಏನಾಗ್ತಿಲ್ಲ, ಎಕ್ಸ್ ಇಂಟು -1 ಮೈನಸ್ ಎಕ್ಸ್, 1 ಇಂಟು -1 -1 ಮುಗಿತಾ. ಈಗ ಇಲ್ಲಿ ನೋಡ್ರಿ, ಫಸ್ಟ್ ರೋ ಸೆಕೆಂಡ್ ಕಾಲಮ್ ಮಾಡ್ತೀನಿ. ಇಲ್ಲಿ ಯಾಕೆ 1 ಇಂಟು 1 1 -1 ಇಂಟು -1 +1 +1. ಹೌದಾ? ಈಗ ಇದು ಪ್ಲಸ್ ಇದು ಆನ್ಸರ್ ಏನು ಬರೋದು? 0. ಇದು ಸಾಲ್ವ್ ಮಾಡ್ತೀನಿ. 1 + 1 ಅಂದರೆ 2 ಮೈನಸ್ ಎಕ್ಸ್ -1 ಈಕ್ವಲ್ಸ್ ಟು 0. 2 - 1 ಏನಾಯ್ತು? 1 - x ಈಕ್ವಲ್ಸ್ ಟು 0. ಎಕ್ಸ್ ವ್ಯಾಲ್ಯೂ ಏನಾಯ್ತು? 1 ಬಂತು. ಬಂದ್ಬಿಡ್ತಿಲ್ಲ. ಯಾಕೆ ಹಿಂಗೆ ಮಾಡಿದೆ? ಒಂದೇ ವೇರಿಯಬಲ್ ಇರಬೇಕು. ಈಗ ಫಸ್ಟ್ ರೋ ಸೆಕೆಂಡ್ ಕಾಲಮ್ ಮಾಡಿದಾಗ ಒಂದೇ ಎಕ್ಸ್ ವ್ಯಾಲ್ಯೂ ಒಂದೇ ಬರ್ತಾ ಇದೆ. ಇಲ್ಲೇನಾದ್ರು ಫಸ್ಟ್ ಕಾಲಮ್ ಮಾಡಿದರೆ ಎಕ್ಸ್ ವೈ 2 ಬರ್ತಿತ್ತು. ಹೌದಾ? ಅದಕ್ಕೆ ನಾನು ಫಸ್ಟ್ ಕಾಲಮ್ ಮಾಡೋಕ್ಕೆ ಹೋಗಲಿಲ್ಲ, 2 ವೇರಿಯಬಲ್ ಬರ್ತಂತ. ಸಿಂಗಲ್ ವೇರಿಯಬಲ್ ಎಲ್ಲಿ ಬರುತ್ತೆ ಅದು ಮಾಡ್ತೀನಿ ಅಷ್ಟೇ. ಎಕ್ಸ್ ಫಸ್ಟ್ ಕಾಲಮ್ ಮಾಡಿದ್ರೆ ಇಲ್ಲಿ ಸಿಂಗಲ್ ವೇರಿಯಬಲ್ ಬಂತ, ಇಲ್ಲಿ ಸಿಂಗಲ್ ವೇರಿಯಬಲ್ ಬರ್ಬೇಕು, ಇಲ್ಲ ಕಾನ್ಸ್ಟೆಂಟ್ ಬರಬೇಕು. ಸೊ ಆ ಥರ ಬರುತ್ತೆ. ಇಲ್ಲಿ ಫಸ್ಟ್ ರೋ ಸೆಕೆಂಡ್ ಕಾಲಮ್ ಮಾಡಿದರೆ, ಫಸ್ಟ್ ರೋ ಸೆಕೆಂಡ್ ಕಾಲಮ್ ಈ ಥರ ಇದು ಮಾಡಿದರೆ ನಮ್ಗೆ ಇಲ್ಲಿ ಕಾನ್ಸ್ಟೆಂಟ್ ಬರುತ್ತೆ. ಇದು ಪ್ಲಸ್ ಇದು ಆ್ಯಡ್ ಮಾಡಿದ್ರೆ 0 ಬರ್ಬೇಕು. ಅವಾಗ ಎಕ್ಸ್ ವ್ಯಾಲ್ಯೂ ಕಂಡುಹಿಡಿಬೋದು. ಎಕ್ಸ್ ವ್ಯಾಲ್ಯೂ ಬಂದ್ಬಿಡ್ತು. ಈಗ ಅದೇ ಥರ ವೈ ಹುಟ್ಬೇಕು. ಇಲ್ಲಿ ನೋಡಿ, ಸೇಮ್ ಅದೇ ಲಾಜಿಕ್ ಯೂಸ್ ಮಾಡಿರಿ. ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ ಮಾಡಿರಿ, ವೈ ಇಂಟು -1 ಏನಾಗುತ್ತೆ? -y, -1 ಇಂಟು -1 ಏನಾಗುತ್ತೆ? +1. ಹೌದಾ? ಇದು ಸೇಮ್ ಸೆಕೆಂಡ್ ರೋ ಸೆಕೆಂಡ್ ಕಾಲಮ್, 2 ಇಂಟು 1 2, -1 ಇಂಟು -1 +1. ಇದು ಸಾಲ್ವ್ ಮಾಡಿ, 2 + 1 ಅಂದರೆ 3, 3 - y +1 ಈಕ್ವಲ್ಸ್ ಟು 0. ಸೊ 3 + 1 4 ಈಕ್ವಲ್ಸ್ ಟು y ವ್ಯಾಲ್ಯೂ 4 ಬಂತು. ನಮಗೆ ಕ್ವಶನ್ ಕೇಳಿರೋದೇನು? x + y. ಹೌದಾ? x + y ಕೇಳಿರೋದು. ಸೊ ಎಕ್ಸ್ ವ್ಯಾಲ್ಯೂ ಏನು ಬಂದಿಲ್ಲ, ಎಕ್ಸ್ ವ್ಯಾಲ್ಯೂ 1 ಬಂದತ್ತೆ, ಪ್ಲಸ್ y ವ್ಯಾಲ್ಯೂ 4 ಬಂದತ್ತೆ. ಸೊ ಟೋಟಲ್ ಆನ್ಸರ್ ಏನಾಯ್ತು? 5 ಆಯಿತು. ಸೊ ಆನ್ಸರ್ 5 ಅಂತ ಬರೀಬೋದು. ಓಕೆ, ಇದು ಗೊತ್ತಾಯ್ತು ಅಂತ ಅನ್ಕೊತೀನಿ. ಸೊ ಈ ಥರ ಸ್ವಲ್ಪ ಇಂಟು ಬಂದಾಗ ಯಾವ ಥರ ಯೂಸ್ ಮಾಡಬೇಕು, ಇದು ನೋಡಿರಿ, ಈ ಸಿಂಗಲ್ ವೇರಿಯಬಲ್ ಇರಬೇಕು. ಈ ಕಾನ್ಸೆಪ್ಟ್ ಅರ್ಥ ಮಾಡ್ಕೊ. ಈ ಥರ ಡಬಲ್ ವೇರಿಯಬಲ್ ಮುಂದೆ ಸಾಲ್ವ್ ಮಾಡ್ಬೋದು, ಟೈಮ್ ಆಗುತ್ತೆ. ಸೊ ಈಗ ಸಿಂಗಲ್ ವೇರಿಯಬಲ್ ಯಾವ ಬರ್ತೋ ಹುಡುಕ್ಬಿಟ್ರೆ ಅಲ್ಲೇ ಸಾಲ್ವ್ ಮಾಡಿ ಬರೀಬೋದು. ಡಬಲ್ ವೇರಿಯಬಲ್ ಬಂತಂದರೆ ಮತ್ತು ಸಾಲ್ವ್ ಮಾಡಬೇಕು. ಎಲಿಮಿನೇಷನ್ ಮೆಥಡು, ಸಬ್ಸ್ಟಿಟ್ಯೂಷನ್ ಮೆಥಡು, ಇದೆಲ್ಲ ಟೈಮ್ ಆಗುತ್ತೆ. ಟೈಮ್ ಆಗಲಿ ಹಂಗೆ ಮಾಡಲಿ ಅಂತ ಕೊಡ್ತಾರೆ ಅವರು. ಬಟ್ ನಾವು ಬೇರೆ ಥರ ಮಾಡಬೇಕು, ಈಸಿಯಾಗಿ ಮಾಡಬೇಕು. ಇದು ಮೇನ್ ಇಲ್ಲಿ. ಇದು ಅರ್ಥ ಆಯ್ತು ಅಂತ ಅನ್ಕೊತೀನಿ. ಸೊ ಸಿಂಗಲ್ ವೇರಿಯಬಲ್ ಬರಂಗೆ ಹುಡುಕ್ರಿ ಅಷ್ಟೇ. ಇನ್ನೊಂದು, ಯಾವ ಕಾಲಮ್ ಮಲ್ಟಿಪ್ಲೈ ಮಾಡಿದರೆ ಎಲ್ಲಿ ಬರುತ್ತೆ ಅದು ಗೊತ್ತಿರ್ಬೇಕು. ಮ್ಯಾಟ್ರಿಕ್ಸಲ್ಲಿ ಮೇನ್ ಮಲ್ಟಿಪ್ಲಿಕೇಶನಲ್ಲಿ ಕಲಿಬೇಕಾಗಿರೋದು ಏನಂದರೆ, ಯಾವ ಕಾಲಮ್ ಮಲ್ಟಿಪ್ಲೈ ಮಾಡಿದರೆ ನಮಗೆ ಎಲ್ಲಿ ಬರುತ್ತೆ ಆನ್ಸರ್, ಎಲ್ಲಿ ಬರೀಬೇಕು, ಅದು ಮೇನ್ ಪ್ಲೇಸ್ ನೀವು ಕರೆಕ್ಟಾಗಿ ಕಲಿಬೇಕು. ಸೊ ಅವಾಗೆ ಫಾಸ್ಟ್ ಆಗೋದು. ನೆಕ್ಸ್ಟ್ ಎ ಕೊಟ್ಟರೆ ಇಲ್ಲಿ ನೋಡ್ರಿ, ನೆಕ್ಸ್ಟ್ 8th ಕ್ವಶನ್ನು. ಎ ವ್ಯಾಲ್ಯೂ ಇದೆ, ಬಿ ವ್ಯಾಲ್ಯೂ, ಸಿ ವ್ಯಾಲ್ಯೂ, ಡಿ ವ್ಯಾಲ್ಯೂ ಕೊಟ್ಟರೆ ಇದಿಷ್ಟು ಸಾಲ್ವ್ ಮಾಡಬೇಕು. ಎಕ್ಸ್ ಫೈಂಡ್ ಮಾಡ್ಬೇಕಂತ. ಹೌದಾ? ಸೊ ಈಗ ನೋಡ್ರಿ ಹೆಂಗೆ ಸಾಲ್ವ್ ಅದೇನೈತೆ ಬರ್ಕೊಳೋಣ. ಸೊ ಏನು ಕೊಟ್ರೆ 2a - 3b ಬ್ರ್ಯಾಕೆಟ್ ಓಪನ್ ಕ್ಲೋಸ್, ಇಲ್ಲಿ ಇಂಟು ಸಿ ಮಾಡಿದ್ರೆ ಆನ್ಸರ್ ಏನು ಬರ್ಬೇಕು? ಡಿ ಬರ್ಬೇಕಂತ. ಇದಿಷ್ಟು ಇರೋದು. ಇದನ್ನ ಮ್ಯಾಟ್ರಿಕ್ಸ್ ಶೇಪಲ್ಲಿ ಬರೆದ್ರೆ ಏನಾಯ್ತು ನೋಡಿ, 2
ಎ ಮೈನಸ್ 3 ಬಿ 3b ಇಂಟು ಸಿ ಒಂದು ಮ್ಯಾಟ್ರಿಕ್ಸು ಆನ್ಸರ್ ಬರುತ್ತಲ್ಲ ಇದು ಡಿ ಮ್ಯಾಟ್ರಿಕ್ಸ್ ನೋಡಿ ಈ ಥರ ಹಿಂಗೆ ಬರುತ್ತೆ ಶೇಪ್ ಹಿಂಗೆ ಮಾಡ್ಕೊಳ್ರಿ ಹೌದಾ. ಸೊ ಈಗ ಎಲ್ಲವೂ ಸಾಲ್ವ್ ಮಾಡೋಕ್ಕಿನ್ನ ಇದಿಷ್ಟು ಸಾಲ್ವ್ ಮಾಡೋ ಆನ್ಸರ್ ಬರೋಕ್ಕಿನ್ನ ನಾನೇನು ಹೇಳಿ ಟೆಕ್ನಿಕ್ ಒಂದೊಂದೇ ಎಲ್ಲಿ ಏನೈತಿ ಇಲ್ಲಿ ಫಸ್ಟ್ 4 ಐತೆ ನೋಡ್ರಿ ಇಲ್ಲಿ ಎಲ್ಲಿ ಏನೈತೆ 4 ಐತೆ ಹೌದಾ. ಬಿ 3b ಅಲ್ಲ ಬಿ ಅಲ್ಲಿ ಫಸ್ಟ್ ಏನೈತೆ ಎಲಿಮೆಂಟ್ 2 ಐತೆ 2 ಅಷ್ಟೇ ಬರ್ಕೊಂಡು 2 ಅಷ್ಟೇ ಬರ್ಕೊಂಡು ಇಂಟು ಡಿ ಅಲ್ಲಿ ಏನೈತೆ ಡಿ ಅಂದ್ರೇನಪ್ಪ ಸಿ ಅಲ್ಲ ಸಾರಿ ಸಿ ಅಂದ್ರೇನು 1 ಇದು 1 ಐತೆ. ಟಿ ಅಂದ್ರೆ ಏನೈತೆ 15 ಪ್ಲಸ್ ಎಕ್ಸ್ ಐತೆ. ಸೊ ಇದೇನು 15 ಪ್ಲಸ್ ಎಕ್ಸ್ ಫಸ್ಟ್ ಎಲಿಮೆಂಟ್ ಬರುತ್ತೆ. ಈಗ ಅಬ್ಸರ್ವ್ ಮಾಡಿ ಇಲ್ಲಿ ಇಂಟು ಇರೋದ್ರಿಂದ ಇಂಟುಗೆ ಏನು ಗೊತ್ತು ನಮ್ಗೆ ಇಂಟು ಮಾಡ್ಬೇಕಂದ್ರೆ ಒಂದು ರೋ ಬೇಕು ಒಂದು ಕಾಲಮ್ ಬೇಕು ಮಿನಿಮಮ್ ಮಲ್ಟಿಪ್ಲೈ ಆಗಬೇಕಂದ್ರೆ ಒಂದು ಮ್ಯಾಟ್ರಿಕ್ಸಲ್ಲಿ ರೋ ಬೇಕು ಇನ್ನೊಂದು ಮ್ಯಾಟ್ರಿಕ್ಸಲ್ಲಿ ಕಾಲಮ್ ಬೇಕು. ಸೊ ಸಿ ಅಲ್ಲಿ ಕಾಲಮ್ ಬೇಕೇ ಬೇಕು ಅದಕ್ಕೆ 1 2 1 ಸಿ ವ್ಯಾಲ್ಯೂ ಬರೆದ್ಬಿಟ್ಟೆ. ಈಗ ಇಲ್ಲಿ ರೋ ಬೇಕಲ್ಲ ನನಗೆ ಅದಕ್ಕೆ ಇದನ್ನು ಬರ್ಕೊತೀನಿ ಏನಾಗುತ್ತೆ ಸೆಕೆಂಡ್ ಏನೈತಿ ಇಲ್ಲಿ 1 ಇಲ್ಲೇನೈತಿ 0 ರೋ ಬರ್ಕೊತೀನಿ. ಬಿ ಎಲ್ ಏನೈತಿ 2 0 -1 ಯಾಕಂದರೆ ಒಂದು ರೋ ಒಂದು ಕಾಲಮ್ ಸಾಲ್ವ್ ಮಾಡೋಕೆ ಬರುತ್ತೆ ನನಗೆ ಅದಕ್ಕೆ ಇದು ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ ನೋಡಿ ಇದು ಎಷ್ಟಾಯ್ತು ಇದು 2 × 4 8 ಆಯಿತು ಇಲ್ಲೇ ಬರೀತೀನಿ 2 × 4 8 2 × 1 2 2 × 0 0 ಮೈನಸ್ 3 × 2 6 3 × 0 0 3 × -1 -3 ಈ ಥರ ಆಯಿತು. ಯಾಕೆ ಅಲ್ಲೇ ಬರ್ದಂದ್ರೆ ಈಗ ಮಲ್ಟಿಪ್ಲೈ ಮಾಡಿ ಇಲ್ಲಿ ಬರೆಯೋಕೆ ಬರುತ್ತೆ ಅಷ್ಟೇ ಇಲ್ಲಿ ಒಂದೇ ಬರೀತೀನಿ ನಾನು. ಸೊ ಡೈರೆಕ್ಟ್ ಬರೀಬೇಕು ಆ್ಯಕ್ಚುಲಿ 2a ಅಂದರೆ ಲೇಟ್ ಬರೆದು ಬಿಡ್ಬೇಕು ನಾವು ಅದು ಗೊತ್ತಾಗಲಿ ಅಂತ ನಿಮ್ಗೆ ಈ ಥರ ಬರೀತೀನಿ ಅಷ್ಟೇ 1 2 1 ನಮ್ಗೆ ಆನ್ಸರ್ ಮಾಡಿದ್ರೆ ಏನು ಬರ್ಬೇಕು ಫಸ್ಟ್ 15 ಪ್ಲಸ್ ಎಕ್ಸ್ ಬರ್ಬೇಕು ಓಕೆ. ಸೊ ಇಲ್ಲೇನು ಬಂತು ನೋಡು 8 ಇದು ಮ್ಯಾಲಿನೂ ನೋಡ್ರಿ ಈಗ ಮ್ಯಾಲಿನೂ 8 - 6 8 - 6 2 -0 2 0 ಮೈನಸ್ ಇಲ್ಲಿ ನೋಡ್ರಿ ಇಲ್ಲಿ ಮೈನಸ್ ಐತೆ ಇಲ್ಲಿ ಮೈನಸ್ ಐತೆ ಪ್ಲಸ್ ಐತೆ 3 ಈಗ ಇದು ಮಲ್ಟಿಪ್ಲೈ ಮಾಡಿಬಿಟ್ರೆ ಏನಾಗುತ್ತೆ 2 × 1 2 2 × 2 4 3 × 1 3 ಇದೆಲ್ಲ ಬರೋದು ಈಕ್ವಲ್ಸ್ ಟು ಏನು ಬರುತ್ತೆ 15 ಪ್ಲಸ್ ಎಕ್ಸ್ ಫಸ್ಟ್ ರೋ ಇಲ್ಲ ಫಸ್ಟ್ ಕಾಲಮ್ ಮಾಡಿದಾಗೆ ಒಂದು ಎಲಿಮೆಂಟ್ ಬರುತ್ತಲ್ಲ ಅದು ಯಾವುದಕ್ಕೆ ಈಕ್ವಲ್ ಆಗುತ್ತೆ 15 ಪ್ಲಸ್ ಎಕ್ಸಿಗೆ ಈಕ್ವಲ್ ಆಗುತ್ತೆ. ಇದು ಸಾಲ್ವ್ ಮಾಡಿದ್ರೆ ಎಷ್ಟಾಯ್ತು 4 6 9 9 = 15 ಪ್ಲಸ್ ಎಕ್ಸ್ ಎಕ್ಸ್ = 9 - 15 ಸೊ ಎಕ್ಸ್ = 9 - 15 ಅಂದರೆ -6 ಆನ್ಸರ್ -6 ಯಾವುದೈತೆ ಅದು ಆಪ್ಷನ್. ಸೊ -6 ಆನ್ಸರ್. ಸೊ ಅರ್ಥ ಆಯ್ತು ಅಂತ ಅನ್ಕೊಂಡು ಈ ಥರ ಮಾಡ್ಬೇಕು ಈ ಥರ ಮ್ಯಾಟ್ರಿಕ್ಸ್ ಹಿಂಗೆ ಕಂಟಿನ್ಯೂಸ್ ಸಬ್ಟ್ರಾಕ್ಷನ್ನು ಮಲ್ಟಿಪ್ಲಿಕೇಶನ್ನು ಈಕ್ವಾಲಿಟಿ ಆಫ್ ಮ್ಯಾಟ್ರಿಕ್ಸು ಎಲ್ಲ ಮಿಕ್ಸ್ ಮಾಡಿ ಕೇಳ್ತಾರೆ ಅವು ಅಷ್ಟು ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಂತ ಕೊಡಬಾರ್ದು. ಮಲ್ಟಿಪ್ಲಿಕೇಶನ್ ಆಯಿತಾ ಫಸ್ಟ್ ರೋ ಫಸ್ಟ್ ಕಾಲಮ್ ಅಂತ ಹುಡುಕ್ಬೇಕು ಒಂದು ಮ್ಯಾಟ್ರಿಕ್ಸಲ್ಲಿ ಫಸ್ಟ್ ರೋ ಇರಬೇಕು ಇನ್ನೊಂದು ಮ್ಯಾಟ್ರಿಕ್ಸಲ್ಲಿ ಒಂದು ಕಾಲಮ್ ಇರಬೇಕು ಸಾಲ್ವ್ ಮಾಡಬೇಕು ಅಷ್ಟೇ ಇದಿಷ್ಟು ಸಾಲ್ವ್ ಮಾಡಿ ಬರೀಬೇಕು ಈ ಥರ. ಸೊ ಇದು ಅರ್ಥ ಆಯ್ತು ಅಂತ ಅನ್ಕೊತೀನಿ 8th. ನೆಕ್ಸ್ಟ್ ಇದು 9th ಪ್ರಾಬ್ಲಮ್ ನೋಡ್ರಿ ಇವು ಈಸಿ ಇರುತ್ತೆ ಬಟ್ ಸ್ವಲ್ಪ ಕನ್ಫ್ಯೂಷನ್ ಆಗೋ ಚಾನ್ಸ್ ಇರುತ್ತೆ. ಇಲ್ಲಿ ನೋಡಿ AB = B ಅಂತ ಕೊಟ್ರೆ AB = A ಅಂತ ಐತಿ BA = B ಐತಿ ದೆನ್ ಇದ್ರಾಗ 4 ಆಪ್ಷನಲ್ಲಿ ಯಾವ್ದು ಕರೆಕ್ಟ್ ಆಗುತ್ತೆ ಅಂತ ಕೇಳ್ತಿದ್ದಾರೆ. ಸೊ ಈಗ ಫಸ್ಟ್ ಏನೈತೆ ಅದು ಬರ್ಕೊಳ್ಳಿ ಎ ಬಿ ಅಂದರೆ ಏನಾ ನೆಕ್ಸ್ಟ್ ಆ್ಯಂಡ್ BA ಅಂದರೆ B ಇದಿಷ್ಟೇ ಇರೋದು ನಮ್ಮ ಹತ್ರ ಗಿವನ್ ಇವನ್ನೇ ಯೂಸ್ ಮಾಡ್ಕೋಬೇಕು. ಸೊ AB = A B ಅಂದ್ರೇನು ಇಲ್ಲಿ B ಸಬ್ಸ್ಟಿಟ್ಯೂಟ್ ಮಾಡ್ರಿ B ಅಂದ್ರೇನು B ಏನಾ BA ಇವೆರಡು ಒಂದು ಪೇರ್ ಮಾಡ್ರಿ ಏನಾಗುತ್ತೆ AB ಇದಿಷ್ಟು ಒಂದು ಪೇರ್ A ಯಾಕಂದ್ರೆ ಅಸೋಸಿಯೇಟಿವ್ ವರ್ಕ್ ಆಗುತ್ತಲ್ಲ ಬ್ರ್ಯಾಕೆಟ್ ಚೇಂಜ್ ಮಾಡೋದು. ಸೊ AB ಅಂದ್ರೇನು A ಇದನ್ನ ಯೂಸ್ ಮಾಡ್ರಿ A. ಸೊ A × A ಏನಾಯ್ತು ಇದು A² ಆಯಿತು ಹೌದಾ. AB ಅಂದರೆ ನಮ್ಗೇನು ಗೊತ್ತು AB ಅಂದರೆ A ಅಲ್ಲ. ಸೊ A ವ್ಯಾಲ್ಯೂ ಏನಾಗ್ತದೆ A² ಆಗ್ತದೆ A ತೊಗೊಂಡು ಸ್ಟಾರ್ಟ್ ಮಾಡಿದ್ರೆ A² ಬಂತು ಆಯ್ತಾ ಇದು ಇದಾಯ್ತು ಈ ಥರ ಆಯಿತು ಆಯ್ತಾ. ಇದು ಇದ್ದಿಲ್ಲ ಆಪ್ಷನ್ ಅಂದರೆ B ತೊಗೊಂಡು ಸ್ಟಾರ್ಟ್ ಮಾಡೋದು B ತೊಗೊಂಡು ಸಾಲ್ವ್ ಮಾಡ್ತಾ ಹೋಗ್ಬೇಕು ಅದು ಏನು ಬರುತ್ತೆ ಚೆಕ್ ಮಾಡ್ಬೇಕು ಆ ಥರ ಇದಿಷ್ಟೇ ಸಿಂಪಲ್. ಅದ್ರಾಗ ಇದರಲ್ಲದ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗ್ಬೇಕು ಸಬ್ಸ್ಟಿಟ್ಯೂಟ್ ಮಾಡ್ತಾ ಬ್ರ್ಯಾಕೆಟ್ ಚೇಂಜ್ ಆಗುತ್ತೆ ಇದು ಅಸೋಸಿಯೇಟಿವ್ ಗೊತ್ತೈತೆ ಇಲ್ಲ ಅಸೋಸಿಯೇಟಿವ್ ಪ್ರಾಪರ್ಟಿ ಅವ್ರಿಗೆ ಗೊತ್ತೈತೆ ಇಲ್ಲ ಅಂತ ಟೆಸ್ಟ್ ಮಾಡ್ತಾರೆ ಅಷ್ಟೇ. ಸೊ ಪ್ರಾಪರ್ಟೀಸು ಗೊತ್ತಿರ್ಬೇಕು ನಮಗೆ. ನೆಕ್ಸ್ಟ್ 10th ಕ್ವಶನ್ ಇದು 10th ಕ್ವಶನ್. ಸೊ ಇಲ್ಲೇನು ಕೇಳ್ಯಾರೆ ಮ್ಯಾಟ್ರಿಕ್ಸ್ A ಕೊಟ್ಟಾರೆ A - I × A + I 0 ಅಂತ ದೆನ್ ಏನಾಗುತ್ತೆ ಅಂತ ಕೇಳ್ತಿದ್ದಾರೆ A - I ಪ್ಲಸ್ A + I = 0 ಇದು ಕಂಡೀಷನ್ ಬರ್ಕೊಳ್ರಿ ಏನಿದೆ ಕಂಡೀಷನ್ನಾಗೆ ಇರುತ್ತೆ ನಮ್ಮ ಪ್ರಾಬ್ಲಮ್ ಎಲ್ಲ ಅದಕ್ಕೆ ಇದೇನು ಕೊಟ್ಟಾರಲ್ಲ ಎಕ್ಸ್ಟ್ರಾ ಇದ್ರಾಗೆ ನಾವು ಸಾಲ್ವ್ ಮಾಡಿಬಿಡ್ಬೋದು. A + I = 0 ಒಂದು A ಮ್ಯಾಟ್ರಿಕ್ಸ್ ಕೊಟ್ಟರೆ ಇಲ್ಲಿ A B ಅದಾವಲ್ಲ ಅವು ಏನಾಗ್ತಿದ್ದಾವೆ ಅಂತ ಕೇಳ್ತಿದ್ರು ಇವು ಏನಾಗ್ತಿದ್ದಾವೆ A B ಅಂತ ಕೇಳ್ತಿದ್ದಾರೆ ಇದು ಕ್ವಶನ್. ಇದು ನೋಡೋಕೆ ಯಾವ ಥರ ಐತೆ ನೋಡ್ರಿ
ಇದು ಹಿಂಗೆ ನೋಡಿದ ತಕ್ಷಣ ನಿಮ್ಗೆ ಇದು ನೆನಪಾಗ್ಬೇಕು ಏನು, ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ. ಹಿಂಗಿದ್ರೆ ಏನು ಬರೀತೀವಿ, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂತ ಬರಿತೀವಿ. ಹೌದಾ? ಹಂಗಂದ್ರೆ ಏನು ಬರಿಬೋದು ಈಗ, ಎ ಸ್ಕ್ವೇರ್ ಅಂದರೆ ಇಲ್ಲಿ ಕ್ಯಾಪಿಟಲ್ ಎ ಸ್ಕ್ವೇರ್ ಮೈನಸ್ ಐ ಸ್ಕ್ವೇರ್ ಈಕ್ವಲ್ಸ್ ಟು 0. ಎ ಸ್ಕ್ವೇರ್ ಗೊತ್ತಿಲ್ಲ, ಹಂಗೆ ಬರಿತೀನಿ, ಮೈನಸ್ ಐ ಸ್ಕ್ವೇರ್ ಐಡೆಂಟಿಟಿನ ಸ್ಕ್ವೇರ್ ಮಾಡಿದ್ರೆ ಎಷ್ಟು ಟೈಮ್ಸ್ ಮಲ್ಟಿಪ್ಲೈ ಮಾಡಿದ್ರೆ ಐಯೇ ಬರುತ್ತೆ ಈಕ್ವಲ್ಸ್ ಟು 0. ಇದರಿಂದ ಏನು ಗೊತ್ತಾಯ್ತು ಈಗ, ಎ ಸ್ಕ್ವೇರ್ ಮಾಡಿದರೆ ಏನು ಬರ್ಬೇಕು, ಐ ಬರ್ಬೇಕಂತ. ಇದು ಕಂಡೀಷನ್. ಎ ಸ್ಕ್ವೇರ್ ಮಾಡಿ ಐ ಬರ್ಬೇಕಲ್ಲ, ನಾವು ಮಲ್ಟಿಪ್ಲೈ ಮಾಡಿ ಎ ಇಂಟು ಎ ಇಂಟು ಎ ಸಾಲ್ವ್ ಮಾಡಿ ನಮ್ಗೆ ಐ ಅಂದರೆ 1 0 0 0 1 0 0 0 1 ಬರಬೇಕು, 0 0 1 ಬರಬೇಕು. ಈಗ ಅಬ್ಸರ್ವ್ ಮಾಡ್ರಿ, ಎ ಬಿ ಎಲ್ಲದ ಅದಷ್ಟೇ ಬರ್ಕೊತೀನಿ. ಎ ಬಿ ಎಲ್ಲಿ ಕಾಣ್ತಾ ಇದೆ ನೋಡ್ರಿ, ಇಲ್ಲೈತಿ ಎ ಬಿ -1 ಅದೊಂದೇ ಬರ್ಕೊತೀನಿ. 1 0 ಎ ಐತಿ, ಇಲ್ಲಿ ಬರ್ಕೊತೀನಿ. ನೆಕ್ಸ್ಟ್ ಇದ್ರಾಗ 0 1 ಬಿ ಅದನ್ನೇ ಏನೇ ಎಲ್ಲೆಲ್ಲಿ ನಮ್ಗೇನು ಬೇಕು, ಫಸ್ಟ್ ಮ್ಯಾಟ್ರಿಕ್ಸ್ನ ರೋ ಬೇಕು, ಸೆಕೆಂಡ್ ಮ್ಯಾಟ್ರಿಕ್ಸ್ನ ಕಾಲಮ್ ಬೇಕು, ಅದಕ್ಕೆ ಅದಷ್ಟೇ ಬರ್ಕೊಂಡೆ ನೋಡಿ, ಅದಷ್ಟೇ ಬರ್ಕೊಂಡೆ. ಹೌದಾ? ಫಸ್ಟ್ ಮ್ಯಾಟ್ರಿಕ್ ರೋನಾಗ ಇರೋದು ಎ ಬಿ ಎಲ್ಲ ಐತಿ, ಲಾಸ್ಟ್ ರೋನಾಗ ಐತಿ, ಅದಕ್ಕೆ ಲಾಸ್ಟ್ ರೋಗೆ ಬರ್ದೀನಿ. ಕಾಲಮ್ನಾಗ ಎ ಬಿ ಎಲ್ಲ ಐತಿ, ಫಸ್ಟ್ ಕಾಲಮ್ನಾಗ ಐತಿ ಎ, ಸೆಕೆಂಡ್ ಕಾಲಮ್ನಾಗ ಐತಿ ಬಿ, ಅದಕ್ಕೆ ಅದನ್ನ ಬರ್ದೀನಿ. ಈಗ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ ಅಬ್ಸರ್ವ್ ಮಾಡಿ, ಇದು ಮಲ್ಟಿಪ್ಲೈ ಮಾಡಿ ಎ ಇಂಟು 1 ಏನ, ಬಿ ಇಂಟು 0 0 ಹೋಯ್ತು, -1 ಇಂಟು ಎ ಮೈನಸ್ ಎ, ಆನ್ಸರ್ ಏನು 0 ಹೋಗ್ಬಿಡ್ತಾವೆ, ಏನೇ ಇರಲ್ಲ ಇಲ್ಲಿ. ನೆಕ್ಸ್ಟ್ ಇದು ಥರ್ಡ್ ರೋ ಸೆಕೆಂಡ್ ಕಾಲಮ್ ಮಲ್ಟಿಪ್ಲೈ ಮಾಡಿದ್ರೆ ಏನಾಯ್ತು, ಎ ಇಂಟು 0 0 ಎ ಹೋಗ್ಬಿಡ್ತು. ಹೌದಾ? ಎ ಇಲ್ಲ, ಬಿ ಇಂಟು 1 ಬಿ -1 ಇಂಟು ಬಿ ಮೈನಸ್ ಬಿ, ಇದೇನು ಇದು ಎಲಿಮಿನೇಟ್ ಆಗಿ 0 ಆಗ್ಬಿಟ್ಟು ಮ್ಯಾಚ್ ಆಗ್ತದೆ ನೋಡಿ, 0 0 ಬರ್ತಾ ಇದ್ದಾವೆ. ಸೊ ಹಂಗಂದ್ರೆ ಎ ವ್ಯಾಲ್ಯೂ ಸಿಗ್ತಾ ಇಲ್ಲ, ಎ ವ್ಯಾಲ್ಯೂ ಇರಲ್ಲ, ಬಿ ವ್ಯಾಲ್ಯೂ ಇರಲ್ಲ, ಎಲ್ಲ ಎಲಿಮಿನೇಟ್ ಆಗಿ ಹೋಗ್ತಾ ಇದ್ದಾವೆ. ಅಂದರೆ 0 ಹಾಕಬೇಕು ಅಂತೇನಿಲ್ಲ, ಇದು ಹಾಕಿದ್ರೆ ಬರುತ್ತೆ, ಆಯ್ತಲ್ಲ. ಎ ವ್ಯಾಲ್ಯೂ ಬಿ ವ್ಯಾಲ್ಯೂ 0 ಹಾಕಿದ್ರೆ ಬರುತ್ತೆ, ಬಟ್ ಓನ್ಲಿ ಅಂದರೆ 0 ಅಷ್ಟೇ ಹಾಕಿದ್ರೆ ಏನಿಲ್ಲ, ಯಾಕೆ ನೀನು ಏನು ಹಾಕಿದ್ರೆ ಎಲಿಮಿನೇಟ್ ಆಗ್ತದೆ. ಇಲ್ಲಿ ನೋಡಿ, ಎ ವ್ಯಾಲ್ಯೂ ಫಾರ್ ಎಕ್ಸಾಂಪಲ್ ಎ ವ್ಯಾಲ್ಯೂ ನಾನು 2 ಅಂತ ತೊಗೊಂಡೆ, ಎ ವ್ಯಾಲ್ಯೂ 2 ಅಂತ ತೊಗೊಂಡೆ, ಏನಾಗುತ್ತೆ ನೋಡಿ, ಎ ವ್ಯಾಲ್ಯೂ 2 ಏನಾಗುತ್ತೆ ನೋಡಿ, 2 ಇಂಟು 1 2, ಬಿ ಇಂಟು 0 0, -1 ಇಂಟು 2 -2, 2 -2 ಹೋಯ್ತು. ಎ ವ್ಯಾಲ್ಯೂ ಏನು ತೊಗೊಂಡ್ರು ಕ್ಯಾನ್ಸಲ್ ಆಗಿ ಹೋಗ್ತಾ ಇದೆ, ಬಿ ವ್ಯಾಲ್ಯೂ ಏನು ತೊಗೊಂಡ್ರು ಕ್ಯಾನ್ಸಲ್ ಔಟ್ ಹೋಗ್ತಾ ಇದೆ. ಅಂದರೆ ನಾವು ಏನಾರ ತೊಗೋಬೋದು, ರಿಸ್ಟ್ರಿಕ್ಷನ್ ಇಲ್ಲ. ಓನ್ಲಿ ಅನ್ಬಾರ್ದು, ಓನ್ಲಿ ಅಂದರೆ ರಾಂಗ್ ಆಗ್ತಾಯಿದೆ ಇಲ್ಲ. ಹೌದಾ? ಅದಕ್ಕೆ ಆಪ್ಷನ್ ನಾನು ಎಲಿಮಿನೇಟ್ ಮಾಡ್ತೀನಿ. ಎ 0 ಹಾಕಿದ್ರೆ ಬರುತ್ತೆ, ಬಟ್ ಓನ್ಲಿ ರಾಂಗ್. ಎ ವ್ಯಾಲ್ಯೂ 0 ಹಾಕಿದ್ರೆ ಬರುತ್ತೆ, ಬಟ್ ಓನ್ಲಿ ಆಗಲ್ಲ, ಇದು ಓನ್ಲಿ ಆಗಲ್ಲ. ಅಂದರೆ ಯಾವುದು, ಎನಿ ಎ ಆ್ಯಂಡ್ ಬಿ, ಎ ವ್ಯಾಲ್ಯೂ ಬಿ ವ್ಯಾಲ್ಯೂ ಏನೇ ಹಾಕ್ರಿ ಬರುತ್ತೆ ಆನ್ಸರು. ಯಾಕೆ, ಎಲಿಮಿನೇಟ್ ಆಗಿ ಹೋಗ್ತಾ ಇದೆ ಅಂತ. ಇದು ಮಲ್ಟಿಪ್ಲೈ ಮಾಡಿದಾಗ ಎ ವ್ಯಾಲ್ಯೂ ಹೋಗ್ಬಿಡುತ್ತೆ, ಬಿ ವ್ಯಾಲ್ಯೂ ಹೋಗ್ಬಿಡುತ್ತೆ. ಅಂದರೆ ಎ ವ್ಯಾಲ್ಯೂ ಬಿ ವ್ಯಾಲ್ಯೂ ಏನೇ ಸಬ್ಸ್ಟಿಟ್ಯೂಟ್ ಮಾಡಿದ್ರು 0 ಬರುತ್ತೆ ಆನ್ಸರ್, ಕ್ಯಾನ್ಸಲ್ ಔಟ್ ಆಗಿ. ಅದಕ್ಕೆ ಎ ವ್ಯಾಲ್ಯೂ ಬಿ ವ್ಯಾಲ್ಯೂ ಏನಾರು ಸಬ್ಸ್ಟಿಟ್ಯೂಟ್ ಮಾಡ್ಬೋದು. ಸೊ ಇದು ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಇದೆ, ಬಟ್ ನಮಗೆ ಇದು ಕಂಡೀಷನ್ ಇದು ನೋಡಿದ ತಕ್ಷಣ ಈ ಥರ ಸಾಲ್ವ್ ಮಾಡೋಕ್ಕೆ ಬರಬೇಕು. ಇದರ ಎ ಮೈನಸ್ ಐ ಇಂಟು ಎ ಪ್ಲಸ್ ಐ ಅಂತ ಇರುತ್ತಲ್ಲ, ಸೊ ಅವಾಗ 0 ಅಂತ ಗೊತ್ತಾಗ್ಬೇಕು ನಮ್ಗೆ. 0 ಅಂತ ಗೊತ್ತಾಯ್ತಂದ್ರೆ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಇದು ನೆಕ್ಸ್ಟ್ 11th ಕ್ವಶನ್ ನೋಡ್ರಿ, ಎ ಕೊಟ್ಟರೆ ಮತ್ತು ಸೇಮ್ ಇದೇ ಥರ ಇಕ್ವೇಷನ್ ಥರ ಐತೆ. ಹೌದಾ? ಇಕ್ವೇಷನ್ ಥರ ಐತಿ. ಇದರಲ್ಲಿ ಏನು ಎ ಪವರ್ 4 ಐತೆ, ನಮ್ಗೆ ಎ ಪವರ್ 4 ಕಂಡುಹಿಡಿಬೇಕು. ಇದು ನೋಡಿ, ಅಂದರೆ ಎ ಸ್ಕ್ವೇರ್ ಮಾಡಬೇಕು, ಎ ಕ್ಯೂಬ್ ಮಾಡಬೇಕು, ಎ ಪವರ್ 4 ಮಾಡಬೇಕು. ಫಸ್ಟ್ ಮ್ಯಾಟ್ರಿಕ್ಸ್ ಹೆಂಗೆ ತಂದು ಬರ್ಕೊಳೋಣ, ಎ ಪವರ್ 4 ಮೈನಸ್ 2 ಪವರ್ 4 ಅಂದರೆ 16, 2 ಪವರ್ 4 ಅಂದರೆ 16 ಇಂಟು ಎ ಮೈನಸ್ ಐ ಐತೆ. ಇದೇನಾಗುತ್ತೆ, ಎ ಪವರ್ 4 ಮೈನಸ್ 16 ಎ ಮೈನಸ್ ಇಂಟು ಮೈನಸ್ ಪ್ಲಸ್ 16 ಐ. ಇದನ್ನು ಕಂಡುಹಿಡಿಬೇಕು. ಎ ಪವರ್ 4 ಅಂದರೆ ಒಂದು ಮ್ಯಾಟ್ರಿಕ್ಸ್ ಬೇಕಿಲ್ಲಿ, ಮೈನಸ್ 16 ಎ ಅಂದರೆ ಏನಾಗುತ್ತೆ, 16 ಇಂಟು 1 16 ಆಗುತ್ತೆ. ಹೌದಾ? ಫಸ್ಟ್ ಇಲ್ಲಿ ಮ್ಯಾಟ್ರಿಕ್ಸ್ ಬರೀ ಎಷ್ಟು ಇದೊಂದು ಬೇಕಾ, ಪ್ಲಸ್ 16 ಇದೊಂದು ಮ್ಯಾಟ್ರಿಕ್ಸ್. ಇದರ ಫಸ್ಟ್ ಎಲಿಮೆಂಟ್ಸ್ ಒಂದು ನೋಡ್ಕೊಳ್ಳಿ, ಸಾಲ್ವ್ ಮಾಡೋಷ್ಟು. ಇಲ್ಲಿ ಎ ಸ್ಕ್ವೇರ್ ಕಂಡುಹಿಡಿಬೇಕು, ಗೊತ್ತಿಲ್ಲ. ಬಟ್ ಇದು ನೋಡ್ರಿ, ಈಗ 16 ಎ ಅಂದರೆ ಎಲ್ಲಿ ಏನಾಯ್ತು, ಫಸ್ಟಿಗೆ 1 ಆಯ್ತು, 16 ಇಂಟು 1 ಏನಾಗುತ್ತೆ 16 ಐ ಅಂತ, ಐ ಏನಿರುತ್ತೆ 1 0 0 1 ಇರುತ್ತೆ, ಇಂಟು 16 ಮಾಡಿದ್ರೆ ಇದು 16. ಹೌದಾ? ಇಲ್ಲಿ ಏನು ಹಾಕಿದರೆ ನಮಗೆ ಆನ್ಸರ್ ಏನು ಬರುತ್ತೆ ನೋಡ್ಬೇಕು, ವ್ಯಾಲ್ಯೂ ಏನು ಬರುತ್ತೆ ಅಂತ. ಇದಂತೂ ಹೋಗ್ಬಿಡ್ತು, ಪ್ಲಸ್ 16 ಮೈನಸ್ 16 ಹೋಗ್ಬಿಡುತ್ತೆ. ಈ ವ್ಯಾಲ್ಯೂ ಏನು ಬರುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್. ಸೊ ಹಂಗಂದ್ರೆ ಎ ಪವರ್ 4 ಮೇನ್ ಇಂಪಾರ್ಟೆಂಟ್. ಇಲ್ಲಿ ಎ ಪವರ್ 4 ಕಂಡುಹಿಡಿಬೇಕು. ಫಸ್ಟ್ ಎ ಪವರ್ 4 ಕಂಡುಹಿಡಿಬೇಕಂದ್ರೆ ಎ ಸ್ಕ್ವೇರ್ ಬೇಕು. ಥಿಂಕ್ ಮಾಡಿರಿ ನೋಡಿ, ಎ ಸ್ಕ್ವೇರ್ ಅಲ್ಲ, ಎ ಇಂಟು ಎ ಸಾಲ್ವ್ ಮಾಡಿದ್ರೆ ಏನು ಬರುತ್ತೆ ನಮಗೆ, ಎ ಸ್ಕ್ವೇರ್ ಬರುತ್ತೆ. ಈಗ ಎ ಕ್ಯೂಬ್ ಬೇಕು. ಎ ಕ್ಯೂಬ್ ಅಂದ್ರೇನು, ಎ ಸ್ಕ್ವಯರ್ ಇಲ್ಲಿರ್ತಲ್ಲ, ಎ ಸ್ಕ್ವಯರ್ ಇಂಟು ಎ, ಅವಾಗೇನು ಬರುತ್ತೆ ನಮಗೆ, ಎ ಕ್ಯೂಬ್ ಬರುತ್ತೆ. ಇದು ಎ ಪವರ್ 4 ಬೇಕು. ಹೌದಾ? ಮಾಡ್ತೀನಿ, ಇದು ಎ ಪವರ್ 4 ಬೇಕು, ಎ ಪವರ್ 4
ಹಾಂ A⁴ ಅಂದ್ರೇನು A³ ಇಂಟು ಎ ಅವಾಗ ಬರ್ತದೆ. ಈಗ ನನಗೆ ಈ ಎಲಿಮೆಂಟ್ ಬೇಕಿಲ್ಲ ನೋಡಿ, A⁴ ಒಂದೇ ಎಲಿಮೆಂಟ್ ಬೇಕಾಗಿರೋದು. ಥಿಂಕ್ ಮಾಡಿ, A² ಇದು A³ A⁴ ಇಷ್ಟು ಮಾಡಬೇಕಲ್ಲ. A⁴ ನನಗೆ ಬೇಕಾದ್ರೆ ಈ ಬಾಕ್ಸ್ನಾಗ ಏನು ಬರುತ್ತೆ ಅಂತ ಈ ಒಂದು ನಂಬರ್ ಸಿಕ್ಬಿಟ್ರೆ ನಾನು ಈ 4 ಆಪ್ಷನ್ ಯಾವುದಂತ ಹೇಳಿ ಟಿಕ್ ಹಾಕ್ಬಿಡ್ತೀನಿ. ಸೊ ಈ ಒಂದು ಬಾಕ್ಸ್ ಬೇಕಂದರೆ ಏನು ಮಾಡಬೇಕು ನೋಡಿ, ಅಬ್ಸರ್ವ್ ಮಾಡಿ, ಪ್ಯಾಟರ್ನ್ ಅಬ್ಸರ್ವ್ ಮಾಡ್ಕೊಳ್ರಿ. ಏನೇನು ಕಂಡುಹಿಡಿಬೇಕು, ಇದ್ರಾಗ ಒಂದು ರೋ ಬೇಕು, ಒಂದು ಕಾಲಮ್ ಬೇಕು. ಹೌದಾ, ಕಾಲಮ್ ಗೊತ್ತು ನಮಗೆ, ಇದು ಎ ಅಲ್ಲ, ಎಲ್ಲಿ ಕಾಲಮ್ ಎಲ್ಲ ಗೊತ್ತಿದೆ, ಇದೆಲ್ಲ ಗೊತ್ತು. ಯಾಕಂದರೆ ಎ ಅಲ್ಲ ಇದು. ಏನೇನೈತಿ ಕಾಲಮ್ ಏನೇನೈತಿ, ಇಲ್ಲಿ 1 ಐತಿ, ಇಲ್ಲಿ 0 ಐತಿ, ಇಲ್ಲಿ 1 ಐತಿ, ಇಲ್ಲಿ 0 ಐತಿ ಕಾಲಮ್, ಇಲ್ಲಿ 1 ಐತಿ, ಇಲ್ಲಿ 0 ಐತಿ. ಎ ಅಲ್ಲ ಇದೆಲ್ಲ ಗೊತ್ತಿದೆ. ಸೊ ಈಗ A⁴ ಬೇಕಂದ್ರೆ ಫಸ್ಟ್ ಮ್ಯಾಟ್ರಿಕ್ಸಲ್ಲಿ ರೋ, ಸೆಕೆಂಡ್ ಮ್ಯಾಟ್ರಿಕ್ಸಲ್ಲಿ ಕಾಲಮ್, ಮಲ್ಟಿಪ್ಲೈ ಮಾಡಿದ್ರೆ ಈ ಬಾಕ್ಸ್ ಬರುತ್ತೆ. ಹಂಗಂದ್ರೆ A³ ಅಲ್ಲ, ಇದೇನಿದು A³ ಇದೆ. ಹೌದಾ, A³ ಇಲ್ಲಿರುತ್ತೆ. ಅಂದರೆ A³ ಏನು ಕಂಡುಹಿಡಿಬೇಕು ನಾವು ನೋಡಿ, A³ ಏನು ಕಂಡುಹಿಡಿಬೇಕು, ಇದು ಕಂಡುಹಿಡಿಬೇಕು. ಹೌದಾ, ಫಸ್ಟ್ ರೋ ಕಂಡುಹಿಡಿಬೇಕು. ಇಲ್ಲಿ ಫಸ್ಟ್ ರೋ ಬರ್ಬೇಕಂದ್ರೆ ಏನು ಮಾಡ್ಬೇಕು, ಇಲ್ಲಿ ಬೇಕು ಫಸ್ಟ್ ರೋ ಬೇಕು, ಇದು ಈ ಫಸ್ಟ್ ರೋ ಬೇಕು. ಅರ್ಥ ಆಗ್ತೇನಾ? ಈ ಫಸ್ಟ್ ರೋ ಬೇಕಾದ್ರೆ ಇಲ್ಲಿ ಬರ್ಬೇಕು ಫಸ್ಟ್ ರೋ, ಇದು ಫಸ್ಟ್ ರೋ, ಇಲ್ಲಿ ಫಸ್ಟ್ ರೋ ಬೇಕು ನಾವು. ಸೊ ಹಂಗಂದ್ರೆ ಏನು, ಫಸ್ಟ್ ರೋ ಫಸ್ಟ್ ಕಾಲಮ್ ಮಾಡಿದರೆ ನಮಗೆ ಇದಿಷ್ಟು ಬರುತ್ತೆ, ಫಸ್ಟ್ ರೋ ಸೆಕೆಂಡ್ ಕಾಲಮ್ ಮಾಡ್ಬೇಕಿಲ್ಲ. ಸೊ ಈ ಥರ ಹಿಂಗೆ ಫೈಂಡ್ ಮಾಡ್ಕೊತ ಹೋಗ್ಬೇಕು ನಾವು, ಇದು ಮೇನ್. ಹೌದಾ, ಈಗೇನಾಯ್ತು ನೋಡಿ, ಎ ಅಲ್ಲ, ಎಲ್ಲಿ ಏನೇನಿದೆ ಫಸ್ಟ್ ರೋ ಇಲ್ಲಿ 1 ಇಲ್ಲೇನು ಬರ್ಕೊತೀನಿ, ಇದು 1 2 ಎ ಅಲ್ಲ, ಇವೆಲ್ಲ 1 0 1 2 1 0 1 2 1 0 1 2 ಬರಿತೀನಿ. ಸೊ ಈಗ ಫಸ್ಟ್ ರೋ ಫಸ್ಟ್ ಕಾಲಮ್ ಇದೆ, ಇದು ಬಂದ್ಬಿಡುತ್ತೆ. ಸೊ ಈಗ ಇದು ಬರ್ಬೇಕಂದ್ರೆ ಏನು ಮಾಡ್ಬೇಕು, ಫಸ್ಟ್ ರೋ ಫಸ್ಟ್ ಕಾಲಮ್ ಇವೆರಡು ಸಾಲ್ವ್ ಮಾಡ್ಬೇಕು ಈಗ. ಹೌದಾ, ಸೊ ಅದಕ್ಕೆ ಇಲ್ಲಿ ನೋಡಿ, ಫಸ್ಟ್ ರೋ ಫಸ್ಟ್ ಕಾಲಮ್ ಏನಾಯ್ತು, 1 × 1 1. ಸಾಲ್ವ್ ಮಾಡಿ. ಸೊ ಏನೇನು ಸಾಲ್ವ್ ಮಾಡ್ಬೇಕಂತ ಗೊತ್ತಾಯ್ತು ಅಂತ ಅನ್ಕೊಂತೀನಿ. ಸೊ ಈಗ ಫಸ್ಟ್ ರೋ ಫಸ್ಟ್ ಕಾಲಮ್ 1 × 1 1, 0 × 1 0 ಬರೆಯಲ್ಲ, 1 × 1 1, ಇಲ್ಲಿ ಮೇಲೆ ಬರಿತೀನಿ 1, 1 × 2 2, 2 + 1 ಏನಾಯ್ತು 3 ಬಂತು ನೋಡಿ. ಫಸ್ಟ್ ರೋ ಬಂತ, ಇಲ್ಲಿ ಬರಿಬೇಕು, A² ಅಲ್ಲ ಇದು, A² × A ಅಲ್ಲ, A² ಬಂತು ಇಲ್ಲಿ 1 × 3 ಬರುತ್ತೆ. ಈಗ ಫಸ್ಟ್ ರೋ ಫಸ್ಟ್ ಕಾಲಮ್ ಏನಾಯ್ತು 1 × 1 1, 3 × 0 0 ಅಂದರೆ ಇದು 1 ಬರಿತೀನಿ. ಏನಾರು ಕ್ಯಾಲ್ಕುಲೇಷನ್ ಇತ್ತು ಆ್ಯಡ್ ಮಾಡೋದಿತ್ತಂದ್ರೆ ಮೇಲೆ ಬರ್ಕೊತೀನಿ ಸ್ಮಾಲ್ ಆಗಿ ಅಷ್ಟೇ. 1 × 1 1, ಇಲ್ಲಿ ನೋಡಿ ಇಲ್ಲಿ ಬರ್ಕೊತೀನಿ. 3 × 2 6, ಇಲ್ಲಿ ನೋಡಿ 6 1 7 ಆ್ಯಡ್ ಮಾಡ್ತೀನಿ. ಯಾಕೆ ಮೇಲೆ ಬರ್ತೀನಿ ಅಂದರೆ ಮರ್ತು ಬಿಡ್ತೀವಿ, ಕನ್ಫ್ಯೂಸ್ ಆಗ್ಬಿಡುತ್ತೆ ನಾವು ಯಾವ್ದು ಬರುತ್ತೆ ಅಂದ್ರೆ ಮೇಲೆ ಬರ್ಕೊಂಬಿಡೋಕೆ ಈಸಿ. ಈಗ 1 ರೋ ಒಂದೇ ರೋ ಅಷ್ಟೇ ಫೈಂಡ್ ಮಾಡೋದು ನಾನು. 1 7, 1 × 1 1, 7 × 0 0, ಅಯ್ಯೋ 1 ಬಂತಿಲ್ಲ. ಹೌದಾ, ಅಂದರೆ ಈ ಬಾಕ್ಸ್ನಾಗ ಏನು ಬರೀತೀವಿ, 1 ಬರುತ್ತೆ. 1 ಬರ್ಬೇಕು ನಮಗೆ ಆನ್ಸರ್. ಇದಿಷ್ಟು ಸಾಲ್ವ್ ಮಾಡಿದರೆ ನಮಗೆ ಮ್ಯಾಟ್ರಿಕ್ಸಲ್ಲಿ 1 ಬರ್ಬೇಕಿಲ್ಲ. ಓಕೆ, ನೋಡಿ 1 ಬರ್ಬೇಕು. ಆಪ್ಷನ್ಸ್ ನೋಡ್ರಿ, ಫಸ್ಟ್ ಆಪ್ಷನ್ ಎ ಏನಾಯ್ತು, I - A ಐತೆ. ಥಿಂಕ್ ಮಾಡಿರಿ, ಐ ಅಂದ್ರೆ ಏನಿರ್ತಿಲ್ಲ 1 ಇರುತ್ತೆ, 1 0 0 1 ಅಲ್ಲ, -A ಅಂದ್ರೆ ಏನಾಯ್ತು 1 ಐತಿ. ಎ ಎಲ್ಲು ಏನೈತೆ ನೋಡಿ, ಸ್ಟಾರ್ಟಿಂಗ್ 1 ಐತಿ. 1 - 1 ಏನಾಗ್ಬಿಡುತ್ತೆ 0 ಆಗಿಬಿಡುತ್ತೆ, ಬರಲ್ಲ. ಅರ್ಥ ಆಯ್ತಾ, ಬರಲ್ಲ ಇದು. ನೆಕ್ಸ್ಟ್ ಆಪ್ಷನ್ ಬಿ ಏನೈತೆ ನೋಡ್ರಿ, ಆಪ್ಷನ್ ಬಿ ಇಲ್ಲಿ ಅಬ್ಸರ್ವ್ ಮಾಡ್ರಿ. ಆಪ್ಷನ್ ಬಿ ಏನೈತೆ 2I - A ಐತೆ. ಹೌದಾ, ಕ್ವಶನಲ್ಲಿ. ಸೊ ಅದು ಚೆಕ್ ಮಾಡ್ತೀವಿ, 2I - A. 2I ಅಂದ್ರೆ ಏನಾಗುತ್ತೆ ಹೇಳಿ, ಐ ಅಂದರೆ 1 ಇರುತ್ತೆ, 2I ಅಂದರೆ ಇಲ್ಲಿ 2 ಇರುತ್ತೆ, -A ಅಂದರೆ ಗೊತ್ತು ಆಲ್ರೆಡಿ 1 ಸ್ಟಾರ್ಟಿಂಗ್, 2 - 1 ಏನಾಯ್ತು 1. ಇದೇ ಆನ್ಸರ್, 1 ಬಂತಲ್ಲ ಇಲ್ಲಿ, 1 1 ಮ್ಯಾಚ್ ಆಗ್ತಿದೆ. ಸೊ ಇದೇ ಆಪ್ಷನ್ 2 ಇಸ್ ದಿ ರೈಟ್ ಆನ್ಸರ್. ಆಪ್ಷನ್ 2 ರೈಟ್ ಆನ್ಸರ್. ಯಾಕೆ ಕರೆಕ್ಟಾಗಿ, ಯಾಕೆ ಖಂಡಿತವಾಗಿ ಯಾಕೆ ಆಪ್ಷನ್ ಬಿ ಅಂತಿದ್ದೀನಿ ಅಂದರೆ I+ ಐತಿ, ಇದು ಬರಲ್ಲ ನೋಡ್ರಿ. I+ ಅಂದರೆ 1 ಆ್ಯಡ್ ಮಾಡಿದ್ರೆ ನಾವು 2 ಆಗುತ್ತೆ ಫಸ್ಟ್ ಎಲಿಮೆಂಟ್. ಎ ಅಂದರೆ ಫಸ್ಟ್ ಎಲಿಮೆಂಟ್ ಏನು 1 ಐತೆ, -2I ಅಂದರೆ ಏನು 2 ಆಗುತ್ತೆ, ಇದು -1 ಆಗುತ್ತೆ. ಸೊ ಇದು ಬರಲ್ಲ, ಇದು ಬರಲ್ಲ, ಇದು ಬರಲ್ಲ. ಹಂಗಾಗಿ ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್ ಅಂತ ಹೇಳ್ಬೋದು. ಸೊ ಇದು ಮಲ್ಟಿಪ್ಲೈ ಮಾಡೋದು ಗೊತ್ತಾಯ್ತು ಅನ್ಕೊಂತ. A² ಅಂದರೆ ಫಸ್ಟ್ ರೋ ಫಸ್ಟ್ ಕಾಲಮ್, ಫಸ್ಟ್ ರೋ ಸೆಕೆಂಡ್ ಕಾಲಮ್ ಮಾಡ್ತೀವಿ, ಇದು ಬರುತ್ತೆ. ಓಕೆ, ಇದು ಬರುತ್ತೆ, ಫಸ್ಟ್ ರೋ ಬರುತ್ತೆ ನಮಗೆ. ಈ ಫಸ್ಟ್ ರೋ ಬಂದಮೇಲೆ ನಮಗೆ ಫಸ್ಟ್ ರೋ ಯೂಸ್ ಮಾಡಿಕೊಂಡು ಫಸ್ಟ್ ರೋ ಫಸ್ಟ್ ಕಾಲಮ್, ಫಸ್ಟ್ ರೋ ಸೆಕೆಂಡ್ ಕಾಲಮ್ ಮಾಡಿದ್ರೆ ಇಲ್ಲೊಂದು ಫಸ್ಟ್ ರೋ ಬರುತ್ತೆ, A³ ಇದು. A³ ಫಸ್ಟ್ ರೋ ಯೂಸ್ ಮಾಡಿಕೊಂಡು ಫಸ್ಟ್ ರೋ ಫಸ್ಟ್ ಕಾಲಮ್, ಫಸ್ಟ್ ರೋ ಸೆಕೆಂಡ್ ಕಾಲಮ್ ಮಾಡಿದರೆ ಅವಾಗ ಒಂದು ಎಲಿಮೆಂಟ್ ಬರ್ತಿದ್ರೆ 1 ಅಂತ ಬಂತು. ಈ ಒಂದು ಬಾಕ್ಸ್ ಒಂದು ಎಲಿಮೆಂಟ್ A⁴ ಬರ್ಬೇಕಂದ್ರೆ ಇದಿಷ್ಟು ಮಾಡಬೇಕು. ಸೊ ಎಲ್ಲ ಮಾಡ್ತಾ ಹೋಗ್ಬೋದು, ಫಸ್ಟ್ ರೋ ಫಸ್ಟ್ ಕಾಲಮ್, ಫಸ್ಟ್ ರೋ ಸೆಕೆಂಡ್, ಈಸಿ ಇರುತ್ತೆ. ಸ್ಮಾಲ್ ನಂಬರ್ಸ್ ಕೊಟ್ಟಿರ್ತಾರೆ. ಸೊ A⁴ವರೆಗೆ ಕ್ವಶನ್ ಕೇಳ್ತಿದ್ದಾರೆ ಅಂದರೆ 2/2 ಇರುತ್ತೆ, ಸ್ಮಾಲ್ 1 2 0 ಆ ಥರ ಸ್ಮಾಲ್ ನಂಬರ್ಸ್ ಇರ್ತವೆ, ಫಾಸ್ಟಾಗಿ ಮಾಡಲಿ ಅಂತ. ಓಕೆ, 3/3 ಕೊಟ್ಟರೆ ಲೆಂತ್ ಆಗುತ್ತೆ, ಮಾಡೋಕ್ಕೆ ಕಷ್ಟ, 1 ಮಿನಿಟ್ನಾಗ ಮಾಡೋಕ್ಕಾಗಲ್ಲ. ಸೊ ಎಲ್ಲ ಕ್ವಶನ್ಸು 1 ಮಿನಿಟ್ನಾಗ ಸಾಲ್ವ್ ಮಾಡೋಂಥವೇ ಕೊಟ್ಟಿರ್ತಾರೆ ಅವರು. ಬಟ್ ನಾವು ಹೆಂಗೆ ಮಾಡ್ತೀವಿ ಅನ್ನೋದ್ಮೇಲೆ ಇಂಪಾರ್ಟೆಂಟ್ ಅಷ್ಟೇ. ಸೊ ಕ್ಯಾಲ್ಕುಲೇಷನ್ ಮಾಡಿದರೆ 1 ಮಿನಿಟ್ ಒಳಗೆ ಸಾಲ್ವ್ ಆಗೋಂಥ ಪ್ರಾಬ್ಲಮ್ಮೇ ಇರ್ತವೆ.
CETL. ಓಕೆ, ಸೊ ನಾವು ಯಾವ ಥರ ಮಾಡ್ತೀವಿ ಅದನ್ನು ಎಷ್ಟು ಫಾಸ್ಟಾಗಿ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್. ಲೆಂತ್ ಕೊಡಲ್ಲ ಅವರು. ಓಕೆ, 1 ಮಿನಿಟೇ ಮಾಡ್ರಿ ಅಂತ ಲೆಂತ್ ಪ್ರಾಬ್ಲಮ್ ಕೊಟ್ಟರೆ ಅದು ಮೋಸ ಆಗುತ್ತದೆ. ಅದಕ್ಕೆ 1 ಮಿನಿಟ್ ಒಳಗೆ ಆಗಂಥ ಪ್ರಾಬ್ಲಮ್ ಕೊಡ್ತಾರೆ. ಬಟ್ ನಾವು ಯಾವ ಟೆಕ್ನಿಕ್ ಯಾವ ಮೆಥಡ್ ಯೂಸ್ ಮಾಡಿ ಸಾಲ್ವ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್. ಈ ನೆಕ್ಸ್ಟ್ 12th ಕ್ವಶನ್. ಈಗ ನಮಗೆ ಐಡಿಯಾ ಬಂದಿರುತ್ತೆ. ಈಗ ನೋಡಿರಿ, ಇಕ್ವೇಷನ್ ಆಫ್ ಪ್ರಾಬ್ಲಮ್ ಸಾಲ್ವ್ ಮಾಡಿ 2 3 ಪ್ರಾಬ್ಲಮ್ಸ್ ಮಾಡಿದ್ವಿ ಆಲ್ರೆಡಿ ನಾವು ಈ ಥರ ಈ ಫಾರ್ಮೆಟ್ ಮೇಲೆ. ಈಗ ಮತ್ತೆ ಬಂದಿದೆ ಬೇರೆ ಥರ ಇದೆ. ಬಟ್ ನಾವು ಇನ್ನು 3x3 ಇದೆ ಮ್ಯಾಟ್ರಿಕ್ಸ್, ಬಿಗ್ ಮ್ಯಾಟ್ರಿಕ್ಸ್ ಆಯ್ತಲ್ಲ ಅಂತ ಕನ್ಫ್ಯೂಸ್ ಆಗಿಬಿಟ್ರಿ. ನಾವೇನು ಟೆಕ್ನಿಕ್ ಏನು ಹೇಳಿದ್ವಿ ಅದೇ ಫಾರ್ಮೆಟ್ ಯೂಸ್ ಮಾಡಿರಿ, ಈಸಿಯಾಗಿ ಬರುತ್ತೆ, ಸಾಲ್ವ್ ಆಗುತ್ತೆ ಅಷ್ಟೇ. ಸೊ ಈಗ ಫಸ್ಟ್ ಏನಿದೆ ಇಕ್ವೇಷನ್ ಏನಿದೆ ನೋಡ್ರಿ, a³ ಮೈನಸ್ 7a² ಪ್ಲಸ್ 10a. ಇದು ಸಾಲ್ವ್ ಮಾಡಿದ್ರೆ ಏನು ಬರುತ್ತೆ? a³ ಮ್ಯಾಟ್ರಿಕ್ಸ್ ಬೇಕು ನಮಗೆ, ಹೌದಾ? a³ ಮ್ಯಾಟ್ರಿಕ್ಸು ಮೈನಸ್ 7a², ಇಲ್ಲಿ 7a² ಮಲ್ಟಿಪಲ್ a² ಒಂದು ಬೇಕು, ಪ್ಲಸ್ 10a ಅಂತೆ. ಎ ಅಂದರೆ ಏನೈತೆ ನೋಡಿ, ಸ್ಟಾರ್ಟಿಂಗ್ 2 ಐತಿ ಇಲ್ಲ, ಹೌದಾ? 10a ಅಲ್ಲಿ ಫಸ್ಟ್ ಎಲಿಮೆಂಟ್ ನೋಡಿ ಅಬ್ಸರ್ವ್ ಮಾಡಿ 2 ಐತಿ. ಸೊ ಇಲ್ಲೇನು 10 ಐತಿ, 10 ಐತಿ ಇಲ್ಲಿ. 10a ಅಂದರೆ 10 ಇಂಟು ಮಾಡ್ರಷ್ಟೇ. 10 ಇಂಟು ಮಾಡಿದ್ರೆ ಏನಾಗುತ್ತೆ? 10 ಇಂಟು 2 20 ಆಯ್ತು. ಇದು 20 ಆಯ್ತು ಮ್ಯಾಟ್ರಿಕ್ಸ್. ಇದಿಷ್ಟು ಗೊತ್ತಾಯ್ತು ಅಂತ ಒಂದು. ಇಲ್ಲಿ ನಮಗೆ ಈಗ ಈ ಬಾಕ್ಸಲ್ಲಿ ಏನು ಬರುತ್ತೆ, ಈ ಬಾಕ್ಸಲ್ಲಿ ಏನು ಬರುತ್ತೆ ಅಂತ ಫೈಂಡ್ ಮಾಡಬೇಕು. ಈ ಡಬ್ಬೆಯಲ್ಲಿ ವ್ಯಾಲ್ಯೂ ಫೈಂಡ್ ಮಾಡ್ಬೇಕು ಅಷ್ಟೆ. ಅದಕ್ಕೆ ಏನು ಬೇಕು? a² ಫೈಂಡ್ ಮಾಡಬೇಕು. a² ಅಂದರೆ ಏನು ಹೇಳಿದೆ? ಹೆಂಗೆ ಫೈಂಡ್ ಮಾಡ್ತೀರಾ? a ಇಂಟು a ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಆನ್ಸರ್ ಬರಬೇಕು. ಹೆಂಗೆ ಬರ್ಬೇಕು ಆನ್ಸರ್? ಯಾಕಂದ್ರೆ ನೆಕ್ಸ್ಟ್ ಏನು ಮಾಡ್ಬೇಕು ನಾವು? a³ ಮಾಡಬೇಕು, ಹೌದಾ? a³ ಮಾಡೋದು ಇರೋದಕ್ಕೆ ಇಲ್ಲಿ ಒಂದು ರೋ ಬೇಕು ನನಗೆ, ಇಲ್ಲಾಂದರೆ ಒಂದೇ ಎಲಿಮೆಂಟ್ ಸಾಕಿತ್ತು, ಹೌದಾ? ಸೊ ಅದಕ್ಕೆ ಇಲ್ಲಿ ನೋಡಿ a³ ಅಂದರೆ ಏನತ್ತೆ? a² ಇಂಟು a ಸಾಲ್ವ್ ಮಾಡಿದ್ರೆ ಇಲ್ಲಿ ಬರುತ್ತೆ. ಈಗ ನೋಡಿ a³ ಅಲ್ಲ, a³ ಅಲ್ಲಿ ನನಗೆ ಈ ಬಾಕ್ಸ್ ಬೇಕು. ಇದು ಈ ಬಾಕ್ಸ್ನಾಗ ಏನು ಬರುತ್ತೆ ಅನ್ನೋದು ಬೇಕು. ಇದು ಬೇಕಂದ್ರೆ ಏನು ಮಾಡಬೇಕು? ಫಸ್ಟ್ ರೋ ಫಸ್ಟ್ ಕಾಲಮ್, ಫಸ್ಟ್ ರೋ ಸೆಕೆಂಡ್ ಕಾಲಮ್, ಫಸ್ಟ್ ರೋ ಥರ್ಡ್ ಕಾಲಮ್ ಮಾಡಿದ್ರೆ ಇದು ಬರುತ್ತೆ, ಹೌದಾ? ಹಂಗಂದ್ರೆ ಇಲ್ಲಿ ಒಂದು ರೋ ಬೇಕು ನನಗೆ. a² ಏನು ಬೇಕು? ಮಿನಿಮಮ್ ಒಂದು ರೋ ಬೇಕು. ಇದ್ರಾಗ ಏನು ಬರುತ್ತೆ ಅನ್ನೋದು ಬೇಕು. ಹಂಗಂದ್ರೆ ಇಲ್ಲಿ ಫಸ್ಟ್ ರೋ ಫಸ್ಟ್ ಕಾಲಮ್, ಫಸ್ಟ್ ರೋ ಸೆಕೆಂಡ್ ಕಾಲಮ್, ಫಸ್ಟ್ ರೋ ಥರ್ಡ್ ಕಾಲಮ್ ಮಾಡಲೇಬೇಕು, ಹೌದಾ? ಏನೇನಿದಾವೆ ಇಲ್ಲಿ? 2 2 1. ಇಲ್ಲೇನೈತೆ? 2 1 1 2 3 2 1 1 2. ಸೊ ಈಗ ನಾವು 2 ಇಂಟು 2 4 ಮೇಲೆ ಬರೀತೀನಿ. 2 ಇಂಟು 1 2, 1 ಇಂಟು 1 1 4, 1 ಇಂಟು 1 1 4 6 7. ಇಲ್ಲೇನು ಬರುತ್ತೆ? 7 ಆ ಥರ. ಇಲ್ಲಿ ಮೇಲೆ ಸ್ಮಾಲಾಗಿ ಬರ್ಕೊಳ್ರೆ ಆ್ಯಡ್ ಮಾಡಿಬಿಡ್ರಿ ಅಷ್ಟೇ. 2 ಇಂಟು 2 4, 2 ಇಂಟು 3 6, 1 ಇಂಟು 2 2. ಎಷ್ಟಾಯ್ತು ನೋಡಿ? 6 4 10 10 12 ಆಯ್ತು, ಹೌದಾ? ನೆಕ್ಸ್ಟ್ 2 ಇಂಟು 1 2, 2 ಇಂಟು 1 2, 1 ಇಂಟು 2 2, 2 ಪ್ಲಸ್ 2 ಪ್ಲಸ್ 2 6 ಆಯ್ತು. ಬಂತಿದೆ, ಏನು ಬಂತಿದೆ? 7 12 6. ಮತ್ತು ಸೇಮ್ 2 1 1 a² ಅಲ್ಲ, a² ಒಂದು ರೋ ಬರ್ಕೊಂಡು ಅಷ್ಟೇ. ಇದು a ಇಂಟು a ಅಲ್ಲ, 2 3 2 1 1 1 ಕ್ವಶನ್ ಎಲ್ಲ ಐತೆ. ಮತ್ತು 7 ಇಂಟು 2 14, 12 ಇಂಟು 1 12, 6 ಇಂಟು 1 6. ಎಷ್ಟಾಯ್ತದು? 14 6 20 20 12 32 ಆಯ್ತು ನೋಡ್ರಿ. 32 ಅಂದರೆ a² ಏನು ಬರುತ್ತೆ? ಈ ಬಾಕ್ಸ್ ಫಸ್ಟ್ ಡಬ್ಬೆಲ್ಲಿ ಏನು ಬರುತ್ತೆ? ಈ ಬಾಕ್ಸಲ್ಲಿ ಏನು ಬರುತ್ತೆ ಈಗ? 32 ಬಂತು a³ a² ಅಂದರೆ ಏನೈತೆ ನೋಡ್ರಿ? a² 7 ಐತೆ, ಹೌದಾ? 7 a² 7. ಬಟ್ ಇಲ್ಲಿ ಅಬ್ಸರ್ವ್ ಕರೆಕ್ಟಾಗಿ 7 ಇಂಟು a² ಐತೆ. ನಮಗೆ ಬಂದಿರೋದು a² ಅಲ್ಲಿ 7, ಔಟ್ಸೈಡ್ ಏನೈತೆ 7. ಏನಾಗುತ್ತೆ ಇದು? 49 ಆಯ್ತು. 49 ಆಯ್ತು. ಈಗ ಇದು ಸಾಲ್ವ್ ಮಾಡ್ರಷ್ಟು. -7 ಐತಲ್ಲ, ಇದು ಸಾಲ್ವ್ ಮಾಡಿ. 7 a² ಇದು 49 ಆಯ್ತಾ? 32 ಮೈನಸ್ 49 ಪ್ಲಸ್ 20 ಎಷ್ಟಾಗುತ್ತೆ ನೋಡಿರಿ? ಕ್ಯಾಲ್ಕುಲೇಟ್ ಮಾಡಿರಿ ಎಷ್ಟು ಬರುತ್ತೆ? 32 ಇವೆರಡು ಆ್ಯಡ್ ಮಾಡಿ, ಫಸ್ಟ್ ಪಾಸಿಟಿವ್ ಆ್ಯಡ್ ಮಾಡಿ ಎಷ್ಟಾಯ್ತು? 52 ಆಯಿತು. 52 ಅಲ್ಲಿ 49 ಹೋಯ್ತು. 52 ಅಲ್ಲಿ 49 ಹೋಯ್ತು ಅಂದರೆ 3 ಬಂತು. 3 ಯಾವ್ದ್ರಾಗ ಬರುತ್ತೆ ನೋಡ್ರಿ? ಅಬ್ಸರ್ವ್ ಮಾಡಿ. 3 52 ಮೈನಸ್ 49 3 ಬಂತು ಈಗ. ಸೊ ಈ ಮ್ಯಾಟ್ರಿಕ್ಸ್ ಹಿಂಗೈತಲ್ಲ, ಫಸ್ಟ್ ಎಲಿಮೆಂಟ್ ಏನು ಬರ್ಬೇಕು? 3 ಬರ್ಬೇಕು ನಮಗೆ. 3 ಫಸ್ಟ್ ಆಪ್ಷನ್ ಏನಿದೆ? ಎ ಐತೆ. ಎ ಏನೈತೆ ನೋಡ್ರಿ? 5i ಪ್ಲಸ್ ಎ ಅಂತೆ. ಪ್ಲಸ್ ಇದ್ರೆ ಬರಲ್ಲ. 5i ಅಂದರೆ ಏನಾಯ್ತು? ಇಲ್ಲಿ 5 ಬರುತ್ತೆ, ಪ್ಲಸ್ ಎ ಅಂದರೆ ಇಲ್ಲಿ 2 ಬರುತ್ತೆ. 7 ಆಯ್ತು, ಬರಲ್ಲ. ಇದು ಫಸ್ಟ್ ಆಪ್ಷನ್ ಬರಲ್ಲ. ಸೆಕೆಂಡ್ ಆಪ್ಷನ್ ಬಿ ನೋಡ್ರಿ, 5i ಮೈನಸ್ ಎ. ಇದು ಬರ್ಬೋದು. 5i ಅಂದರೆ ಇಲ್ಲಿ ಫಸ್ಟಿಗೆ 5 ಬರುತ್ತೆ, ಮೈನಸ್ ಎ ಅಂತೆ. ಮೈನಸ್ ಎ ಎ ಅಂದ್ರೆ ಏನು? 2 ಐತೆ. 5 - 2 3 ಬಂತು. ಇದೆ 3 ಮ್ಯಾಟ್ರಿಕ್ಸ್ ಬಂತಲ್ಲ ಇದೆ. ಸೊ ಹಂಗಂದ್ರೆ
ಇದು ಬರಲ್ಲ 5i ಪ್ಲಸ್ ಎ ಮಾಡಿದಾಗ ಏನಾಗುತ್ತೆ ಇಲ್ಲಿ 2 ಅದು 5 7 ಆಗುತ್ತೆ ಮೈನಸ್ ಮಾಡಿದಾಗ 3 ಬರೋದು 6i ಅಂದರೆ 6 ಬರುತ್ತೆ ಆನ್ಸರ್ ಇದು ಬರಲ್ಲ 5i ಅಂದರೆ 5 ಬರುತ್ತೆ ಆನ್ಸರ್ ಇದು ಬರಲ್ಲ ಸೊ 3 ಬರೋದು ಇದು ಒಂದೇ 5i ಮೈನಸ್ ಎ ಸೊ ಇದೇ ಕರೆಕ್ಟ್ ಆಪ್ಷನ್ ಈ ಥರ ಮಾಡಬೇಕು ಏನು ಜಸ್ಟ್ ಫಸ್ಟ್ ರೋ ಫಸ್ಟ್ ಕಾಲಮ್ ಫಸ್ಟ್ ರೋ ಸೆಕೆಂಡ್ ಈ ಥರ ಮೇಲೆ ನಂಬರ್ಸ್ ಏನು ಬರ್ತೋ ಬರ್ಕೊಳ್ರಿ ಆ್ಯಡ್ ಮಾಡಿ ಬರೀರಿ ಆ ಥರ ಈಸಿ ಆಗುತ್ತೆ ನಮಗೆ ಈಗ ಫಸ್ಟ್ ಕಾಲಮ್ ಅಂದರೆ ಅದು ಬರ್ಕೊಂಡು ಕೂಡ ಮೇಲೆ ರಫ್ ಆಗಿ 7 × 2 14 12 × 1 12 6 × 1 6 ಇವು 3 ಆ್ಯಡ್ ಮಾಡಿ 32 ಇದಷ್ಟೇ ಬೇಕಾಗಿರುತ್ತೆ ನಮಗೆ 7 32 ಎರಡು ಸಿಕ್ಬಿಟ್ರೆ ಸೊ ಈಗ ನೋಡಿ a² × 7 ಆಯ್ತಲ್ಲ ಸೊ 7 × 7 49 ಇದು 32 ಇದು 20 ಸಾಲ್ವ್ ಮಾಡಿದ್ರೆ 3 ಬಂತು 3 ಯಾವ್ದ್ರಾಗ ಬರುತ್ತೋ ಫಸ್ಟ್ ಎಲಿಮೆಂಟು ಅದೇ ಆಪ್ಷನ್ ಅದೇ ರೈಟ್ ಆಪ್ಷನ್ ಆಗುತ್ತೆ ಅಷ್ಟೇ ಇದು ಆರ್ಡರ್ ಮೇಲೆ ಕೇಳಿದ್ದಾರೆ ಸೊ ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ ಮೇಲೆ ಇದು ನೋಡಿ 13th ಕ್ವಶನ್ನು ಸೊ ಎ ಆರ್ಡರ್ ಏನಿದೆ ನೋಡಿ ಎ ಆರ್ಡರು m/n ಅಂತ ಓಕೆ ಮತ್ತೇನಿದೆ ಗಿವನ್ ಸಚ್ ದಟ್ ಎ ಬಿ ಆ್ಯಂಡ್ ಬಿ ಎ ಡಿಫೈನ್ಡ್ ಬೋತ್ ಡಿಫೈನ್ಡ್ ಅಂದರೆ ಇವೆರಡು ಎಕ್ಸಿಸ್ಟ್ ಆಗ್ತಾ ಇದೆ ಮಲ್ಟಿಪ್ಲಿಕೇಶನ್ ಬರ್ತಾ ಇದೆ ಅಂತ ಬಿ ಏನು ಅಂತ ಕೇಳ್ಯಾರ ಬಿ ಆರ್ಡರ್ ಏನು ಅಂತ ಕೇಳ್ಯಾರ ಇದು ಕ್ವಶನ್ ಏದು ಆರ್ಡರ್ ಕೊಟ್ಟರೆ m/n ಅಂತ ಎ ಬಿ ಎ ಮಲ್ಟಿಪ್ಲಿಕೇಶನ್ ವರ್ಕ್ ಆಗುತ್ತೆ ಎಕ್ಸಿಸ್ಟ್ ಆಗುತ್ತೆ ಡಿಫೈನ್ ಆಗುತ್ತೆ ಅಂತ ಹೇಳ್ತಿದ್ರೆ ಹಂಗಂದ್ರೆ ಬಿ ಏನಾಗುತ್ತೆ ಅಂತ ಹೇಳ್ಬೇಕು ಸೊ ಈಗ ಥಿಂಕ್ ಮಾಡಿ ಎ ಬಿ ಡಿಫೈನ್ ಆಗ್ತಾ ಇದೆ ಬಿ ಎ ಡಿಫೈನ್ ಆಗ್ತಾ ಇದೆ ಯಾವಾಗ ಡಿಫೈನ್ ಆಗುತ್ತೆ ಕಂಡೀಷನ್ ಏನು ನಮ್ಗೆ ಗೊತ್ತು ಎ ಮ್ಯಾಟ್ರಿಕ್ಸ್ದೇನಿದೆ ಗೊತ್ತು ಎ ಮ್ಯಾಟ್ರಿಕ್ಸ್ ಕೊಟ್ಟರೆ ಅವರೇ m/n ಅಂತ ಕೊಟ್ಟರೆ ಸೊ ಈಗ ಡಿಫೈನ್ ಆಗಬೇಕಿದು ಅಂದರೆ ಈ a × b ಮತ್ತು b × a ಡಿಫೈನ್ ಆಗಬೇಕಂದ್ರೆ ನಮ್ಗೆ ಏನು ಗೊತ್ತಿಲ್ಲ ನೋಡಿ ಬಿ ಇದೇನಾಗಿರ್ಬೇಕು ಎಲ್ಲಿ ಎಂಡ್ ಆಗಿತ್ತೋ ಎ ಅಲ್ಲಿ ಏನು ಎಂಡ್ ಆಗಿತ್ತೋ ಅದೇ ಸ್ಟಾರ್ಟ್ ಆಗಬೇಕು ಹೌದಾ ಸೇಮ್ ಇರಬೇಕಲ್ಲ ಇವೆರಡು ಹೌದಿಲ್ಲ ಫಸ್ಟ್ ಮ್ಯಾಟ್ರಿಕ್ಸ್ ಇನ್ ಕಾಲಮ್ಸು ಸೆಕೆಂಡ್ ಮ್ಯಾಟ್ರಿಕ್ಸ್ ಇನ್ ರೋ ಈಕ್ವಲ್ ಇರಬೇಕು ಅದಕ್ಕೆ n ಸ್ಟಾರ್ಟ್ ಮಾಡ್ತೀನಿ n × ಇದೇನಾಗ್ಬೋದು ಇದು ಏನಾರು ಆಗ್ಬೋದು ಅದಕ್ಕೆ ಡಬ್ಬೆ ಅಂತ ಬರ್ತೀನಿ ಇನ್ನೊಂದು ಗೊತ್ತಿಲ್ಲ ನನಗೆ ಏನಾಗುತ್ತೆ ಬಟ್ ಕನ್ಫರ್ಮಾಗಿ ಗೊತ್ತು ಇವೆರಡು ಮಾತ್ರ ಸೇಮ್ ಇರ್ಬೇಕಂತ ಯಾಕಂದ್ರೆ ಡಿಫೈನ್ ಅಂದರೆ ಎ ಬಿ ಮ್ಯಾಟ್ರಿಕ್ಸ್ ಡಿಫೈನ್ ಆಗುತ್ತೆ ಅಂತ ಕೊಟ್ಟಾರಂದಮೇಲೆ ನಮ್ಗೆ ಏನು ಕನ್ಫರ್ಮ್ ಆಗಿ ಗೊತ್ತಾಗುತ್ತೆ ಫಸ್ಟ್ ಮ್ಯಾಟ್ರಿಕ್ಸಿನ ಕಾಲಮ್ಸು ಸೆಕೆಂಡ್ ಮ್ಯಾಟ್ರಿಕ್ಸಿನ ರೋಸ್ ಈಕ್ವಲ್ ಇರುತ್ತೆ ಅಂತ ಗೊತ್ತಾಗ್ಬಿಡುತ್ತೆ ಸೊ ಇವೆರಡು ಈಕ್ವಲ್ ಇದೆ ಅಂತ ಗೊತ್ತಾಯಿತು ಸೊ ಅದಕ್ಕೆ ಇಲ್ಲಿ n ಎಂಡ್ ಆಗಿತ್ತಲ್ಲ ಸೊ n ಸ್ಟಾರ್ಟ್ ಮಾಡಿದೆ ಬಟ್ ಇಲ್ಲೇನಿರುತ್ತೆ ಗೊತ್ತಿಲ್ಲ ಬಾಕ್ಸ್ ಅರ್ಥ ಆಯ್ತಾ ಸೊ ಈಗ ಬಿ ಅಂದರೆ ಏನು ಗೊತ್ತಾಯ್ತು ನಮಗೆ ಸ್ವಲ್ಪ ಗೊತ್ತಾಯ್ತು ಏನು ಬಾಕ್ಸ್ನಾಗ ಏನೋ ಗೊತ್ತಿಲ್ಲ ಡಬ್ಬೆಗೆ ಏನು ಹಾಕಬೇಕು ಗೊತ್ತಿಲ್ಲ ಸೊ n/ಡಬ್ಬೆ ಗೊತ್ತಿಲ್ಲ ಹಂಗೆ ಬರ್ತದೆ ಈಗ ಎ ಗೊತ್ತು ನಮಗೆ ಏದೇನು ಎ ಅಂದ್ರೇನು m/n ಈಗ ಇದು ಡಿಫೈನ್ ಆಗಿದೆ ಅಂತ ಹೇಳ್ತಿದ್ದಾರೆ ಬಿ ಎ ಕೂಡ ಡಿಫೈನ್ಡ್ ಅಂತ ಹೇಳ್ತಿದ್ದಾರೆ ಅಂದರೆ ಬಿ ಎ ಮ್ಯಾಟ್ರಿಕ್ಸ್ ಸಾಲ್ವ್ ಮಾಡಿದ್ರು ಮಲ್ಟಿಪ್ಲಿಕೇಶನ್ ವರ್ಕ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಯಾವಾಗ ಡಿಫೈನ್ ಆಗಿರುತ್ತೆ ಹಂಗಂದ್ರೆ ಈ ಬಾಕ್ಸಲ್ಲಿರೋದು ಇದು ಸೇಮ್ ಆಗಬೇಕು ಇಲ್ಲೇನೈತೆ m ಐತೆ ಹಂಗಂದ್ರೆ ಈ ಬಾಕ್ಸ್ನಾಗ ಏನು ಬರುತ್ತೆ m ಬರುತ್ತೆ ಗೊತ್ತಾಯ್ತು ಹೌದಾ ಅಂದರೆ ಬಿ ಇದೇನಾಯ್ತು ನಮಗೆ n/m ಈ ಬಾಕ್ಸಲ್ಲಿ ಏನು ಬರುತ್ತೆ ಅಂತ ಗೊತ್ತಾಯ್ತು ನಮಗೆ m ಬರುತ್ತೆ ಯಾಕಂದರೆ ಬಿ × a ಮಾಡಬೇಕಾದ್ರೆ n/ಬಾಕ್ಸ್ ಇತ್ತು ಅದ್ರಾಗ ಏನು ಹಾಕ್ಬೇಕು ಗೊತ್ತಿದ್ದಿಲ್ಲ ಬಟ್ ಪಕ್ಕದಲ್ಲಿ ಎ ಇರೋದ್ರಿಂದ ಎ ಅಲ್ಲಿ ರೋಸ್ ಎಷ್ಟಿದಾವೆ m ಅದೇ ಅಲ್ಲ ಈಕ್ವಲ್ ಆಗಬೇಕಲ್ಲ ಇವೆರಡು ಸೊ ಇವೆರಡು ಈಕ್ವಲ್ ಆಗ್ಬೇಕು ನಮ್ಗೆ ಇದೆ ಅಲ್ಲ ಮೇನ್ ಕಂಡೀಷನ್ ಇವೆರಡು ಈಕ್ವಲ್ ಆಗ್ಬೇಕಂದ್ರೆ ಈ ಬಾಕ್ಸ್ನಾಗ ಏನು ಹಾಕ್ಬೇಕು m ಹಾಕ್ಬೇಕಂತ ಸೊ ಹಂಗಂದ್ರೆ ಬಿದ ಆರ್ಡರ್ ಏನಾಯ್ತು n/m ಈ ಥರ ಫೈಂಡ್ ಮಾಡೋದು n/m ಸೊ ಕಾನ್ಸೆಪ್ಟ್ ಇದೆ ಸ್ವಲ್ಪ ಕನ್ಫ್ಯೂಸ್ ಮಾಡ್ತಾರೆ ಅದು ಅದು ಕೊಟ್ಟು ಕನ್ಫ್ಯೂಸ್ ಮಾಡ್ತಾರೆ ನಾವೇನು ನೆನ್ಪಿಟ್ಬೇಕು ಒಂದೇ ಕಾನ್ಸೆಪ್ಟ್ ಏನು ಮಲ್ಟಿಪ್ಲೈ ಆಗಬೇಕಂದ್ರೆ ಫಸ್ಟ್ ಮ್ಯಾಟ್ರಿಕ್ಸಿನ ಕಾಲಮ್ಸು ಸೆಕೆಂಡ್ ಮ್ಯಾಟ್ರಿಕ್ಸಿನ ರೋಸ್ ಈಕ್ವಲ್ ಇರಬೇಕು ಅಷ್ಟೇ ಅದು ಆ ಕಾನ್ಸೆಪ್ಟ್ ಯೂಸ್ ಮಾಡಿ ಇದು ಯಾವ ಥರ ಪ್ರಾಬ್ಲಮ್ ಕೇಳಿದ್ರು ಸಾಲ್ವ್ ಮಾಡ್ಬೋದು ಓಕೆ ನೆಕ್ಸ್ಟ್ ಇದು ನೋಡಿ ಎ ಕೊಟ್ಟರೆ ನೆಕ್ಸ್ಟ್ ಕ್ವಶನ್ನು ನೆಕ್ಸ್ಟ್ 14th ಕ್ವಶನ್ ಎ ಕೊಟ್ಟರೆ ಎ ಮ್ಯಾಟ್ರಿಕ್ಸ್ ಇದೆ a² - 5a ಏನಾಗುತ್ತೆ ಅಂತ ಕೇಳ್ತಿದ್ದಾರೆ a² - 5 ಸೇಮ್ ಅದೇ ಲಾಜಿಕ್ ಪ್ರೀವಿಯಸ್ ಮಾಡಿದ್ವಲ್ಲ ಅದೇ ಕಾನ್ಸೆಪ್ಟ್ ಯೂಸ್ ಮಾಡ್ರೆ a² - 5a ಅಂತ a² ಅಂದರೆ ನಮಗೆ ಫಸ್ಟ್ ಎಲಿಮೆಂಟ್ ಬೇಕು a² - 5a ಅಂದರೆ ಏನಾಗುತ್ತೆ 5 × 1 5 ಆಗುತ್ತೆ ಇಲ್ಲಿ ಏನು ಬರುತ್ತೆ ಅಂತ ಕ್ವಶನ್ ಇಲ್ಲಿ ಈ ಬಾಕ್ಸ್ನಾಗ ಏನು ಬರುತ್ತೆ ಈ ಮ್ಯಾಟ್ರಿಕ್ಸ್ ಹೆಂಗಿರುತ್ತೆ ಅಂತ ಕೇಳ್ತಿದ್ದಾರೆ ಸೊ ಈಗ ಅದೇ ಲಾಜಿಕ್ a² ಅಂದರೆ ಏನು ಮಾಡ್ತೀವಿ ಒಂದೇ ಅಲ್ಲ ಬೇಕಾಗಿರೋದು ಈಸಿ ನೋಡ್ರಿ ಒಂದೇ ಇದ್ರೆ ಏನು ಮಾಡ್ತಾರೆ ಫಸ್ಟ್ ರೋ ಬರ್ಕೊಳ್ರಿ 1 2 a² ಇನ್ನೊಂದು ಎಲ್ಲಿ ಕಾಲಮ್ ಬರ್ಕೊಳ್ರಿ ಇದು ಮಲ್ಟಿಪ್ಲೈ ಮಾಡಿರಿ ಇದು ಸೊ 1 × 1 1 2 × 3 6 ಆ್ಯಡ್ ಮಾಡಿರಿ ಏನು ಬಂತು 7 ಬಂತು a² 7 ಬಂತು ಇಲ್ಲಿ ಫಸ್ಟ್ ವ್ಯಾಲ್ಯೂ 7 ಆಯ್ತು 7 - 5 ಎಷ್ಟಾಗುತ್ತೆ 2 ಬರುತ್ತೆ 2 ಯಾವ್ದ್ರಲ್ಲಿ ಐತೆ ನೋಡ್ರಿ ಯಾವ್ದು ಆಪ್ಷನ್ ಫಸ್ಟ್ ಎಲಿಮೆಂಟ್ 2 ಬರಬೇಕು ಇದೆ 2i ಹೆಂಗಿರುತ್ತೆ ಇದು i ಅಂದರೆ 1 0 0 1 ಇದೇನಾ 2 0 0 2 ಫಸ್ಟ್ ಎಲಿಮೆಂಟ್ 2 ಐತಿ ಇಲ್ಲಿ ಇದೇ ಬರುತ್ತೆ ಇದಂದ್ರೆ 3i ಬರುತ್ತೆ ಇದು ಬರಲ್ಲ ಇದು -2 ಬರುತ್ತೆ ಇದು ಬರಲ್ಲ ನಲ್ ಮ್ಯಾಟ್ರಿಕ್ಸ್ ಅಂತ 0 ಬರುತ್ತೆ ಇದು ಬರಲ್ಲ ಅಂದರೆ ಇದೇ ಆಪ್ಷನ್ ಇಷ್ಟೇ ಸಿಂಪಲ್ ಫಸ್ಟ್ a² ಬೇಕಲ್ಲ ಫಸ್ಟ್ ರೋ ಫಸ್ಟ್ ಕಾಲಮ್ ಮಾಡ್ಕೊಳ್ರಿ ಒಂದು ವ್ಯಾಲ್ಯೂ ಬಂತು 7 ಅಂತ ಬಂತು ಹೆಂಗೆ ಬಂತು 1 × 1 1 2 × 3 6 1 6 ಆ್ಯಡ್ ಮಾಡಿದ್ರೆ ಎಷ್ಟು ಬಂತು 7 ಬಂತು
ಫಸ್ಟ್ ಎಲಿಮೆಂಟ್ 7 ಮೈನಸ್ 5a ಅಂದರೆ ಎ ಗೊತ್ತು ಆಲ್ರೆಡಿ 1 ಇದೆ ಅಂತ, 1 ಇದೆ, 5 ಇಂಟು ಮಾಡಿದ್ರೆ 5 ಬರುತ್ತೆ ಆನ್ಸರ್. 7 ಮೈನಸ್ 5 ಮಾಡಿದ್ರೆ 2 ಬಂತು, 2 ಇರೋಂಥದ್ದು ಯಾವುದು ಆಪ್ಷನ್ ಎ ಇದೆ ರೈಟ್ ಆನ್ಸರ್. ನೆಕ್ಸ್ಟ್ ಇದು 15th ಕ್ವಶನ್ನು. 15th ಕ್ವಶನ್. ಈಗ 15th ಕ್ವಶನ್ ಹೆಂಗೆ, ಎ ಕೊಟ್ಟರೆ ಬಿ ಸಿ ಕೊಟ್ಟು 4 ಆಪ್ಷನ್ಸ್ ಕೊಟ್ಟಿದ್ದಾರೆ ಏನಾಗುತ್ತೆ ಅಂತ. ಇದು ನೋಡಿ, ಎ ಪ್ಲಸ್ ಬಿ ಈಕ್ವಲ್ಸ್ ಟು ಬಿ ಪ್ಲಸ್ ಎ ಅಂತ. ಹೌದು ಕರೆಕ್ಟ್, ಗೊತ್ತಲ್ಲ ನಮಗೆ ಕಮ್ಯುಟೇಟಿವ್ಲ ವರ್ಕ್ ಆಗುತ್ತೆ. ಎ ಪ್ಲಸ್ ಬಿ ಮಾಡೋದು ಒಂದೇ, ಬಿ ಪ್ಲಸ್ ಎ ಮಾಡೋದು ಒಂದೇ, ಯಾಕಂದ್ರೆ ಆರ್ಡರ್ ಸೇಮ್ ಐತೆ ನೋಡಿ. 2/2 ಇದು 2/2 2/2 ಇದು 2/2 ಆಯ್ತು, ಇದು 2/2, 3 2/2 ಇದೆ, ಪ್ರಾಬ್ಲಮ್ ಇಲ್ಲ. ಎ ಪ್ಲಸ್ ಬಿ ಮಾಡ್ಬೋದು, ಬಿ ಪ್ಲಸ್ ಎ ಉಲ್ಟಾ ಮಾಡೋದು. ಸೆಕೆಂಡ್ ಒನ್ ಅದೇ ಐತೆ. ಬಟ್ ಇಲ್ಲಿ ನೋಡಿ, ಎ ಸಿ ಬಿ ಸಿ ಈಕ್ವಲ್ ಅಂತೆ, ಎ ಇಂಟು ಸಿ ಬಿ ಇಂಟು ಸಿ ಈಕ್ವಲ್, ಹಂಗೇನಿಲ್ಲ ಇದು. ಇದು ನೋಡಿ, ಇದು ಕಂಡೀಷನ್ ಹಿಂಗೆ ಆಗ್ಬೇಕಂತ ಏನಿಲ್ಲಲ್ಲ. ಇವು ಎ ಬಿ ಸಿ ಬೇರೆ ಬೇರೆ ಇದ್ದಾಗ ಎ ಸಿ ಬಿ ಸಿ ಬೇರೆ ಬೇರೆ ಬರ್ತವೆ. ಸೊ ಇವೆಲ್ಲ ರಾಂಗ್ ಹೇಳ್ಬೋದು. ಇದು ನೋಡಿ, ಇದು ಕರೆಕ್ಟ್ ಆಯ್ತು, ಅಸೋಸಿಯೇಟಿವ್ ಪ್ರಾಪರ್ಟಿ. ಇದು ಅಡಿಷನಲ್ ಅಸೋಸಿಯೇಟಿವ್ ಪ್ರಾಪರ್ಟಿ. ಸೊ ಪ್ರಾಪರ್ಟಿ ಮೇಲೆ ಡೈರೆಕ್ಟ್ ಕ್ವಶನ್ ಕೇಳ್ಯಾರ ಅಷ್ಟೇ. ಆಪ್ಷನ್ ಎ ಅಲ್ಲಿ ಕಮ್ಯುಟೇಟಿವ್ ಪ್ರಾಪರ್ಟಿ ಆಗ್ತಾ ಇದೆ, ಅಡಿಷನಲ್ಲಿ ಅಸೋಸಿಯೇಟಿವ್ ಪ್ರಾಪರ್ಟಿ ಎರಡು ಹೋಲ್ಡ್ ಆಗುತ್ತೆ. ಸೊ ಆಪ್ಷನ್ ಎ ಇಸ್ ದಿ ರೈಟ್ ಆನ್ಸರ್ ಅಷ್ಟೇ. ಇದು ಪ್ರಾಪರ್ಟಿ ಮೇಲೆ ಡೈರೆಕ್ಟ್ ಕ್ವಶನ್. ನೆಕ್ಸ್ಟ್ 16th ಕ್ವಶನ್ನು ನೋಡಿ. ಎ ಇದೆ, ಎ ಸ್ಕ್ವಯರ್ ಈ ಥರ ಇದೆ ಅಂತೆ. ದೆನ್ ಏನಾಗ್ತವೆ, ಅಲ್ಫಾ ಬೀಟಾ ಏನಾಗುತ್ತೆ ಅಂತ ಕೇಳ್ತಿದ್ದಾರೆ. ಅಲ್ಫಾ ಬೀಟಾ ಇಲ್ಲೈತಲ್ಲ, ಅಲ್ಫಾ ವ್ಯಾಲ್ಯೂ ಬೀಟಾ ವ್ಯಾಲ್ಯೂ ಏನಾಗುತ್ತೆ ಅಂತ ಫೈಂಡ್ ಮಾಡಬೇಕು. ಈ ಬೀಟಾ ವ್ಯಾಲ್ಯೂ ಅಲ್ಫಾ ವ್ಯಾಲ್ಯೂ ಏನಾಗುತ್ತೆ ಅಂತ. ಸೊ ಕ್ವಶನ್ ಇದೆ, ಎ ಸ್ಕ್ವಯರ್ ಏನಂತ ಹೇಳ್ಯಾರೆ, ಅಲ್ಫಾ ಬೀಟಾ ಅಲ್ಫಾ ಬರ್ಬೇಕಂತ ಹೇಳ್ಯಾರ. ಹೌದಾ, ಎ ಸ್ಕ್ವಯರ್ ಅಂದ್ರೆ ಗೊತ್ತು ನಮ್ಗೆ, ಎ ಇಂಟು ಎ ಮಾಡಿದ್ರೆ ಇದು ಬರಬೇಕು, ಅಲ್ಫಾ ಬೀಟಾ ಅಲ್ಫಾ. ಈಗ ನೋಡಿ, ಅಲ್ಫಾ ಬರ್ಬೇಕಂದ್ರೆ ನಾವೇನು ಫಸ್ಟ್ ರೋ ಫಸ್ಟ್ ಕಾಲಮ್ ಮಾಡೋದು, ಎ ಬಿ ಫಸ್ಟ್ ರೋ ಫಸ್ಟ್ ಕಾಲಮ್ ಮಾಡ್ತೀವಿ, ಫಸ್ಟ್ ರೋ ಫಸ್ಟ್ ಕಾಲಮ್. ಸೊ ಏನಾಗುತ್ತೆ ಅವಾಗ, ಅಲ್ಫಾ ವ್ಯಾಲ್ಯೂ ಇಲ್ಲಿ ಏನಾಗುತ್ತೆ, ಎ ಇಂಟು ಎ ಸ್ಕ್ವಯರ್ ಪ್ಲಸ್ ಬಿ ಇಂಟು ಬಿ ಸ್ಕ್ವಯರ್. ಅಲ್ಫಾ ವ್ಯಾಲ್ಯೂ ಏನೈತೆ, ಎ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವಯರ್, ಎ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವಯರ್ 3 ಇದಾವೆ. ಸೊ ಬೀಟಾ ಕಂಡಿಡಿಬೇಕಂದ್ರೆ ಏನು ಮಾಡಬೇಕು, ಬೀಟಾ ಕಂಡಿಡಿಬೇಕಂದ್ರೆ ಫಸ್ಟ್ ರೋ ಸೆಕೆಂಡ್ ಬೀಟಾ ಇಲ್ಲ ಐತಲ್ಲ, ಫಸ್ಟ್ ರೋ ಸೆಕೆಂಡ್ ಕಾಲಮಲ್ಲಿ ಐತೆ ಅಂದ್ರೆ ಇದು ಬೇಕು, ಬಿ ಎ. ಇದು ಮಲ್ಟಿಪ್ಲೈ ಮಾಡಿ, ಎ ಇಂಟು ಬಿ ಎ ಬಿ ಪ್ಲಸ್ ಬಿ ಇಂಟು ಎ ಬಿ ಎ, ಇದು ಬೀಟಾ. ಸೊ ಅಲ್ಫಾ ಏನಾಯಿತು, ಎ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವಯರ್. ಬೀಟಾ ಏನಾಯಿತು, ಎ ಬಿ ಪ್ಲಸ್ ಬಿ ಅಂದರೆ 2ab. 2ab ಯಾವ್ದೈತಿ, ಇದು ಸೆಕೆಂಡ್ ಆಪ್ಷನ್ ಕರೆಕ್ಟ್, ಗೊತ್ತಾಯ್ತು. ಎ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವಯರ್ ಅಲ್ಫಾ, ಬೀಟಾ ಅಂದರೆ 2ab, ಇದು ಒಂದೇ ಇರೋದು ರೈಟ್ ಆಪ್ಷನ್ ಆಯ್ತಾ. ಸೊ ಅಲ್ಫಾ ಬೇಕಂತೇಳಿ ಇಲ್ಲಿ, ಅಲ್ಫಾ ಬೇಕಂದರೆ ಫಸ್ಟ್ ರೋ ಫಸ್ಟ್ ಕಾಲಮ್ ಮಾಡಿದ್ವಿ, ಬೀಟಾ ಬೇಕಂತೇಳಿ ಫಸ್ಟ್ ರೋ ಸೆಕೆಂಡ್ ಕಾಲಮ್ ಮಾಡಿದ್ವಿ, ಅಷ್ಟೇ ಬಂದ್ಬಿಡ್ತು ಆನ್ಸರ್. ಎ ಕೊಟ್ಟರೆ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಏನಾಗುತ್ತೆ ಅಂತ ಕೇಳ್ತಿದ್ದಾರೆ. ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಏನಾಗುತ್ತೆ, ಇದು ನಲ್ ಮ್ಯಾಟ್ರಿಕ್ಸು. 17th ಕ್ವಶನ್ನು. ಎ ಕೊಟ್ಟರೆ ಎ ಸ್ಕ್ವೇರ್ ಕೇಳ್ತಿದ್ದಾರೆ, ನಲ್ ಮ್ಯಾಟ್ರಿಕ್ಸ್ ಅಂದರೆ 0. ಯೂನಿಟ್ ಮ್ಯಾಟ್ರಿಕ್ಸ್ ಅಂದರೆ ಗೊತ್ತು ನಮ್ಗೆ ಹೆಂಗಿರುತ್ತೆ, 1 0 0 1 ಇರುತ್ತಲ್ಲ, ಇದು ಯೂನಿಟ್ ಮ್ಯಾಟ್ರಿಕ್ಸ್. ಈ ಒಂದು ಮ್ಯಾಟ್ರಿಕ್ಸ್ ಇದೆ, ಇದೊಂದು ಮ್ಯಾಟ್ರಿಕ್ಸ್ ಇದೆ. ಎ ಸ್ಕ್ವೇರ್ ಫೈಂಡ್ ಮಾಡಬೇಕು. ಎ ಸ್ಕ್ವೇರ್ ಎ ಇಂಟು ಎ ಸೊ ಇದೇನಾಯ್ತು, -2 4 -2 1. ಇದು ನೋಡಿರಿ, ಫಸ್ಟ್ ರೋ ಫಸ್ಟ್ ಕಾಲಮ್ ಮಾಡಿರಿ ಏನಾಗುತ್ತೆ, -2 ಇಂಟು 2 4 -2 ಇಂಟು -2 ಇದು -1 ಸಾರಿ, ಕಾಲಮ್ -2 ಇಂಟು -2 4 ಇಂಟು -1 -4. ಇದೇನು ಬಂತು, 0 ಬಂತು. 0 ಬಂದಿರೋದ್ರಿಂದ ಕೆಲವು ಆಪ್ಷನ್ನ ಎಲಿಮಿನೇಟ್ ಮಾಡ್ಬಿಡೋದು. ಯಾವುದು, ಇಲ್ಲಿ 1 ಐತಿ, ಇದು ಬರಲ್ಲ. ಯೂನಿಟ್ ಮ್ಯಾಟ್ರಿಕ್ಸಲ್ಲಿ 1 ಇರುತ್ತೆ, ಇದು ಬರಲ್ಲ. ನಲ್ ಮ್ಯಾಟ್ರಿಕ್ಸ್ ಆಗ್ಬೋದು, ಇದಾಗ್ಬೋದು. ಬಟ್ ಇದು ಕನ್ಫ್ಯೂಷನ್, ಇದು 0 ಐತಿ, ಇದು ಕನ್ಫ್ಯೂಷನ್ ಮಾಡೋಕೆ ಇಲ್ಲಿ 1 ಕೊಟ್ಟರೆ ನೋಡ್ರಿ. ಹೌದಾ, ಇದು ಬರ್ಬೋದು, ಯಾರಿಗೆ ಗೊತ್ತು. ಹೌದಾ, ಸೊ ಇದು ಯಾವ್ದು, ಇದು ಪ್ಲೇಸ್ ಯಾವ್ದು ನೋಡ್ರಿ, ಈ ಪ್ಲೇಸ್ ಯಾವ್ದು ನೋಡ್ಕೊಳ್ರಿ. ಎ 2 2 ಸೆಕೆಂಡ್ ರೋ ಸೆಕೆಂಡ್ ಕಾಲಮ್, ಅದನ್ನು ಕಂಡಿಡ್ರಿ ಅಷ್ಟೇ. ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ ಚೆಕ್ ಮಾಡ್ಬಿಡ್ರಿ. ಸೆಕೆಂಡ್ ರೋ ಏನೈತೆ, -1 2, ಸೆಕೆಂಡ್ ಕಾಲಮ್ ಇದು 4 2. ಇದು ಸಾಲ್ವ್ ಮಾಡ್ತೀನಿ, ಏನಾಗುತ್ತೆ, -1 ಇಂಟು 4 -4 2 ಇಂಟು 2 + 4 ಏನಾಯ್ತು, ಇದು 0 ಆಯಿತು. ಸೊ ಹಂಗಂದ್ರೆ ಇದು ರಾಂಗ್. 1 ಐತಲ್ಲ, ಇಲ್ಲಿ 1 ಬರ್ತಾ ಇಲ್ಲ, 0 ಬರ್ತಾ ಇದೆ. ನಲ್ ಮ್ಯಾಟ್ರಿಕ್ಸ್ ಹೆಂಗಂದ್ರೆ ಎಲ್ಲವೂ 0 ಆಗ್ತಾಯಿದೆ ಅಂತ. ಸೊ
ಈ ಥರ ಬಂದಾಗ 0 ಬಂತಂತ ನಲ್ ಮ್ಯಾಟ್ರಿಕ್ಸ್ ಹಾಕಂಗಿಲ್ಲ, ಯಾಕಂದ್ರೆ ಇದು ಫಸ್ಟಿಗೆ 0 ಐತಿ. ಇಲ್ಲಿ ಲಾಸ್ಟಿಗೆ ಇಲ್ಲಿ ಡಯಾಗ್ನಲಲ್ಲಿ 1 ಅಂತ ಐತೆ ನೋಡ್ರಿ, ಅದನ್ನು ಚೆಕ್ ಮಾಡ್ಕೋಬೇಕು. 1 ಬಗ್ಗೆ ಗೊತ್ತಾಗ್ಬೇಕಂದ್ರೆ A22 ಮಾಡ್ಬೇಕಂದ್ರೆ ಸೆಕೆಂಡ್ ಕಾಲಮ್ ಸಾಲ್ವ್ ಮಾಡ್ಬೇಕು. ಸೆಕೆಂಡ್ ಕಾಲಮ್ ಮಾಡಿದ್ರೆ 0 ಬಂತ ಅಂದರೆ ಎಲ್ಲ 0 ಅಂತ ನಲ್ ಮ್ಯಾಟ್ರಿಕ್ಸೇ ಇರೋದು. ಸೊ ಈ ಥರ ಸಾಲ್ವ್ ಮಾಡೋದು. ನೆಕ್ಸ್ಟ್ 18th ಕ್ವಶನ್ನು. ಸೊ A and B are 2x2 ಮ್ಯಾಟ್ರಿಸಸ್, ದೆನ್ ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಟ್ರೂ ಅಂತ ಹೇಳ್ಯಾರೆ. ಇದು ನೋಡಿ, ಇದು ಟ್ರೂ ಆಗಲ್ಲ. ಯಾಕಂದರೆ A2AB ಅಂತ ಬರಿಬೇಕಂದ್ರೆ ನಮಗೆ ಫಸ್ಟ್ AB BA ಬಗ್ಗೆ ಐಡಿಯಾ ಇರಬೇಕು. AB BA ಬಗ್ಗೆ ಈ ಕ್ವಶನಲ್ಲಿ ಏನು ಹೇಳಿಲ್ಲ, ಹೌದಾ? ಇವೆರಡು ಬೇರೆ ಬೇರೆನ ಈಕ್ವಲ್ ಅಂತ ಗೊತ್ತಿಲ್ಲ. ಸೊ ಇದು ರಾಂಗ್ ಆಗುತ್ತೆ, ಇದು ರಾಂಗ್ ಆಗುತ್ತೆ. ಇದು ಕರೆಕ್ಟ್ ಐತೆ ನೋಡಿ, A² + AB - BA - B². ಇದು ಕರೆಕ್ಟಾಗಿ ಬರೋದು. ಆಪ್ಷನ್ ಸಿ ಕರೆಕ್ಟ್ ಆಗುತ್ತೆ. ಯಾಕಂದ್ರೆ ABBA ಈಕ್ವಲ್ ಅಂತಂದರೆ ಏನೋ ಒಂದು ಮಾಡ್ಬೋದು. ಸೊ ಅದ್ರ ಬಗ್ಗೆ ಏನು ಐಡಿಯಾ ಇಲ್ಲ. ABBA ಈಕ್ವಲ್ ಆಗ್ಬೋದು, ಆಗದೆ ಇರ್ಬೋದು. ನೆನ್ಪಿಟ್ಕೊಳ್ರಿ, ಮ್ಯಾಟ್ರಿಕ್ಸಲ್ಲಿ ಯಾವಾಗಲೂ A × B B × A ಈಕ್ವಲ್ ಆಗ್ಬೋದು. A × B B × A ಈಕ್ವಲ್ ಆಗದೆ ಇರ್ಬೋದು. ಮೇ ಆರ್ ಮೇ ನಾಟ್ ಅದು, ಹೌದಾ? ಪಕ್ಕ ಹೇಳಕ್ಕೆ ಬರಲ್ಲ. ಸೊ ಹಂಗಾಗಿ ಕನ್ಫರ್ಮ್ ಮಾಡೋಕ್ಕೆ ಬರಲ್ಲ. ABBA ಐತಂದರೆ ಅದನ್ನು ಹಂಗೆ ಬಿಡಬೇಕು. ಆ್ಯಡ್ ಮಾಡೋಂಗಿಲ್ಲ, ಸಬ್ಟ್ರಾಕ್ಟ್ ಮಾಡೋಂಗಿಲ್ಲ, ಕ್ಯಾನ್ಸಲ್ ಮಾಡೋಂಗಿಲ್ಲ. ಗೊತ್ತಿದ್ದರೆ ಮಾಡ್ಬೋದು. ಸೊ ಅದ್ರ ಬಗ್ಗೆ ಏನು ಗಿವನ್ ಇಲ್ಲ, ಕಂಡೀಷನ್ ಗೊತ್ತಿಲ್ಲ ಅಂದರೆ ಸೊ ಇದನ್ನು ಟಚ್ ಮಾಡ್ಬೋದು. ABBA ಅಷ್ಟೇ. ABನೇ ಬೇರೆ, BAನೇ ಬೇರೆ, ಗೊತ್ತಿಲ್ಲ ನಮಗಿನ್ನ, ಅದಕ್ಕೆ. AB A ಕೊಟ್ಟರೆ B ಕೊಟ್ಟರೆ AB = I3 ಅಂತ ಕೊಟ್ಟರೆ. I3 ಅಂದರೆ ಕನ್ಫ್ಯೂಸ್ ಆಗಿಬಿಡ್ರಿ. 19th ಕ್ವಶನ್ ಇದು. I3 ಅಂದರೆ ಏನು? I3 ಕಂಡೀಷನ್. I3 ಅಂದರೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂತ. ಇದು I3. 3 ಅಂದರೆ 3x3 ಆರ್ಡರ್. ಇದು ಹೆಂಗಿದೆ? AB = I3 ಅಂದರೆ ಇದು A ಮ್ಯಾಟ್ರಿಕ್ಸು ಇಂಟು B ಮ್ಯಾಟ್ರಿಕ್ಸು. ಸಾಲ್ವ್ ಮಾಡಿದರೆ ಹಿಂಗೆ ಬರುತ್ತೆ, 1 0 0 0 1 0 0 0 1 ಈ ಥರ ಆಯಿತು. ಹಂಗಾದ್ರೆ X + Y ಏನಾಗುತ್ತೆ ಅಂತ ಕೇಳ್ತಿದ್ದಾರೆ. ಸೊ ಈಗ X + Y ಕೇಳ್ತಿದ್ದಾರೆ ಅಂದರೆ ಈಗ X Y ಸಾಲ್ವ್ ಆಗೋಂಥದ್ದು ಮಾಡ್ರೆ ಅಷ್ಟೇ, ಹೌದಾ? ಈಸಿ ಆಗ್ಬಿಡುತ್ತೆ. X ಇರೋದಿಲ್ಲ 1 2, X ಇಲ್ಲೈತಿ. ಕಾಲಮ್ ಬೇಕಲ್ಲ ನಮಗೆ ಸೆಕೆಂಡ್ ಮ್ಯಾಟ್ರಿಕ್ಸಲ್ಲಿ. Y ಇರೋದಿಲ್ಲ, Y 0 1. ಇದು ಮಲ್ಟಿಪ್ಲೈ ಮಾಡಿರಿ, ಇದು ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ ಎಲ್ಲಿ ಬರುತ್ತೆ ಪ್ಲೇಸ್? ಇಲ್ಲಿ ಬರುತ್ತೆ ಆನ್ಸರ್, ಹೌದಾ? ಈ ಬಾಕ್ಸಲ್ಲಿ ಬರುತ್ತೆ. ಇದು ಸಾಲ್ವ್ ಮಾಡಿದ್ರೆ ನಮ್ಗೆ ಎಲ್ಲಿ ಬರುತ್ತೆ? ಇದು ಮ್ಯಾಟ್ರಿಕ್ಸ್. ಇದು ಸಾಲ್ವ್ ಮಾಡಿದರೆ ಆನ್ಸರ್ ನಮಗೆ ಲಾಸ್ಟ್ನೇದು ಬೇಕಲ್ಲ, ಇದು ಲಾಸ್ಟ್ನೇದು 0 ಐತೆ. ಇದು ಸಾಲ್ವ್ ಮಾಡಿದ್ರೆ ಇಲ್ಲಿ ಬರುತ್ತೆ. ಫಸ್ಟ್ ರೋ ಥರ್ಡ್ ಕಾಲಮ್ ಮಾಡ್ತಾರೆ. ಅದು ಇಲ್ಲಿ ಏನಾಯ್ತು? 1 × Y Y 2 × 0 0 + X + Y ಏನು ಬಂತು? 0 ಬಂತು. ಅದೇ ಆಪ್ಷನ್. 0 ಬಂತಲ್ಲ, ಆಯ್ತು, ಇದೇ ಆನ್ಸರ್. ಸೊ X ಇರೋದು Y ಇರೋದು ಮ್ಯಾಚ್ ಮಾಡಿ ಆ ರೋ ಆ ಕಾಲಮ್ ತೊಗೊಂಡು ಮಲ್ಟಿಪ್ಲೈ ಮಾಡಿದ್ರೆ ಆನ್ಸರ್ ಬಂದ್ಬಿಡುತ್ತೆ ಅಷ್ಟೇ. X ಇಲ್ಲಿ ನಮಗೆ ಫಸ್ಟ್ ಮ್ಯಾಟ್ರಿಕ್ಸ್ನ ರೋ ನೋಡ್ಬೇಕಾ, ಅದು ಫಸ್ಟ್ ರೋನಾಗ ಐತೆ. ಸೆಕೆಂಡ್ ಮ್ಯಾಟ್ರಿಕ್ಸ್ನ ಕಾಲಮ್ ನೋಡ್ಬೇಕಾ, ಅದು ಲಾಸ್ಟ್ ಕಾಲಮ್ನಾಗ ಐತೆ Y. ಅದಕ್ಕೆ ಅವೆರಡು ತೊಗೊಂಡು ಸಾಲ್ವ್ ಮಾಡಿ. ನೆಕ್ಸ್ಟ್ ಇದು 20th ಪ್ರಾಬ್ಲಮ್ ಈಗ ಮಾಡ್ತಾ ಇರೋದು. A² = A ಅಂತ ಕೊಟ್ಟರೆ ಒಂದು ಕಂಡೀಷನ್. A² ಮಾಡಿದ್ರೆ A ಬರ್ತಾ ಇದೆ ಅಂತೆ. ಹಂಗಂದ್ರೆ ಇದೇನಾಗುತ್ತೆ ಅಂತ ಕೇಳ್ತಿದ್ದಾರೆ. ಇದು ಸಾಲ್ವ್ ಮಾಡಿ, ಸ್ಪ್ಲಿಟ್ ಮಾಡ್ರಿ ಅಷ್ಟೇ. ನಮ್ಗೆ ಗೊತ್ತಲ್ಲ, A + B ಹೋಲ್ ಕ್ಯೂಬ್ ಗೊತ್ತಲ್ಲ, ಅದು ಫಾರ್ಮುಲಾ ಹಾಕ್ರಿ ಅಷ್ಟೇ. I + A ಹೋಲ್ ಕ್ಯೂಬ್ - 7A ಏನಾಯ್ತು? ಇದು A + B ಹೋಲ್ ಕ್ಯೂಬ್ ಹಾಕ್ರಿ. A³ + B³ + 3A² B + 3AB² - 7A ಅಂತಾರೆ. A + B ಹೋಲ್ ಕ್ಯೂಬ್. I³ ಅಂದರೆ A³ ಬರಿಬೋದು. A² × A ಬರಿಬೋದು. ಪ್ಲಸ್ I² ಅಂದರೆ I × A ಅಂದರೆ ಅದೇ ಆಗಿರುತ್ತೆ, A ಬರುತ್ತೆ. ಪ್ಲಸ್ I × A² ಅಂದರೆ A² ಹಂಗೆ ಬರುತ್ತೇನೆ -7A. ಹೌದಾ? A² ಅಂದರೆ A ಅಂತ ಗೊತ್ತಲ್ಲ, ಗಿವನ್ ಏನೈತೆ ನೋಡಿ. A² ಅಂದರೆ A ಅಂತ ಕೊಟ್ಟಿರೋದು, ಅದನ್ನ ಸಬ್ಸ್ಟಿಟ್ಯೂಟ್ ಮಾಡಿ ಅಷ್ಟೆ. I + A × A + 3A + 3A² ಇದ್ರೆ 3A - 7A. ಸೊ ಇದೇನಂತ I ಪ್ಲಸ್ ಇದು ಏನಾಗುತ್ತೆ? A² ಅಲ್ಲ, A² ಅಂದರೆ A ಡೈರೆಕ್ಟ್ ಬರೆಯೋಣ. ಇದು A² ಅಂದರೆ A 3A 6A ಇದು ಒಂದು A.
7 ಇದಿಷ್ಟು ನೋಡ್ರಿ 7a ಮೈನಸ್ 7a ಹೋಯ್ತು. ಆನ್ಸರ್ ಏನು ಉಳಿತು? ಐ. ಇದೇ ಆನ್ಸರ್. ಐ ಬಂತ ಆನ್ಸರ್. ಡೈರೆಕ್ಟ್ a ಪ್ಲಸ್ ಬಿ ಹೋಲ್ ಕ್ಯೂಬ್ ಫಾರ್ಮುಲಾ ಯೂಸ್ ಮಾಡ್ರಿ ಬರುತ್ತೆ ಆನ್ಸರ್. a ಪ್ಲಸ್ ಬಿ ಹೋಲ್ ಕ್ಯೂಬ್ ಅಂದರೆ a ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ 3a ಸ್ಕ್ವಯರ್ ಬಿ ಪ್ಲಸ್ 3ab ಸ್ಕ್ವಯರ್. ಈ ಫಾರ್ಮುಲಾ ಯೂಸ್ ಮಾಡ್ರಿ. ನೆಕ್ಸ್ಟ್ ಇದು 21 ಕ್ವಶನ್. ಎ ಏನಿದೆ ನೋಡ್ರಿ, ಎ ಐ ಇದೆ, 0 0 ಐ ಇದೆ. ಎ ಪವರ್ 4n ಕೇಳ್ಯಾರು. ಎ ಪವರ್ 4n ಮಲ್ಟಿಪಲ್ ಏನಾಗ್ತಂತ ಕೇಳ್ಯಾರ. ಎ ಸ್ಕ್ವಯರ್ ಮಾಡ್ರಿ ಏನಾಗ್ತದೆ? ಐ 0 0 ಐ. ಎ ಸ್ಕ್ವೇರ್ ಅಂದರೆ ಏನಾಗುತ್ತೆ? ಎ ಇಂಟು ಎ, ಹೌದಾ? ಐ 0 0 ಐ 0 0 ಐ. ಸೊ ಇದು ಮಲ್ಟಿಪ್ಲೈ ಮಾಡಿ ಫಸ್ಟ್ ರೋ ಫಸ್ಟ್ ಕಾಲಮ್ ಮಾಡಿದ್ರೆ ಅಂತ ಐ ಸ್ಕ್ವೇರ್ ಅಂದರೆ -1 ಬರುತ್ತೆ. ಫಸ್ಟ್ ರೋ ಸೆಕೆಂಡ್ ಕಾಲಮ್ ಮಾಡಿದ್ರೆ ಐ ಇಂಟು 0 0 0 ಇಂಟು ಐ 0 0 ಆಯ್ತು. 0. ಎ ಕ್ಯೂಬ್ ಏನಾಗುತ್ತೆ? ಎ ಕ್ಯೂಬ್ -1 0 ಐ 0 0 ಐ. ಎ ಕ್ಯೂಬ್ ಅಂದರೆ ಎ ಸ್ಕ್ವೇರ್ ಇಂಟು ಎ ಅಲ್ಲ, ಎ ಸ್ಕ್ವೇರ್ ಇಂಟು ಎ. ಮತ್ತು ಸೇಮ್ ಇದು ಮಾಡಿ, ಇದು ಫಸ್ಟ್ ರೋ ಫಸ್ಟ್ ಕಾಲಮ್ ಮೈನಸ್ ಐ ಆಗುತ್ತೆ. ಇದು 0 ಆಗುತ್ತೆ, ಹೌದಾ? ನೆಕ್ಸ್ಟ್ ಎ ಪವರ್ 4 ಮಾಡಿ. ಎ ಪವರ್ 4 ಅಂದರೆ -i 0 ಮತ್ತೇನು ಬರುತ್ತೆ? ಐ 0 0 ಐ ಐತೆ. ಇದು ಮಲ್ಟಿಪ್ಲೈ -i ಇಂಟು ಐ ಮೈನಸ್ ಐ ಸ್ಕ್ವೇರ್, ಇದು 0 ಆಯಿತು. ಹಂಗಂದ್ರೆ ಇದು ವ್ಯಾಲ್ಯೂ ಏನು ಬಂತಿದೆ? -i ಸ್ಕ್ವೇರ್ ಅಂದರೆ ಐ ಸ್ಕ್ವೇರ್ ಅಂದರೆ -1, ಇದು ಐ ಸ್ಕ್ವೇರ್ ಅಂದರೆ -1, ಹೊರಗೆ ಮೈನಸ್ ಐತೆ, ಏನಾಯ್ತು? 1 ಆಯಿತು. 1 0 1 ಅಂದರೆ ಮೀನಿಂಗ್ ಏನು? ಎ ಐ ಇತ್ತು, ಎ ಸ್ಕ್ವೇರ್ -1 ಆಯಿತು, ಇದು -i ಆಯಿತು, ಇದು ಐ ಆಯಿತು. ಅಂದರೆ ಇದು ಐ, ಇದೇನಿದು ಐ ಸ್ಕ್ವೇರ್, ಇದು ಐ ಕ್ಯೂಬ್, ಇದು ಐ ಪವರ್ 4 ಕಾಂಪ್ಲೆಕ್ಸ್ ನಂಬರ್ಸಲ್ಲಿ ಬರ್ತಿತ್ತಲ್ಲ ಇದು. ಹಂಗಂದ್ರೆ ಇದೇನು ಬರುತ್ತೆ? 1 0 0 1 ಬರುತ್ತೆ. 4 ಮಲ್ಟಿಪಲ್ ಏನೇ ಇರಲಿ 1ಗೆ ಬರುತ್ತೆ ಅದಂತ. 1 ಐಯಿಂದ ಸ್ಟಾರ್ಟ್ ಆಯಿತು. ಐ ಸ್ಕ್ವೇರ್ ಮಾಡಿದ್ರೆ ಏನು ಬರುತ್ತೆ? -1 ಬಂತು. ಸೆಕೆಂಡ್ ನೋಡ್ರಿ -1 ಸ್ಕ್ವೇರ್ ಮಾಡಿದ್ರೆ. ಕ್ಯೂಬ್ ಮಾಡಿದ್ರೆ ಏನು ಬಂತು? ಕ್ಯೂಬ್ ಮಾಡಿದ್ರೆ -i ಬಂತು ನೋಡ್ರಿ. ಐ ಕ್ಯೂಬ್ ಅಂದರೆ -i. ಐ ಪವರ್ 4 ಮಾಡಿದ್ರೆ 1 ಬರುತ್ತೆ. ಇದೇ ರಿಪೀಟ್ ಆಗ್ತಾನೆ ಇರ್ತಂತೆ ಆ ಥರ. ಸೊ ಕಾಂಪ್ಲೆಕ್ಸ್ ನಂಬರ್ ಫಾರ್ಮೆಟಲ್ಲಿ ಬರುತ್ತೆ. ಸೊ ಅದಕ್ಕೆ ಎ ಪವರ್ 4 ಮಲ್ಟಿಪಲ್ ಏನೇ ಇರಲಿ ನಮ್ಮ ಮ್ಯಾಟ್ರಿಕ್ಸ್ 1 0 0 1 ಬರುತ್ತೆ. ಸೊ ಹಂಗಂದ್ರೆ ಯಾವ್ದು ಆಪ್ಷನ್? 1 0 0 1 ಇದೇ ಆಪ್ಷನ್. ನೆಕ್ಸ್ಟ್ ಇದು 22nd. ಕ್ವಶನ್ ಏನಿದೆ ನೋಡ್ರಿ. ಇಫ್ ಎ, ಇದು ಆ್ಯಕ್ಚುಲಿ ಎ ಮ್ಯಾಟ್ರಿಕ್ಸ್ ಅಂತ ಕೊಟ್ಟಾರೆ. ಸೊ ಇದು ಎ ಮ್ಯಾಟ್ರಿಕ್ಸ್. ಎ ಈಕ್ವಲ್ಸ್ ಟು 1/π, ಈ ಥರ 2/2 ಮ್ಯಾಟ್ರಿಕ್ಸ್ ಇದೆ. ಬಿ ಈಕ್ವಲ್ಸ್ ಟು 1/π 2/2 ಮ್ಯಾಟ್ರಿಕ್ಸ್ ಇದೆ. ಸೊ ಎ ಮೈನಸ್ ಬಿ ಏನಾಗುತ್ತೆ ಅಂತ ಕೇಳ್ತಾರೆ ಕ್ವಶನ್ ನೋಡ್ರಿ. ಎ ಮೈನಸ್ ಬಿ ಈಕ್ವಲ್ಸ್ ಟು, ಸೊ ಹಂಗಂದ್ರೆ ನಮ್ಮ ಟಾರ್ಗೆಟ್ ಏನು? ಎ ಮೈನಸ್ ಬಿ ಫೈಂಡ್ ಮಾಡೋದು. ಎ ಮೈನಸ್ ಬಿ ಇದೇನಾಗುತ್ತೆ ಅಂತ. ಸೊ ಎ ಮೈನಸ್ ಬಿ ನೋಡ್ರಿ, ಎ ಮ್ಯಾಟ್ರಿಕ್ಸ್ ಇದು, ಎ ಮ್ಯಾಟ್ರಿಕ್ಸು ಮೈನಸ್ ಬಿ ಮ್ಯಾಟ್ರಿಕ್ಸ್, ಎ ಮ್ಯಾಟ್ರಿಕ್ಸ್ ಮೈನಸ್ ಬಿ ಮ್ಯಾಟ್ರಿಕ್ಸ್ ಆಯ್ತು, ಹೌದಾ? ಎ ಅಲ್ಲಿ ಫಸ್ಟ್ ಎಲಿಮೆಂಟ್ ಏನಾಯ್ತು ಅದು ನೋಡ್ರಿ. ಫಸ್ಟ್ ಎಲಿಮೆಂಟ್ ಒಂದೇ ಬರ್ಕೊಟ್ಟು ಸಾಕು. ಫಸ್ಟ್ ಎಲಿಮೆಂಟ್ ಸಾಲ್ವ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ ನಮಗೆ, ಹೌದಾ? ಸೊ 1/π ಇರೋದ್ರಿಂದ ಇದನ್ನೇನು ಬರೀತೀವಿ ನೋಡ್ರಿ. ಫಸ್ಟ್ ಎಲಿಮೆಂಟು ಸೈನ್ ಇನ್ವರ್ಸ್ x π ಡಿವೈಡೆಡ್ ಬೈ ಪೈ, ಹೌದಾ? ಅದು 1/π ಮಲ್ಟಿಪ್ಲೈ ಮಾಡ್ಕೊಂಡೇನು ಒಳಗೆ. ಬಿ ಏನಾಗುತ್ತೆ? ಸೊ ಈ 1/π ಇಂಟು ಇದು ಮಲ್ಟಿಪ್ಲೈ ಮಾಡ್ತೀನಿ, ಮೈನಸ್ ಇಲ್ಲಿ ಫಸ್ಟಿಗೆ ಏನು ಬರುತ್ತೆ? ಮೈನಸ್ ಕಾಸ್ ಇನ್ವರ್ಸ್ x π ಡಿವೈಡೆಡ್ ಬೈ ಪೈ. ಸೊ ಇವೆರಡೇ ಫಸ್ಟ್ ಎಲಿಮೆಂಟ್ ಇರೋದು, ಹೌದಾ? ಸೊ ಇನ್ನು ಸಬ್ಟ್ರಾಕ್ಟ್ ಮಾಡಿದರೆ ನಮಗೆ ಇಲ್ಲೇನು ಬರುತ್ತೆ? ಫಸ್ಟ್ ಈ ಮ್ಯಾಟ್ರಿಕ್ಸಲ್ಲಿ ಏನು ಬರುತ್ತೆ ನೋಡ್ರಿ. ಸೊ ಸೈನ್ ಇನ್ವರ್ಸ್ x π ಡಿವೈಡೆಡ್ ಬೈ ಪೈ ಮೈನಸ್ ಏನಾಯ್ತು? ಪ್ಲಸ್ ಕಾಸ್ ಇನ್ವರ್ಸ್ x π ಡಿವೈಡೆಡ್ ಬೈ ಪೈ. ಸೊ ಇದೇನಾಗುತ್ತೆ ನೆಕ್ಸ್ಟು? ಸೊ ಎಲ್ ಸಿ ಎಮ್ ಪೈ ಸೈನ್ ಇನ್ವರ್ಸ್ x π ಕಾಸ್ ಇನ್ವರ್ಸ್ x π ಅಂದರೆ ಏನಾಗುತ್ತೆ? π/2. ಇದು ಗೊತ್ತು ನಮಗೆ, π/2 ಆಗುತ್ತೆ, ಹೌದಾ? ಸೊ ಯಾಕಂದರೆ ಇಲ್ಲಿ ನೋಡ್ರಿ, ಇನ್ವರ್ಸ್ ಟ್ರಿಗ್ನೋಮೆಟ್ರಿಯಲ್ಲಿ ಸೈನ್ ಇನ್ವರ್ಸ್ ಟೀಟಾ ಪ್ಲಸ್
ಕಾಸ್ ಇನ್ವರ್ಸ್ ಟೀಟಾ ಏನಾಗುತ್ತೆ π/2. ಇದು ಪ್ರಾಪರ್ಟಿ ಐತೆ ಇದು, ಹೌದಾ? ಸೈನ್ ಇನ್ವರ್ಸ್ ಎಕ್ಸ್ ಪ್ಲಸ್ ಕಾಸ್ ಇನ್ವರ್ಸ್ ಸೈನ್ ಇನ್ವರ್ಸ್ ಟೀಟಾ ಪ್ಲಸ್ ಕಾಸ್ ಇನ್ವರ್ಸ್ ಟೀಟಾ ಅಂದರೆ π/2. ಸೈನ್ ಇನ್ವರ್ಸ್ ಎಕ್ಸ್ ಪ್ಲಸ್ ಕಾಸ್ ಇನ್ವರ್ಸ್ ಎಕ್ಸ್ ಅಂತಂದರೆ π/2 ಅಂತ ಬರಿತೀವಿ, ಹೌದಾ? ಸೊ ಸೇಮ್ ಇರೋದಕ್ಕೆ ಎರಡು, ಸೊ ಇದು ವ್ಯಾಲ್ಯೂ ಏನಾಗುತ್ತೆ π/2 ಆಗುತ್ತೆ. ಸೊ ಅವಾಗ ಏನಾಗುತ್ತೆ, ಇದು ಈ ಪೈ ಕ್ಯಾನ್ಸಲ್ ಆಗುತ್ತೆ. ಸೊ ನಮಗೆ ಮ್ಯಾಟ್ರಿಕ್ಸ್ ಯಾವ ಥರ ಬಂತಿದ್ದು ಮ್ಯಾಟ್ರಿಕ್ಸು. ಸೊ ಮ್ಯಾಟ್ರಿಕ್ಸ್ ಸಾಲ್ವ್ ಮಾಡಿದರೆ ಇಲ್ಲಿ ಏನು ಬರುತ್ತೆ ನಮಗೆ 1/2 ಬರ್ತಾಯಿತ್ತು. ಸ್ಟಾರ್ಟಿಂಗ್ ಏನು ಬರ್ತಾಯಿತ್ತು 1/2 ಇರೋದು ಯಾವ್ದು ನೋಡ್ರಿ ಆಪ್ಷನ್ ಐ ಅಂದರೆ ಸ್ಟಾರ್ಟಿಂಗ್ ಏನಿರುತ್ತೆ ಐ, ಇದು ಬರಲ್ಲ. ಯಾಕಂದರೆ ಐ ಅಂದರೆ ಏನು ಸ್ಟಾರ್ಟಿಂಗ್ 1 0 0 1 ಈ ಥರ ಇರುತ್ತೆ. 0 ಬರಲ್ಲ, ಯಾಕಂದರೆ ಫಸ್ಟಿಗೆ ಏನಿರುತ್ತೆ 0 ಇರುತ್ತೆ. 2i ಅಂದರೆ ಏನು ಸ್ಟಾರ್ಟಿಂಗ್ 2 ಇರುತ್ತೆ, ಸೊ ಇದು ಬರಲ್ಲ. ಸೊ 1/2 ಐ ಅಂತಂದರೆ ಇದೇನಿರುತ್ತೆ ಸ್ಟಾರ್ಟಿಂಗ್ 1/2 ಇರುತ್ತೆ, ಹಂಗಂದರೆ ಇದೇ ಆಪ್ಷನ್. ಸೊ ಇಲ್ಲಿ ಮ್ಯಾಚ್ ಆಗ್ತಿದೆ, ಹೌದಾ? ನಮಗೆ 1/2 ಇದೆ, ಇಲ್ಲಿ 1/2 ಇದೆ, ಸೊ ಮ್ಯಾಚ್ ಆಯಿತು. ಆಪ್ಷನಲ್ಲಿರೋ 1/2 ಇದು 1/2 ಮ್ಯಾಚ್ ಆಗ್ತಾಯಿದೆ. ಸೊ ಇದಿಷ್ಟು ಸಾಲ್ವ್ ಮಾಡಿ, ಫಸ್ಟ್ ಎಲಿಮೆಂಟ್ಸ್ ಅಷ್ಟೇ ಸಾಲ್ವ್ ಮಾಡಿ. ಎ ಎಲ್ ಫಸ್ಟ್ ಎಲಿಮೆಂಟ್ ತೊಗೊಂಡೆ, ಬಿ ಎಲ್ ಫಸ್ಟ್ ಎಲಿಮೆಂಟ್ ತೊಗೊಂಡೆ, ಸಬ್ಟ್ರ್ಯಾಕ್ಟ್ ಮಾಡಿದೆ. ಸೊ ಮೈನಸ್ ಏನಾಯ್ತು ಪ್ಲಸ್ ಆಯಿತು. ಸೊ ಎಲ್ ಸಿ ಎಮ್ ಪೈ ಆಯಿತು. ಸೊ ಸೈನ್ ಇನ್ವರ್ಸ್ ಎಕ್ಸ್ ಪೈ ಪ್ಲಸ್ ಕಾಸ್ ಇನ್ವರ್ಸ್ ಎಕ್ಸ್ ಪೈ ಅಂದರೆ π/2. ಇದು ನಮಗೆ ಗೊತ್ತಿರ್ಬೇಕು, ಈ ಪಾಯಿಂಟ್ ಇದು ಟೆಸ್ಟ್ ಮಾಡ್ತಿದ್ದಾರೆ. ಸೊ ಮ್ಯಾಟ್ರಿಕ್ಸ್ ಕ್ವಶನ್ ಇದು, ಬಟ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿಯಲ್ಲಿ ಇದು ಬೇಸಿಕ್ ಪ್ರಾಪರ್ಟಿ, ಬೇಸಿಕ್ ಇದು ಗೊತ್ತಿದೆ ಇಲ್ಲ ಅಂತ ಚೆಕ್ ಮಾಡ್ತಾರೆ. ಸೊ ನಮಗೆ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಮತ್ತು ಆಲ್ಮೋಸ್ಟ್ ಎಲ್ಲ ಚಾಪ್ಟರ್ಸಲ್ಲಿ ಬೇಸಿಕ್ಸ್ ಗೊತ್ತಿರಬೇಕು. ಸೊ ಬೇಸಿಕ್ಸ್ ಗೊತ್ತಿದ್ದರೆ ಏನಾಗುತ್ತೆ, ಮಿಕ್ಸ್ ಆದಾಗ ಸೊ ನಮಗೆ ಆ ಚಾಪ್ಟ್ರಲ್ಲಿ ಬೇಸಿಕ್ಸ್ ಗೊತ್ತಿದ್ದರೆ ನಾವು ಅಟೆಂಡ್ ಮಾಡೋಕ್ಕೆ ಬರುತ್ತೆ. ಸೊ ಈಸಿಯಾಗಿ ಸಾಲ್ವ್ ಮಾಡೋಕ್ಕೆ ಬರುತ್ತೆ. ಹಂಗಾಗಿ ಪ್ರತಿಯೊಂದು ಚಾಪ್ಟ್ರಲ್ಲಿ ಏನು ಮಿನಿಮಮ್ ಏನೇನಿದ್ದಾವೆ ಎನ್ ಸಿ ಆರ್ ಟಿಯಲ್ಲಿ ಅವಿಷ್ಟು ಗೊತ್ತಿರಬೇಕು ನಮಗೆ. ಓಕೆ, ಸೊ ನೆಕ್ಸ್ಟ್ ಸೊ AB 2 ಮ್ಯಾಟ್ರಿಸಸ್ ಇದ್ದಾವೆ. AB ಇದು 23rd ಕ್ವಶನ್ನು. ಸೊ ಎಕ್ಸಾಂಪ್ಲರ್ಸು ಎಲ್ಲ ಮಿಕ್ಸ್ ಮಾಡಿ ಹಾಕಿದ್ದೀನಿ. ಎಕ್ಸಾಂಪ್ಲರ್ಸು ಮತ್ತು KCT ಬೇಸ್ಡ್ ಕ್ವಶನ್ಸ್ ಎಲ್ಲ ಮಿಕ್ಸ್ ಇದೆ ಇದರಲ್ಲಿ. ಸೊ ಈಗ A ಮತ್ತು BR2 ಮ್ಯಾಟ್ರಿಸಸ್ಸು ಆರ್ಡರ್ 3/m ಇದೆ, ಮತ್ತು ಇನ್ನೊಂದು 3/n ಇದೆ ರೆಸ್ಪೆಕ್ಟಿವ್ಲಿ ಅಂದರೆ ಏದು ಫಸ್ಟ್ನೇದೇನಿದೆ 3/m, ಸೆಕೆಂಡ್ ಬಿದೇನಿದೆ 3/n, ಅದಕ್ಕೆ ಮ್ಯಾಚ್ ಆಗ್ತಾಯಿದೆ. ಸೊ ಎಮ್ ಮತ್ತು ಎನ್ ಈಕ್ವಲ್ ಅಂತಲೂ ಕೊಟ್ಟಿದ್ದಾರೆ. ದೆನ್ ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ ಇದು 5a - 2b ಐತಲ್ಲ, ಇದ್ರದ್ದು ಆರ್ಡರ್ 5a - 2b ಇದು ಏನಂತ ಕೇಳ್ತಿದ್ದಾರೆ. ಸೊ ಫಸ್ಟ್ ಆರ್ಡರ್ ಯಾವ್ದ್ರದ್ದು ಕೇಳ್ತಿದ್ರೆ ಅದು ಬರ್ಕೊಳ್ರಿ. ಇದೇನು 5a - 2b ಇದ್ರ ಆರ್ಡರ್ ಬೇಕು ನಮಗೆ, ಹೌದಾ? ಸೊ ಈಗ ಎದು ಬಿದು ಬರ್ಕೊಳ್ರಿ. ಎ ಏನಿದೆ ಆರ್ಡರು, ಎ ಆರ್ಡರ್ ಏನಿದೆ, ಬಿ ಆರ್ಡರ್ ಏನಿದೆ, ಇವೆರಡು ಮೇನ್. ಸೊ ಎ ಆರ್ಡರ್ ಏನಿದೆ 3/m ಅಂತೆ, 3/m. ಬಿ ಆರ್ಡರ್ ಏನಿದೆ 3/n. ಸೊ ನಮ್ಗೆ ಗೊತ್ತಿಲ್ಲ ಆಪರೇಷನ್ ಏನಿದೆ, ಸಬ್ಟ್ರಾಕ್ಷನ್ ಇದೆ, ಹೌದಾ? ಸಬ್ಟ್ರಾಕ್ಷನ್ ಇದ್ದರೆ ಕಂಡೀಷನ್ ಏನು, ಸಬ್ಟ್ರಾಕ್ಷನ್ ಅಡಿಷನ್ ಇದ್ದರೆ ಕಂಡೀಷನ್ ಏನು, ಆರ್ಡರ್ ಆಫ್ ಇಟ್ ಬೋತ್ ಮ್ಯಾಟ್ರಿಕ್ಸಸ್ ಯಾವ್ದು ಅಡಿಷನ್ ಸಬ್ಟ್ರಾಕ್ಷನ್ ಮಾಡ್ತಿದ್ದೀವೋ ಸೇಮ್ ಇರಬೇಕು. ಸೊ ಹಂಗಂದರೆ 3/m 3/n ಸೇಮ್. ಸೊ 3 ಮ್ಯಾಚ್ ಆಗ್ತಿದೆ ನೋಡ್ರಿ, 3 ಮ್ಯಾಚ್ ಆಗ್ತಿದೆ. ಹಂಗಂದ್ರೆ ಎಮ್ ಎನ್ ಏನಾಗಬೇಕು, ಈಕ್ವಲ್ ಆಗಬೇಕು, ಎಮ್ ಎನ್ ಈಕ್ವಲ್ ಆಗಬೇಕು. ಬಟ್ ಅವ್ರೇನು ಹೇಳಿ ಈಕ್ವಲ್ ಅಂತಲೂ ಕೊಟ್ಟಾರೆ, m = 10 ಅಂತ ಕೊಟ್ಟಾರೆ. ಹಂಗಂದ್ರೆ ಆಪ್ಷನ್ನಲ್ಲಿ ಇದನ್ನು ಇರಬೇಕು ಆರ್ ಇದನ್ನು ಇರಬೇಕು. ಸೊ 3/m ಇದ್ದರೂ ಕರೆಕ್ಟೇ, 3/n ಇದ್ದರೂ ಕರೆಕ್ಟೇ. ಯಾಕಂದರೆ ಎಮ್ ಎನ್ ಏನಾಗ್ತದೆ ಈಕ್ವಲ್ ಆಗ್ತಾಯಿದೆ, ಎಮ್ ಎನ್ ಈಕ್ವಲ್ ಆಗೋದ್ರಿಂದ ಇವೆರಡು ಸೇಮ್ ಅಂತ. 3/m ಮತ್ತು 3/n ಸೇಮ್ ಇವು, ಯಾವುದನ್ನ ಇರ್ಬೋದು. ಆಪ್ಷನ್ನಾಗ ಯಾವುದೈತೆ ಅದು ಹಾಕಷ್ಟೆ. ಸೊ ಈಗ ನಮ್ಗೆ ಆಪ್ಷನಲ್ಲಿ 3/n ಕಾಣ್ತಾ ಇದೆ, ಇದೇ ರೈಟ್ ಆನ್ಸರ್. ಎರಡೂ ಇರಲ್ಲ, ಎರಡು ಆಪ್ಷನಲ್ಲಿ ಇರಲ್ಲ, ಒಂದೇ ಇರುತ್ತೆ. ಯಾಕಂದರೆ ಎರಡು ಕರೆಕ್ಟ್ ಆಗಿರೋದ್ರಿಂದ ಇವೆರಡರಲ್ಲಿ ಒಂದು ಕೊಡ್ತಾರೆ ಆಪ್ಷನಲ್ಲಿ. ಸೊ ಯಾವುದನ್ನ ಒಂದು ಹಾಕ್ಬೇಕು ನಾವು. ಯಾಕೆ ಎರಡರಲ್ಲಿ ಒಂದು ಬರುತ್ತೆ ಅಂದರೆ ಇವೆರಡು ಸೇಮ್ ಇವು. ಯಾಕಂದರೆ ಕ್ವಶನಲ್ಲೇ ಕೊಟ್ಟಿದ್ದಾರೆ ಎಮ್ ವ್ಯಾಲ್ಯೂ ಎನ್ ವ್ಯಾಲ್ಯೂ ಈಕ್ವಲ್ ಅಂತ ಹೇಳಿದ್ದಾರೆ. ಇವೆರಡು ವ್ಯಾಲ್ಯೂ ಈಕ್ವಲ್ ಆದರೆ ಇವೆರಡು ಸೇಮ್ ಆಯಿತು, ಹೌದಾ? ಸೊ ಆಪ್ಷನಲ್ಲಿ 3/m ಇದ್ದರೂ ಕರೆಕ್ಟೇ, 3/n ಇದ್ದರೂ ಕರೆಕ್ಟೇ. ಸೊ ಒಂದೇ ಇರುತ್ತೆ. ಸೊ ಅದು ಯಾವುದರಲ್ಲಿದೆ ಅದು ಆ ಆಪ್ಷನ್ನೇ ಕರೆಕ್ಟ್. ಓಕೆ, ನೆಕ್ಸ್ಟ್ 24th ಕ್ವಶನ್ ಇದು. 24th ಕ್ವಶನು ಏನಿದೆ ನೋಡ್ರಿ, ಎ ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ 2/2 ಸ್ಕ್ವೇರ್ ಮ್ಯಾಟ್ರಿಕ್ಸ್. ಇದು AIJ ಏನಾಗ್ತಿದೆ ಅಂತ ಹೇಳ್ತಿದ್ದಾರೆ. ಇಲ್ಲಿ ನೋಡ್ರಿ, ನಾನು ಹೇಳಿದ್ದೆ ಐ ಟೈಪ್ಸ್ ಆಫ್ ಮ್ಯಾಟ್ರಿಕ್ಸಲ್ಲಿ ಡಿಸ್ಕಸ್ ಮಾಡಿದ್ವಿ. I ≠ J. I ≠ J ಅಂತಂದರೆ ಏನು ಗೊತ್ತಿರ್ಬೇಕು ನಮಗೆ. I ≠ J ಅಂದ್ರೆ ಮೀನಿಂಗ್ ಏನಿದು, ನಾನ್ ಡಯಾಗ್ನಲ್, ಹೌದಾ? I = J ಅಂದರೆ ಡಯಾಗ್ನಲ್ ಎಲಿಮೆಂಟ್ಸ್. I ≠ J ಅಂದರೆ ನಾನ್ ಡಯಾಗ್ನಲ್. ಈ ಥರ ಇದ್ದರೆ ಮ್ಯಾಟ್ರಿಕ್ಸ್ ಇದ್ದರೆ A11 A12 A13 A21 A22 A23 A31 A32 A33 ಈ ಥರ ಇದ್ದರೆ ಸೇಮ್ ಇರೋದು ನೋಡ್ರಿ, ಏನಿದೆ ಸೇಮ್ A11 A22 A33 ಇದು, ಹೌದಾ? 33 ಸೇಮ್ ಇದ್ದಾವೆ.
ಸೇಮ್ ಇರಲಾರ್ದು ನೋಡ್ರಿ, ಇದು A11 A13 A23 ಬೇರೆ ಬೇರೆ ಇದ್ದಾವೆ. ಇದು A21 A32 A31. ಸೊ ಇದು ಬೇರೆ ಬೇರೆ ಇದಾವೆ. ಇವೇನು ಇಲ್ಲಿದಾವಲ್ಲ, ಇವೇ ನೀವು ಡಯಾಗ್ನಲ್ ಏನಿದಾವೆ ನೋಡ್ರಿ, I ಈಕ್ವಲ್ಸ್ ಟು ಜೆ ಇದಾವೆ. ಇವು ಇಲ್ಲಿದಾವಲ್ಲ ಮೇಲೆ, ಇಲ್ಲಿ ಮೇಲೆ ಕೆಳಗೆ, ಇವೇ ನೀವು ನಾನ್ ಡಯಾಗ್ನಲ್ I ನಾಟ್ ಈಕ್ವಲ್ಸ್ ಟು ಜೆ, I ನಾಟ್ ಈಕ್ವಲ್ಸ್ ಟು ಜೆ, ಹೌದಾ? ಸೊ ಇದು I ಈಕ್ವಲ್ಸ್ ಟು ಜೆ, ಇದು I ನಾಟ್ ಈಕ್ವಲ್ಸ್ ಟು ಜೆ. ಸೊ ಈ ಥರ ಇದೆ. ಈಗ ಎ ಸ್ಕ್ವೇರ್ ಏನಾಗುತ್ತೆ ನೋಡೋಣ. ಎ ಸ್ಕ್ವೇರ್ ಕೇಳ್ಯಾರ ಕ್ವಶನ್ನು. ಎ ಸ್ಕ್ವೇರ್ ಏನಾಗುತ್ತೆ ಅಂತ ಕೇಳ್ಯಾರೆ. ಫಸ್ಟ್ ಎ ಮ್ಯಾಟ್ರಿಕ್ಸ್ ಯಾವ ಥರ ಇದೆ ಬರ್ಕೊಡ್ರು. ಇದು ಎ ಹೌದಾ? ಎ ಯಾವ ಥರ ನಾನ್ ಡಯಾಗ್ನಲ್ ಏನಿದೆ ಇಲ್ಲಿ, ನಾನ್ ಡಯಾಗ್ನಲ್ ಏನು ಬರೀಬೇಕು? ನಾನ್ ಡಯಾಗ್ನಲ್ I ನಾಟ್ ಈಕ್ವಲ್ಸ್ ಟು ಜೆ ಐತಲ್ಲ, ನಾನ್ ಡಯಾಗ್ನಲ್ ಏನು ಬರೀಬೇಕು? 1 ಬರೀಬೇಕು. ಸೊ ನಾನ್ ಡಯಾಗ್ನಲ್ 1, ಡಯಾಗ್ನಲ್ 0. ನಾನ್ ಡಯಾಗ್ನಲ್ ಅಂದ್ರೆ ಇದು ಇಲ್ಲಿ ಬರುತ್ತೆ 1 1 1 1, ಡಯಾಗ್ನಲ್ 0, I ಈಕ್ವಲ್ಸ್ ಟು ಜೆ 0, ಇದು 0 ಇದು 0 ಇದು 0, ಎ ಇಂಟು ಎ ಇದೇ ಎ ಇಂಟು ಎ ಮಾಡಿದ್ರೆ ಎ ಸ್ಕ್ವೇರ್ ಏನಾಗುತ್ತೆ ಕೇಳ್ತಿದ್ರು. ಸೊ 0 ಇಂಟು 0 0, 1 ಇಂಟು 1 1 ಆಯಿತು, ಹೌದಾ? ಸೊ ಫಸ್ಟ್ ರೋ ಸೆಕೆಂಡ್ ಕಾಲಮ್ ಮಾಡ್ತೀನಿ. 0 ಇಂಟು 1 0, 1 ಇಂಟು 0 0 ಆಯಿತು. 1 ಇಂಟು 0 0, 0 ಇಂಟು 1 0, 1 ಇಂಟು 1 1 0, ಇದೇನಾಯ್ತು? I ಬಂತು. ಐಡೆಂಟಿಟಿ ಮ್ಯಾಟ್ರಿಕ್ಸ್ ಬರ್ತಾ ಇದೆ. ಸೊ ಹಂಗಂದ್ರೆ ಯಾವ್ದು ಆಪ್ಷನ್? ಐ ಆಪ್ಷನ್ ಆಗುತ್ತೆ. 1 0 0 1 ಬಂತು ಎ ಸ್ಕ್ವೇರ್. ಸೊ ನಮಗೆ ಇಲ್ಲಿ ಏನು ಗೊತ್ತಿರೋ, ನಾನ್ ಡಯಾಗ್ನಲ್ ಏನು ಹಾಕಬೇಕು, ಡಯಾಗ್ನಲ್ ಏನು ಹಾಕಬೇಕು, ಎಲ್ಲಿ ಹಾಕಬೇಕು ಅದು ಗೊತ್ತಿರಬೇಕು. ಸೊ ಡಯಾಗ್ನಲ್ ಅಂದರೆ ಇದು. ಸೊ 0 0 ಹಾಕಿನಿ. ನಾನ್ ಡಯಾಗ್ನಲ್ ಅಂದರೆ ಇವು. ಸೊ ಅದಕ್ಕೆ 1 1 ಹಾಕಿನಿ. 2/2 ಮ್ಯಾಟ್ರಿಕ್ಸ್, ಅದಕ್ಕೆ ಇಷ್ಟೇ ಬರ್ತೀನಿ. 3/3 ಮಾಡಿ ಇಲ್ಲಿ ನೋಡು, ಆ ಕ್ವಶನಲ್ಲಿ ಏನಾದ್ರು 3/3 ಕೊಟ್ಟಿದ್ರೆ 3/3 ಈ ಥರ ಈ ಮ್ಯಾಟ್ರಿಕ್ಸ್ ಹಾಕಬೇಕು. ಸೊ 2/2 ಇರೋದಕ್ಕೆ ಸೊ ಜಸ್ಟ್ ಇದಿಷ್ಟೇ ಮಾಡ್ತಾಯಿದ್ದೀನಿ. ಸೊ ಅರ್ಥ ಆಯ್ತು ಅಂತ ಅನ್ಕೊತೀನಿ. I ನಾಟ್ ಈಕ್ವಲ್ಸ್ ಟು ಜೆ ಬಂದ ತಕ್ಷಣ ಎಲ್ಲಿ ಬರ್ತವೆ, I ಈಕ್ವಲ್ಸ್ ಟು ಜೆ ಅಂದ ತಕ್ಷಣ ಎಲ್ಲಿ ಬರ್ತದೆ, ಇದಿಷ್ಟು ಗೊತ್ತಿರಬೇಕು. ಓಕೆ, ನೆಕ್ಸ್ಟ್ 25th ಕ್ವಶನ್. A is the matrix of order m by n, B is the matrix A B dash B dash A are both defined, then B ಕೇಳ್ತಿದ್ದಾರೆ ಆರ್ಡರ್. ಓಕೆ, ಸೊ B ಫೈಂಡ್ ಮಾಡಬೇಕಲ್ಲ. ಫಸ್ಟ್ ಏನೇನು ಡಿಫೈನು? ಎ ಬಿ ಡ್ಯಾಶ್ ಡಿಫೈನು, ಬಿ ಡ್ಯಾಶ್ ಎ ಡಿಫೈನು, ಏದು ಕೊಟ್ರು? ಎ ಆರ್ಡರ್ 1 ಕೊಟ್ರು. ಎದು ಆರ್ಡರ್ ಏನಿದೆ? ಎಮ್ ಬೈ ಎನ್ ಅಂತ ಇದೆ. ಎಮ್ ಬೈ ಎನ್ ಇದನ್ನ ಯೂಸ್ ಮಾಡಿಕೊಂಡ್ರೆ ಏನಾಗುತ್ತೆ? ಫಸ್ಟ್ ಬಿ ಡ್ಯಾಶ್ ಕಂಡಿಡೇನ, ಎಮ್ ಬೈ ಎನ್ನ. ಸೊ ಹಂಗಂದ್ರೆ ಬಿ ಡ್ಯಾಶ್ ಏನಾಗುತ್ತೆ ಅಂತ. ಸೊ ಎ ಬಿ ಡ್ಯಾಶ್ ಡಿಫೈನ್ಡ್ ಅಂದ್ರೆ ಎ ಮತ್ತು ಬಿ ಡ್ಯಾಶ್ ಮ್ಯಾಟ್ರಿಕ್ಸ್ ಮಲ್ಟಿಪ್ಲೈ ಮಾಡಿದರೆ ಡಿಫೈನ್ ಅಂದಿರೋದ್ರಿಂದ, ಸೊ ಇದು ಎನ್ನಿಂದ ಎಂಡ್ ಆಗಿರೋದ್ರಿಂದ ಫಸ್ಟ್ ಮ್ಯಾಟ್ರಿಕ್ಸ್, ಸೆಕೆಂಡ್ ಮ್ಯಾಟ್ರಿಕ್ಸ್ ಬಿ ಡ್ಯಾಶ್ ಎನ್ನಿಂದ ಸ್ಟಾರ್ಟ್ ಆಗಬೇಕು. ಸೇಮ್ ಅವಾಗ ಮಾಡಿದ್ವಲ್ಲ ಆ ಥರ. ಎನ್ ಬೈ ಇದು ಗೊತ್ತಿಲ್ಲ, ಬಾಕ್ಸ್ ಡಬ್ಬೆ, ಹೌದಾ? ಸೊ ಇವೆರಡಂತೂ ಸೇಮ್ ಆಗಿರ್ಬೇಕು. ಇವು ಇಲ್ಲಿದಾವಲ್ಲ ಡಾಟ್ ಡಾಟ್ ಬರೀತಾರೆ, ಇವೆರಡು ಸೇಮ್ ಆಗಿರಲೇಬೇಕು. ಸೇಮ್ ಆದರೆ ಮಾತ್ರ ಡಿಫೈನ್ ಆಗುತ್ತೆ. ಸೊ ಅವ್ರೇನು ಹೇಳ್ಯಾರ? ಎ ಬಿ ಡ್ಯಾಶ್ ಬಿ ಡ್ಯಾಶ್ ಎ ಡಿಫೈನ್ ಅಂತ ಹೇಳ್ಯಾರ, ಡಿಫೈನ್ ಅಂತ ಹೇಳಿದ್ದಾರೆ. ಸೊ ಹಂಗಾಗಿ ಎದು ಆರ್ಡರ್ ಎಮ್ ಬೈ ಎನ್ ಅಂದರೆ ಬಿ ಡ್ಯಾಶ್ದು ಆರ್ಡರ್ ಎನ್ನಿಂದನೇ ಸ್ಟಾರ್ಟ್ ಆಗಬೇಕು. ಸೊ ಎನ್ ಬೈ ಡಬ್ಬೆ ಅಂತ ಬರ್ತೀನಿ. ಹಂಗಂದ್ರೆ ಬಿ ಡ್ಯಾಶ್ದು ಏನಾಯ್ತು ಆರ್ಡರು? ಎನ್ ಬೈ ಡಬ್ಬೆ. ಡಬ್ಬೆ ಗೊತ್ತಿಲ್ಲ ನಮಗಿನ್ನ, ಸೊ ಅದಕ್ಕೆ ಎನ್ ಬೈ ಡಬ್ಬೆ. ಏದು ಗೊತ್ತು? ಎ ಏನಿದೆ? ಎಮ್ ಬೈ ಎನ್ ಇದೆ. ಹಂಗಂದ್ರೆ ಈ ಬಾಕ್ಸಲ್ಲಿ ಏನಿರಬೇಕು? ಈ ಡಬ್ಬೆಲ್ಲಿ ಏನಿರಬೇಕು? ಎಮ್ ಇರಬೇಕು. ಇದು ಎಮ್ ಆಯಿತು. ಎರಡು ಈಕ್ವಲ್ ಆದ್ರಲ್ಲ ಡಿಫೈನ್ ಆಗೋದು. ಸೊ ಬಿ ಡ್ಯಾಶ್ ಎ ಕೂಡ ಡಿಫೈನ್ ಅಂದರೆ, ಸೊ ಬಿ ಡ್ಯಾಶ್ ಎ ಡಿಫೈನ್ ಆಗಬೇಕಂದ್ರೆ ಎಮ್ ಈ ಬಾಕ್ಸಲ್ಲಿ ಕೂಡ ಎಮ್ ಇದ್ದರೆ ಮಾತ್ರ ಈಕ್ವಲ್ ಆಗುತ್ತೆ. ಸೊ ಹಂಗಂದ್ರೆ ಎಮ್ ಬೈ ಬಿ ಡ್ಯಾಶ್ ಏನು ಬಂತು ನೋಡಿ ನಮಗೆ? ಬಿ ಡ್ಯಾಶ್ದು ಆರ್ಡರ್ ಏನು ಬಂತು? ಎನ್ ಬೈ ಎಮ್ ಬಂತು. ಅವ್ರು ಕೇಳಿರೋದೇನು ಕ್ವಶನ್? ಬಿದು. ಸೊ ಬಿದಂದರೆ ಇದು ಡ್ಯಾಶ್ ಅಂದರೆ ಏನಿದೆ? ಟ್ರಾನ್ಸ್ಪೋಸ್. ಇದು ನೆಕ್ಸ್ಟ್ ಪಾರ್ಟಲ್ಲೇ ಡಿಸ್ಕಸ್ ಮಾಡ್ತೀವಿ ನಾವು, ಟ್ರಾನ್ಸ್ಪೋಸ್. ಅದು ಬಂದಾಗ ಗೊತ್ತಾಗುತ್ತೆ. ಸೊ ರೋ ಕಾಲಮ್ ರೋ ಬರಿತೀವಿ. ಸೊ ಇಲ್ಲೇನಾಗುತ್ತೆ? ಎಮ್ ಬೈ ಎನ್ ಆಯಿತು. ಸೊ ಎಮ್ ಬೈ ಎನ್ ಇಸ್ ದ ಆಪ್ಷನ್. ಸೊ ಇದು ಟ್ರಾನ್ಸ್ಪೋಸ್ ಕಾನ್ಸೆಪ್ಟ್ ಯೂಸ್ ಆಗ್ತಾ ಇದೆ ಇಲ್ಲ, ಹೌದಾ? ಸೊ ಟ್ರಾನ್ಸ್ಪೋಸ್ ಬಗ್ಗೆ ಇನ್ನೂ ನಾವು ಡಿಸ್ಕಸ್ ಮಾಡಿಲ್ಲ. ನೆಕ್ಸ್ಟ್ ಪಾರ್ಟಲ್ಲಿ ಡಿಸ್ಕಸ್ ಮಾಡ್ತೀವಿ ಟ್ರಾನ್ಸ್ಪೋಸ್ ಬಗ್ಗೆ. ಬಟ್ ಟ್ರಾನ್ಸ್ಪೋಸ್ ಕಾನ್ಸೆಪ್ಟ್ ಯೂಸ್ ಮಾಡಿದರೆ ನಮಗೆ ಆನ್ಸರ್ ಎಮ್ ಬೈ ಎನ್ ಬರುತ್ತೆ. ಸೊ ಟ್ರಾನ್ಸ್ಪೋಸ್ದ ಕಾನ್ಸೆಪ್ಟ್ ಆದಮೇಲೆ ಕೂಡ ಈ ಕ್ವಶನ್ ಮತ್ತೆ ಸಾಲ್ವ್ ಮಾಡೋಣ, ಅವಾಗ ಕ್ಲಿಯರಾಗಿ ಅರ್ಥ ಆಗುತ್ತೆ. ಓಕೆ, ಸೊ ಈ ಥರ ಸಾಲ್ವ್ ಮಾಡಬೇಕು. ಇದು 26th ಲಾಸ್ಟ್. ಇದು ಟ್ರೈ ಮಾಡಿರಿ ನೀವು. ಈಗ ಇಷ್ಟು ಪ್ರಾಬ್ಲಮ್ ಸಾಲ್ವ್ ಮಾಡಿವಲ್ಲ, ಇದರಲ್ಲಿ ಆಲ್ರೆಡಿ ಬಂದಿದೆ. ಇದು 2-3 ಟೈಮ್ಸ್ ನಾನು ಹೇಳಿದ್ದೀನಿ, ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ 2 ಮ್ಯಾಟ್ರಿಸಸ್ ಎ ಬಿ ಕೊಟ್ಟಿದ್ದಾರೆ 26th. 2 ಮ್ಯಾಟ್ರಿಸಸ್ ಎ ಬಿ ಯಾವ್ದು ಆಪ್ಷನ್ ಆಗುತ್ತೆ? ಎ ಬಿ ಸಿ ಡಿ ಇದರಲ್ಲಿ ಯಾವ್ದು ಕರೆಕ್ಟ್ ಆಗುತ್ತೆ ಅಂತ ನಾವು ಫೈಂಡ್ ಮಾಡಬೇಕು. ಓಕೆ, ಸೊ ಆಲ್ರೆಡಿ 25 ಕ್ವಶನ್ಸ್ ಮಾಡಿದ್ವಲ್ಲ, ಅದರಲ್ಲೇ ಇದು ರಿಪೀಟ್ ಆಗಿದೆ 2-3 ಟೈಮ್ಸ್. ನಾನು ಹೇಳಿದ್ದೀನಿ ಇದ್ರ ಬಗ್ಗೆ. ಸೊ ಯಾವುದಾಗುತ್ತೆ ನೋಡಿರಿ, ಆನ್ಸರ್ ಯಾವುದಾಗುತ್ತೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿರಿ. ಓಕೆ, ಟ್ರೈ ಯುವರ್ ಸೆಲ್ಫ್, ನೀವೇ ಟ್ರೈ ಮಾಡಿರಿ.
ಓಕೆ. ಸೊ ಇವಿಷ್ಟು 25 ಕ್ವಶನ್ಸ್ ಅರ್ಥ ಆಯ್ತು ಅಂತ ಅನ್ಕೊತೀನಿ. ಸೊ 25 ಕ್ವಶನ್ಸು ನಾವು ಆಪ್ರೇಷನ್ ಆನ್ ಮ್ಯಾಟ್ರಿಸಸ್ ಮೇಲೆ ಡಿಸ್ಕಸ್ ಮಾಡಿದ್ವಿ. ಸೊ ಆಪ್ರೇಷನ್ ಆನ್ ಮ್ಯಾಟ್ರಿಸಸ್ ಕಾನ್ಸೆಪ್ಟ್ ಅರ್ಥ ಆದಮೇಲೆ ಈ 25 ಕ್ವಶನ್ಸ್ ಪ್ರಾಕ್ಟೀಸ್ ಮಾಡಿರಿ. ಸೊ ಈ 25 ಕ್ವಶನ್ಸ್ ಪ್ರಾಕ್ಟೀಸ್ ಮಾಡೋದ್ರ ಜೊತೆಗೆ ಯಾವ ಥರ ಸಾಲ್ವ್ ಮಾಡ್ತಿದ್ದೀವಿ ಅನ್ನೋದನ್ನು ಅರ್ಥ ಮಾಡ್ಕೊಳ್ರಿ. ಬ್ಯಾಕ್ಗ್ರೌಂಡಲ್ಲಿ ಆ ಪ್ರಾಬ್ಲಮ್ನ ಯಾವ ಥರ ಸಾಲ್ವ್ ಮಾಡ್ತಿದ್ದೀವಿ, ಸೊ ಫಾಸ್ಟಾಗಿ ಯಾವ ಥರ ಸಾಲ್ವ್ ಮಾಡ್ತಿದ್ದೀವಿ ಏನು ಅಂತ, ನಾನು ಪ್ರತಿಯೊಂದು ಪ್ರಾಬ್ಲಮಲ್ಲೂ ಕಾನ್ಸೆಪ್ಟ್ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತಾಯಿದ್ದೀನಿ, ಬ್ಯಾಕ್ಗ್ರೌಂಡ್ ಯಾವ ಥರ ಸಾಲ್ವ್ ಮಾಡಬೇಕಂತ. ಸೊ ಆ ಕಾನ್ಸೆಪ್ಟು, ಆ ಬ್ಯಾಕ್ಗ್ರೌಂಡ್ನ ಅರ್ಥ ಮಾಡ್ಕೊಳಕ್ಕೆ ಟ್ರೈ ಮಾಡಿರಿ. ಆವಾಗ KCT ಪ್ರಾಬ್ಲಮ್ ಬೇರೆ ಕ್ವಶನ್ ನೋಡಿದ್ರು ನೀವು ಸಾಲ್ವ್ ಮಾಡೋ ಎಬಿಲಿಟಿ ಬರುತ್ತೆ. ಸೊ ಪ್ರೀವಿಯಸ್ ಇಯರ್ಸು ನಾನು ಶಾರ್ಟ್ಸ್ ಮಾಡಿ ಹಾಕ್ತಾಯಿದ್ದೀನಿ. ಸೊ ನಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದರೆ ಅಲ್ಲಿ ಶಾರ್ಟ್ಸ್ ಸೆಕ್ಷನ್ ಓಪನ್ ಮಾಡಿದರೆ ನೀವು, ಆ ಶಾರ್ಟ್ಸ್ ಸೆಕ್ಷನಲ್ಲಿ ನಾನು ಪ್ರೀವಿಯಸ್ ಇಯರ್ಸ್ ಎಲ್ಲ ಸಾಲ್ವ್ ಮಾಡಿ ಹಾಕಿರೋದು ಇದೆ. ಓಕೆ, ಪ್ಲೇ ಲಿಸ್ಟ್ ಓಪನ್ ಮಾಡಿದರೆ ಪ್ಲೇ ಲಿಸ್ಟಲ್ಲಿ ಪ್ರೀವಿಯಸ್ ಇಯರ್ ಶಾರ್ಟ್ಸ್ದು ಪ್ಲೇ ಲಿಸ್ಟ್ ಇದೆ, 5 ಮಾರ್ಕ್ಸ್ ಕ್ವಶನ್ ಪ್ಲೇ ಲಿಸ್ಟ್ ಇದೆ, 3 ಮಾರ್ಕ್ಸ್ ಕ್ವಶನ್ ಪ್ಲೇ ಲಿಸ್ಟ್ ಇದೆ. ಸೊ ನೆಕ್ಸ್ಟ್ KCTದು ಪ್ಲೇ ಲಿಸ್ಟ್ ಇದೆ. ಸೊ ನೀವು ಪ್ಲೇ ಲಿಸ್ಟ್ ಓಪನ್ ಮಾಡೋದ್ರಿಂದ ಎಲ್ಲ ಸಪ್ರೇಟಾಗಿ ಒಂದು ಕಡೆ ಸಿಗ್ತವೆ ವೀಡಿಯೋಸ್. ಓಕೆ, ಸೊ ಇದಿಷ್ಟು ಅರ್ಥ ಆಯ್ತು ಅಂತ ಅಂದ್ಕೊಂಡು ನೆಕ್ಸ್ಟ್ ವೀಡಿಯೋದಲ್ಲಿ ಪಾರ್ಟ್ 4 ಬಗ್ಗೆ ಡಿಸ್ಕಸ್ ಮಾಡೋಣ, ಲಾಸ್ಟ್ ಕಾನ್ಸೆಪ್ಟು. ಸೊ ಈಗ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3, ಪಾರ್ಟ್ 4 ಫಿನಿಷ್ ಮಾಡ್ತಾ ಇದ್ದೀನಿ. ಸೊ ಲಾಸ್ಟಿಗೆ ಪಾರ್ಟ್ 4ಗೆ ಬಂದಿದ್ದೀವಿ ನಾವು. ಪಾರ್ಟ್ 4ಅಲ್ಲಿ ಕೂಡ ಕೆಲವು ಕ್ವಶನ್ಸ್ ಅರೇಸ್ ಆಗ್ತವೆ, ಇಂಪಾರ್ಟೆಂಟ್ ಟಾಪಿಕ್ ಇದೆ ಅದರಲ್ಲಿ. ಸೊ ಅದರಲ್ಲಿ ಪಾರ್ಟ್ 4ಅಲ್ಲಿ ಕಾನ್ಸೆಪ್ಟ್ಸ್ ಅರ್ಥ ಮಾಡಿಕೊಂಡು 3 ಮಾರ್ಕ್ಸ್ ಕ್ವಶನ್ನು ಬರುತ್ತೆ PUಗೆ. 3 ಮಾರ್ಕ್ಸ್ ಕ್ವಶನ್ನು ಅರ್ಥ ಮಾಡಿಕೊಂಡು 3 ಮಾರ್ಕ್ಸ್ ಕ್ವಶನ್ನು ಸಾಲ್ವ್ ಮಾಡಿ KCT ಪ್ರಾಬ್ಲಮ್ಸು ಸಾಲ್ವ್ ಮಾಡೋಣ. ಸೊ ನಮಗೆ ಪಾರ್ಟ್ 4ಗೆ ನಮ್ಗೆ ಅರೌಂಡ್ ಇದಿಷ್ಟು ನಾವು ಓದೋದ್ರಿಂದ ನಾವು ಅರೌಂಡ್ 3 to 4 ಕ್ವಶನ್ಸ್ ಆರಾಮಾಗಿ ಅಟೆಂಡ್ ಮಾಡ್ಬೋದು ಮ್ಯಾಟ್ರಿಕ್ಸಿಂದ. ಓಕೆ, ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಆಗೋಣ. ಬಾಯ್.